ಕಥಾಕಾರ ಹೇಳ್ತಾನೆ ಹೊಯ್ಸಳಗೆ ಬಟ್ ಇದು ಯಾರ ಕಡೆಗೂ ಇರ್ತೀವಿ ಒಂದು ಕಡೆ ಗದಗಿನಲ್ಲಿ ಒಂದು ಕಡೆ ಸಣ್ಣ ಹಳ್ಳಿನಲ್ಲಿ ಹಳ್ಳಿ ಅಂತ ಅಲ್ಲಿನ ದೇವಾಲಯ ಭಾಳ ಚೆನ್ನಾಗಿದೆ ಸರ್. ಆ ಲೈಟು ನನಗೆ ಇಲ್ಲ ಅಂತ ಒಳ್ಳೆ ಲೈಟ್ ಬಂದಿಲ್ಲ ನನಗೆ, ಬಟ್ ಅನಿವಾರ್ಯ ತೆಗಿಬೇಕಾಗ್ತದೆ. ಇದಕ್ಕಿಂತ ಉತ್ತಮವಾಗಿ ಫೋಟೋ ತೆಗಿಬೇಕು. ಆ ಟೈಮ್ ಹೋದಾಗ ಅದನ್ನ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಇದು ಗಜಾನ ಚಾಲುಕ್ಯ ದೇವಾಲಯ, ಇದು ಜೋಡಿ ದೇವಾಲಯಗಳು. ಇದು ನೋಡಿ ಅದನ್ನೇ ಮಾಡಿ ನನ್ನ ವಯಸ್ಸಿನ ಬೆಳಕಿನಲ್ಲಿ ತೆಗೆಯಕ್ಕೆ ಸಾಧ್ಯವಿಲ್ಲ. ಬಟ್ ಎಲ್ಲವೂ ತೆಗೆಯೋಕ್ಕಾಗಲ್ಲ. ದೊಡ್ಡ ಒಳ್ಳೆ ಫೋಟೋಗ್ರಾಫರ್ ಅನ್ಸ್ಕೊಂಡು ಏನು ಬೇಕಿಲ್ಲ. ಒಳ್ಳೆ ಫೋಟೋಗ್ರಾಫರ್ ಸರಿಯಪ್ಪ, ನೀನು ಇದು ಕಲಾಸೇವೆ ಏನು ಮಾಡಿದ್ಯಾ, ಕರ್ನಾಟಕ ಸಂಸ್ಕೃತಿ ಪರಂಪರೆಗೆ ಏನು ಮಾಡಿದ್ಯಾ ಅಂತ ಯಾರಾದ್ರೂ ಪ್ರಶ್ನೆ ಹಾಕಿದ್ರೆ, ಇಲ್ಲ ನನ್ನ ಪ್ರಶಸ್ತಿ ತಗೊಂಡಿದ್ದೀನಿ, ಇನ್ನೂ ಮಾಡಿದ್ದೀನಿ, ಒಂದೆರಡು ಜನ ಅಂತ ಹೇಳ್ಕೊಬೋದು. ಬಟ್ ನನಗೆ ಯಾಕೋ ಎಲ್ಲರಿಗೂ ನಮಸ್ಕಾರ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ನನ್ನ ಹೆಸರು ಬಾಬು GS ಅಂತ, ಫೋಟೋಗ್ರಾಫರ್, ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪಿ ಕೆಂಪಣ್ಣ ಅವ್ರನ್ನ ನಿಮಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಶೇಷತೆ ಏನು ಅಂತಂದ್ರೆ 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಪ್ರಯುಕ್ತ ನಡೆದಿರ್ತಕ್ಕಂಥ ಒಂದು ಫೋಟೋಗ್ರಫಿ ಒಂದು ಎಕ್ಸಿಬಿಷನ್ ಅಲ್ಲಿ ನಿಮಗೆ ಕರ್ನಾಟಕದ ಎಲ್ಲಾ ವೈಭವವನ್ನ ನಿಮಗೆ ಕಣ್ಣು ಮುಂದೆ ಸೆರೆ ಹಿಡಿದು ತೋರಿಸ್ಕೊಡ್ತಾ ಇದ್ದಾರೆ. ಇದರ ಒಂದು ಉತ್ಪ್ರೇಕ್ಷೆ ಮಾತು ಅಂತ ಅನ್ಸ್ಬೋದು ನಿಮಗೆ. ಬಹುಶಃ 50 ವರ್ಷಗಳ ಸುದೀರ್ಘ ಅನುಭವದಲ್ಲಿ ಅವರು ತೆಗೆದಿರ್ತಕ್ಕಂಥ ಹಲವಾರು ಕರ್ನಾಟಕದ ಹಳೆಯ ದೇವಾಲಯಗಳನ್ನ ನಮ್ಮ ಕಣ್ಣಲ್ಲಿಗೆ ಸಾಕ್ಷಾತ್ಕಾರ ನಿಲ್ಲಿಸ್ತಾ ಇದ್ದಾರೆ. ಇದರ ಒಂದು ವಿಶೇಷತೆ ಏನು ಅಂತಂದ್ರೆ, ಇವರು ತೆಗೆದಿರ್ತಕ್ಕಂಥ ಎಲ್ಲಾ ಛಾಯಾಚಿತ್ರಗಳು ಕೂಡ ಅಭೂತಪೂರ್ವವಾಗಿದೆ. ಮತ್ತೆ ನೈಜ ಚಿತ್ರಣವನ್ನ ಅಂತಂದ್ರೆ ಸೂರ್ಯನ ಬೆಳಕಿನಲ್ಲಿ ತೆಗಿರುವಂತದ್ದು ಅಥವಾ ಸಂಜೆಯ ಬೆಳಕಿನ ತೆಗಿರುವಂತಹ ಚಿತ್ರಗಳನ್ನ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ನಾವು ಹಲವಾರು ವಿಷಯಗಳನ್ನ ಗಮನಿಸ್ತಾ ಹೋಗ್ಬೋದು. ಒಂದು ನೆರಳು ಬೆಳಕಿನ ಸಂಯೋಜನೆ ಆಗಿರ್ಬೋದು, ಅಥವಾ ನಾವು ಕಂಪೋಸಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅಥವಾ ಯಾವ ರೀತಿ ತೋರಿಸ್ಬೇಕು ಒಂದು ಚಿತ್ರವನ್ನ, ಯಾವ ರೀತಿ ಅದು ನಾವು ಯಾವ ಆಂಗಲ್ ಅಲ್ಲಿ ತೋರಿಸ್ಬೇಕು, ಯಾವ ಸಮಯದಲ್ಲಿ ಸೆರೆ ಹಿಡಿಬೇಕು, ಇದ್ರ ಬಗ್ಗೆ ಪರಿಪೂರ್ಣ ನಮ್ಗೆ ಚಿತ್ರಣ ಕಟ್ಟಿಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ಒಂದ್ಸಲ ಕಣ್ ತುಂಬ ತುಂಬಿಕೊಳ್ಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಕೆಂಪಣ್ಣ ಅವ್ರನ್ನ ಈಗ ನಿಮ್ಗೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನಮಸ್ಕಾರ ಕೆಂಪಣ್ಣ ಸರ್. ನಮಸ್ಕಾರ. ನಿಮ್ಮ ಚಿತ್ರಗಳು ಬಹಳ ಅಭೂತಪೂರ್ವವಾಗಿದೆ. ತುಂಬಾ ಮನಸ್ಸಿಗೆ ಮತ್ತೆ ಕಣ್ಣಿಗೆ ಬಹಳ ಆನಂದ ಉಂಟು ಮಾಡ್ತಾ ಇದೆ. ನಿಮ್ಮ 50 ವರ್ಷಗಳ ಸುದೀರ್ಘವಾದ ಅನುಭವನ ನೀವು ಇಲ್ಲಿ ತೋರಿಸ್ತಿದೆ ಅಂತ ಅನ್ಕೊಳ್ತೀವಿ. ಈ ಛಾಯಾಚಿತ್ರ ಕ್ಷೇತ್ರಕ್ಕೆ ಬರ್ಲಿಕ್ಕೆ ನಿಮ್ಗೆ ಏನ್ ಪ್ರೇರಣೆ ಅಂತ, ಯಾವಾಗ ನೀವು ಶುರು ಮಾಡಿದ್ರಿ, ಇದ್ರ ಬಗ್ಗೆ ಒಂದ್ 2 ಮಾತುಗಳು. ನಾನು 1972 ನಲ್ಲಿ ನಮ್ಮ ಗವರ್ಮೆಂಟ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ SJP ನಲ್ಲಿ, ಅಲ್ಲಿ ಫಿಲಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಸಿನಿಮಾಟೋಗ್ರಫಿ ಡಿಪ್ಲೊಮಾಗೆ ಸೇರ್ಕೊಂಡೆ. ಅಲ್ಲಿಂದಾಚೆಗೆ ನನಗೆ ಕ್ಯಾಮ್ರಾ ಹಿಡಿಯುವಂತ ಒಂದು ಅಭ್ಯಾಸ ಪ್ರಾರಂಭ ಆಯಿತು. ಸೊ ಅಲ್ಲಿಂದನೂ ನಾನು ಫೋಟೋಗಳನ್ನು ತಕೊಂಡೇ ಬರ್ತಾ ಇದ್ದೆ. ಜೊತೆಗೆ ಚಲನಚಿತ್ರದಲ್ಲಿ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡ್ಕೊಂಡು ಬಂದೆ. ಹಾಗಾಗಿ ವಾರ್ತಾ ಇಲಾಖೆಗೆ ಸೇರಿದ ಮೇಲೆ ಮತ್ತೆ ಅಲ್ಲಿನ ಡಿಪಾರ್ಟ್ಮೆಂಟ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದೆ. ಸಾಕಷ್ಟು ಚಿತ್ರ ನಿರ್ದೇಶಕನಾದೆ. ಎಷ್ಟೋ ಕಿರುಚಿತ್ರಗಳನ್ನೆಲ್ಲ ಮಾಡಿ
ದೂರದರ್ಶನದಲ್ಲಿ ಪ್ರಸಾರ ಮಾಡಿದ್ದೀನಿ. ಸೊ ಅದು ಹಾಗೆ ಬೆಳ್ಕೊಂಡು ಬಂತು. ಮುಂದೆ ವಾರ್ತಾ ಇಲಾಖೆಯಿಂದ ನಾನು ನಿವೃತ್ತಿ ಹೊಂದಿದ ಮೇಲೆ ನಾನು ಯೋಚನೆ ಮಾಡಿದ್ದು, ಮೊದಲು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಿದ್ದೆ. ವೈಲ್ಡ್ ಲೈಫ್ ಅಂದ್ರೆ ಥ್ರಿಲ್ಲಿಂಗ್, ಅದು ಎಂಥವ್ರಿಗೂ ಇಷ್ಟ ಆಗ್ತದೆ. ನಾನು ಅದೇ ಮಾಡ್ತಾ ಇದ್ದೆ. ನಮ್ಮ ತಿಪ್ಪೇಸ್ವಾಮಿ ಅವರು ಮೈಸೂರಿನ ಬಹಳ ಅಷ್ಟು ಎನ್ಕರೇಜ್ ಮಾಡಿ ನನಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಕರ್ಕೊಂಡು ಹೋಗೋರು ಫಸ್ಟ್ ಅವರೇ. ಅಲ್ಲಿಂದ ಆಚೆಗೆ ನಾವು ಆಸಕ್ತಿ ಬೆಳೀತಾ ಹೋಯ್ತು, ಫೋಟೋಗ್ರಫಿ ಮಾಡ್ತಾ ಇದ್ದೆ. ನನಗೆ ಒಂದಷ್ಟು ಅವಾರ್ಡ್ಗಳು, ಇಂಟರ್ನ್ಯಾಷನಲ್ ಡಿಸ್ಟಿಂಕ್ಷನ್ಗಳೆಲ್ಲ ಬಂದಾದ್ಮೇಲೆ ನಾನು ಯೋಚನೆ ಮಾಡಿದೆ, ವೈಲ್ಡ್ ಲೈಫ್ ಫೋಟೋಗ್ರಫಿ ಎಲ್ಲರೂ ಮಾಡ್ತಾರೆ, ಸೊ ನಾನು ಅದನ್ನೇ ಮಾಡೋದ್ರ ಬದಲು ಈ ಒಂದು ಯಾಕೆಂದ್ರೆ ಕ್ಯಾಮ್ರಾ ಒಂದು ಪ್ರಭಾವಿ ಮಾಧ್ಯಮ. ಯಾರು ಬೇಕಾದರೂ ಭಾಷೆ ಗೊತ್ತಿಲ್ಲದವರು ಕೂಡ ನೋಡೋದ್ರ ಮೂಲಕ ಚಿತ್ರದಲ್ಲಿ ಘಟನೆ ಏನ್ ಹೇಳುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ತಾರೆ. ದೃಶ್ಯವನ್ನು ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳೋದು. ದೃಶ್ಯ ಮಾಧ್ಯಮವೇ ವೆರಿ ಎಫೆಕ್ಟಿವ್ ಮೀಡಿಯಾ ಅಂತ ಹೇಳುದು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ, ಫೋಟೋಗ್ರಫಿ ಈಸ್ ಪವರ್ಫುಲ್ ಟೂಲ್ಸ್ ಆಫ್ ಕಮ್ಯುನಿಕೇಶನ್ ಅಂಡ್ ಬ್ಯೂಟಿ ವಿಚ್ ಕ್ಯಾನ್ ಕ್ರಾಸ್ ದ ಲ್ಯಾಂಗ್ವೇಜಸ್ ಅಂಡ್ ಕಲ್ಚರಲ್ ಬ್ಯಾರಿಯರ್ಸ್. ಇವೆಲ್ಲವನ್ನು ದಾಟಿ ಯಾವುದೋ ಜಗತ್ತಿನ ಒಂದು ಸಣ್ಣ ಯಾವುದೋ ಒಂದು ವರ್ಲ್ಡಿನಲ್ಲಿರುವಂತ ಯಾವುದೋ ಜನಾಂಗಕ್ಕೂ ಒಂದು ಚಿತ್ರದ ಮೂಲಕ ಈ ಚಿತ್ರದಲ್ಲಿ ಏನಾಯ್ತು ಅಂತ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಅವ್ರ ಭಾಷೆ ಬಂದಿಲ್ಲ, ನಾವು ಸಂವಹನ ಮಾಡೋದು ಹೆಂಗೆ ಅನ್ನೋದು ಬರೋದೇ ಇಲ್ಲ. ಅಂತ ಪ್ರಭಾವಿ ಮಾಧ್ಯಮ ಛಾಯಾಚಿತ್ರ. ನಾನು ಇಂಥ ಪ್ರಭಾವಿ ಮಾಧ್ಯಮ ಛಾಯಾಗ್ರಹಣ ಅಂದ್ರೆ ಛಾಯಾಚಿತ್ರಗಳಿಂದ ಮೂಲಕ ನಮ್ಮ ಕರ್ನಾಟಕದ ಸಂಸ್ಕೃತಿ, ಪರಂಪರೆ, ಜನಜೀವನ, ಇವಾಗ ಗ್ರಾಮೀಣ ಜೀವನದಲ್ಲಿ ಎಷ್ಟೋ ಆಚರಣೆಗಳು ಹೋಗ್ತಾ ಇವೆ. ಇವತ್ತು ಹಿಂದೆ ಇಂಥ ಒಂದು ಆಚರಣೆಯನ್ನ ಗ್ರಾಮಸ್ಥರು ಮಾಡ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ, ನಾಳೆ ಯಾವತ್ತಾದ್ರೂ ಹೇಳ್ಬೇಕಾದಾಗ ಒಂದು ಛಾಯಾಚಿತ್ರ ಬೇಕು. ಆಮೇಲೆ ನೀವು ಪುಸ್ತಕದಲ್ಲಿ ಎಷ್ಟೇ ಬರವಣಿಗೆ, ಎಷ್ಟೇ ಅದ್ಭುತವಾಗಿ ಸೊಗಸಾಗಿ ವರ್ಣನೆ ಮಾಡಿದ್ರು, ಓದನ್ ಏನ್ ಮಾಡ್ತಾನೆ, ಕಲ್ಪನೆ ಮಾಡ್ಕೊಳ್ತಾನೆ, ಓಹೋ ಇದೀಗಿರಬಹುದು ಅಂತ. ಈಗೇನಾ? ಇಲ್ಲ, ಇದೇ ಅಂತ ಹೇಳಂಗಿಲ್ಲ, ಇದಮಿತ್ತಮ್ ಅಂತ ಹೇಳಂಗಿಲ್ಲ. ಒಂದು ಕಲ್ಪನೆ, ನಿಮ್ಮ ಕಲ್ಪನೆಗೆ ತಕ್ಕಂತೆ ನೀವು, ಇನ್ನೊಬ್ಬ ಓದಿರ ಅವ್ರ ಕಲ್ಪನೆಗೆ ತಕ್ಕಂತೆ ಅವರು. ಸೊ ಆದ್ರೆ ಛಾಯಾಚಿತ್ರ ಹಂಗಲ್ಲ, ಇದು ಇದೇ ನಿಖರವಾಗಿ ನಿರ್ದಿಷ್ಟವಾಗಿ ಈಗ ನಮ್ಮ ಆಲ್ಬರ್ಟ್ ಐನ್ಸ್ಟೈನ್ ಅಂತ ದೊಡ್ಡ ವಿಜ್ಞಾನಿ ಒಂದು ಮಾತು ಹೇಳ್ತಾರೆ, ಈ ಭೂಮಿಯ ಮೇಲಿರುವಂತ ಪ್ರತಿಯೊಂದು ವಸ್ತುಗಳು, ವ್ಯಕ್ತಿಗಳು, ಸಮುದ್ರ, ಬೆಟ್ಟ, ಗುಡ್ಡ ಎಲ್ಲವೂ ಭೌತಿಕವಾಗಿ ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗ್ತಿರ್ತವೆ. ಆದ್ರೆ ಬದಲಾಗದೆ ಹಾಗೆಯೇ ಉಳಿಯೋದು ಎಲ್ಲಾ ಕಾಲಕ್ಕೂ ಅಂದ್ರೆ ಛಾಯಾಚಿತ್ರದಲ್ಲಿರೋ ದೃಶ್ಯ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಬಾಲ್ಯದ ಚಿತ್ರವನ್ನ ನಮ್ಮ ತಂದೆ ತೆಗ್ದಿದ್ದಾರೆ, ಆ ಚಿತ್ರ ನೋಡಿದಾಗೆಲ್ಲ ನನಗೆ ನಮ್ಮ ಅಪ್ಪನ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಈಗ ಒಂದು ಮಗು ದೊಡ್ಡಮ್ಮ ಕೇಳ್ತಾನೆ, ನನ್ನ ಬಾಲ್ಯದಲ್ಲಿ ನಾನು ಹೇಗಿದ್ದೆ ಅಂತ. ಅಮ್ಮ ಏನ್ ಹೇಳ್ತಾರೆ, ನೀರು ಗುಂಡು ಗುಂಡಾಗಿದೆ, ಆಗಿದೆ, ಹೀಗಿದೆ ಅಂತ ಹೇಳ್ತಾರೆ. ಇವ್ರು ಕಲ್ಪನೆ ಮಾಡ್ಕೊಳ್ತಾನೆ, ಈಗಿರ್ಬೋದೇನೋ. ಅಪ್ಪ ಹೇಳ್ತಾನೆ, ಅವ್ರು ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಬಟ್ ಇಬ್ರು ಹೇಳಿದ್ದು ಕಲ್ಪನೆ ಅಷ್ಟೇ ಹೊರತು ಇದೇನ್ ಮಿತ್ತಮ್ಮ ಅಂತ ಹೇಳಕ್ ಆಗಲ್ಲ. ಆದ್ರೆ ನನ್ನ ಬಾಲ್ಯದ ಆ ಚಿತ್ರವನ್ನ, ನಮ್ಮಪ್ಪ ತೆಗೆದ ಚಿತ್ರವನ್ನ ನೋಡಿದಾಗ ನನಗೆ ಅದ್ಭುತ ಆನಂದ ಆಗುತ್ತೆ. ನಾನು ಹೇಗಿದ್ದೆ ಅಂತ ಯಾರು ಏನು ಹೇಳೋದು ಬೇಡ, ಅದೇ ಹೇಳೋದು. ಹಾಗೆ ಛಾಯಾಚಿತ್ರ ಪ್ರಭಾವ. ನಾನೇನೇನ್ ಮಾಡಿದೆ, ಹೌದು ನಾನು ಬರೀ ವೈಲ್ಡ್ ಲೈಫ್ ಫೋಟೋ ತಕೊಂಡಿರೋದು ಬೇಡ, ನಮ್ಮ ಕರ್ನಾಟಕದ ಕಲೆ, ಸಂಸ್ಕೃತಿ, ಪರಂಪರೆ, ವಾಸ್ತು, ಶಿಲ್ಪಕಲೆ ಎಷ್ಟೆಲ್ಲಿದೆ, ಗ್ರಾಮೀಣ ಜನಜೀವನ, ಆಚರಣೆಗಳಿವೆ, ಜಾತ್ರೆಗಳಿವೆ, ಇವೆಲ್ಲ ನಶಿಸಿ ಹೋಗ್ತಾ ಇವೆ ಅಥವಾ ಕಮ್ಮಿ ಆಗ್ತಾ ಇವೆ. ಇವುಗಳನ್ನ ಒಬ್ಬ ಛಾಯಾಗ್ರಾಹಕನಾಗಿ ಆ ಮಾಧ್ಯಮವನ್ನ ನಾವು ಉಪಯೋಗಿಸ್ಕೊಂಡು ಇವನ್ನೆಲ್ಲ ಸಂಗ್ರಹಣೆ ಮಾಡ್ಕೊಂಡು ಹೋದ್ರೆ, ನಾಳೆ ಆ ಚಿತ್ರಗಳ ಮೂಲಕ ನಮ್ಮ ಕನ್ನಡದ ಜನತೆಗೆ ಅವಳ ಮಹತ್ವ, ಈ ಐತಿಹಾಸಿಕ ಮಹತ್ವ ಮತ್ತು ಸಂಸ್ಕೃತಿ ಬಗ್ಗೆ ಅವ್ರಿಗೆ ಹೇಳ್ಬೋದು. ಈಗ ನೀವು ಇನ್ನೊಂದು ವಿಷಯ ಹೇಳಿದ್ರಿ ಸ್ವಲ್ಪ ಮಾತಾಡ್ಬೇಕಾದ್ರೆ, ನಾನು ಹಲವಾರು ಕಿರುಚಿತ್ರಗಳನ್ನ ಮಾಡಿದ್ದೆ, ಹಲವಾರು ರಂಗಗಳಲ್ಲಿ ನಾನು ಕೈಯಾಡಿಸಿರೋದು ನಿಮ್ಮ ಅನುಭವ ಇದೆ. ಹಾಗಿದ್ದಾಗ ನೀವು ಒಂದು ಸರ್ಕಾರಿ ಅಧಿಕಾರಿಯಾಗಿ ನಿಮ್ಮನ್ನ ಇದೇ ವಸ್ತು, ಇದೇ ವಿಷಯಗಳು ಯಾಕೆ ನಿಮ್ಮನ್ನ ಸೆರೆ ಹಿಡಿಯಿತು ಅಂತ? ದೇವಾಲಯಗಳ ಬಗ್ಗೆನೆ ಯಾಕೆ ನಿಮ್ಮ ಸೆರೆ ಹಿಡಿಯಿತು ನಿಮ್ಗೆ? ಅಥವಾ ಬೇರೆ ಯಾವ್ದೋ ರಂಗದಲ್ಲಿ, ಕೃಷಿ ರಂಗ ಆಗಿರ್ಬೋದು, ಅಥವಾ ಬೇರೆ ಯಾವ್ದು ಸಾಂಸ್ಕೃತಿಕ ರಂಗ ಆಗಿರ್ಬೋದು, ದೇಶಿ ಕ್ರೀಡೆಗಳಾಗಿರ್ಬೋದು, ಈ ರೀತಿ ಹೋಗದೆ ನೀವು ಇದನ್ನ ಯಾಕೆ ನಿಮ್ಮ ಮನ್ಸಿಗೆ ತಗೊಂಡು ಇದನ್ನ ಮಾಡ್ತಾ ಇದ್ದೀರಾ? ನಿಮ್ಗೇನಿದೆ, ನಿಮ್ಮ ಸೆಳೆತ ಹೇಗಿತ್ತು ಇದ್ರ ಮೇಲೆ? ನನಗೆ, ನಾನು ಒಬ್ಬ ಗ್ರಾಮದಿಂದ ಬಂದವನು, ಹಳ್ಳಿಯಿಂದ ಬಂದವನು, ಬೆಳೆದಿದ್ದಲ್ಲ ಹಳ್ಳಿಯಲ್ಲಾದ್ರಿಂದ ಹಳ್ಳಿಯ ಬದುಕು, ಆ ವಾತಾವರಣ, ಆ ಆಚರಣೆಗಳು, ಆ ಸುಂದರ ದೃಶ್ಯಗಳು, ಇವೆಲ್ಲವೂ ನನ್ನ ಕಣ್ಣಲ್ಲಿ ಕಟ್ಟಿದಂಗಿದ್ದು. ಯಾವಾಗ್ಲೂ ಆ ಮುಸ್ಸಂಜೆ ಆ ಸಮಯದಲ್ಲಿ ಬೀದಿ ದನಗಳು ಬರ್ತಾ ಇರೋದಾಗ್ಲಿ, ಕೋಳುಗಳು, ಆ ಆಟಗಳು, ಆ ಸುಂದರವಾದ ದೃಶ್ಯಗಳೆಲ್ಲವೂ ನನ್ನ ಮನಸ್ಸಲ್ಲಿ ಅನುಭವಿಸಿದ್ವಲ್ಲ. ಇವಾಗ ಕಣ ನಮ್ಮ ಹಳ್ಳಿಯಲ್ಲಿ ಸಂಜೆ ಹೊತ್ತು ಕಣದಲ್ಲಿ ತೂರೋದಾಗ್ಲಿ, ಗುಡ್ಸೋದಾಗ್ಲಿ ಇವೆಲ್ಲ ಮಾಡುವಾಗ ಆ ಕೆಂಬಣ್ಣದ ಬೆಳಕು ಅದ್ರ ಮೇಲೆ ಬಿದ್ದಾಗ ಅದು ಒಂದು ಹೊಸ ದೃಶ್ಯ ಕಾವ್ಯ. ಅದು ದೃಶ್ಯ ಕಾವ್ಯ.
ನಮ್ಮ ಎದುರಿಗೆ ಕಣ್ಣಿ ಕಟ್ತಂಗೆ ಉದ್ಭವ ಆಗಿದೆ. ಅದ್ ನೋಡಿದಾಗ ಹೇಳಿದಂತ ಮಾತು ಕಣ ಅನ್ನೋ ಪದಗಳೇ ಸುಮಾರು ಜನ ಗೊತ್ತಿರೋದಿಲ್ಲ ಈಗ. ಕಣ ಹೋಯ್ತು, ಕಣಗಳು ಹೋಯ್ತು, ವಿಷಯಗಳು ಬಂದು. ಸೊ ಹೀಗೆ ಹೇಳೋದಲ್ವಾ, ಜಗತ್ತಿನ ಪ್ರತಿಯೊಂದು ಬದಲಾವಣೆ ಹಾಕೊಂಡು ಹೋಗ್ತಿರ್ತಾನೆ ಅಂತ. ಬಟ್ ಛಾಯಾಗ್ರಾಹಕ ಇವತ್ತು ಈ ಕ್ಯಾಮ್ರಾದ ಮೂಲಕ ಅವುಗಳ ಸಂಗ್ರಹ ಮಾಡಿಟ್ರೆ ಮುಂದೊಂದಿನ ಕಾಲಕ್ಕೆ ಅವು ಐತಿಹಾಸಿಕ ದಾಖಲೆ ಆಗೋಗ್ತಾರೆ. ಸೊ ಇವತ್ತು ಗಾಂಧೀಜಿಯವರು ಹೇಗಿದ್ರು, ಇದ್ರಂತೆ ಹೇಗಿದ್ರು, ಪುಸ್ತಕದಲ್ಲಿ ಇದ್ರು, ಹೇಗಿದ್ರು ಅಂದ್ರೆ ಚಿತ್ರದಲ್ಲಿ ತೋರಿಸ್ತಾರೆ ಬರೆದು ಇದ್ರೆ. ಆದ್ರೆ ಹಂಗೆ ಆಗಿಲ್ಲ. ಇವಾಗ ಛಾಯಾಗ್ರಹ ಇದ್ದಿದ್ರಿಂದ, ಯಾರೋ ಚಿತ್ರ ತೆಗ್ದಿದ್ರಿಂದ ಅವರ ಉಪ್ಪಿನ ಸತ್ಯಾಗ್ರಹ ಆಗ್ಲಿ, ಇನ್ನೊಂದು ಕಾಂಗ್ರೆಸ್ ಅಧಿವೇಶನವಾಗ್ಲಿ, ಅಲ್ಲಿ ಭಾಗವಹಿಸೋದು, ಯಾರ್ಯಾರು ಭಾಗವಹಿಸೋದು ಎಲ್ಲವೂ ದಾಖಲೆ ಆಗ್ಬಿಡ್ಬಿಟ್ಟಿವೆ. ನಮ್ಗೆ ಅನುಮಾನವೇ ಇಲ್ಲ. ಇವಾಗ ರಾಮಾಯಣದ ಬಗ್ಗೆ ಚಿತ್ರ ಬರೀತಾರಲ್ವಾ, ಬಟ್ ಗಾಂಧೀಜಿಯವ್ರ ಬಗ್ಗೆ ಹಂಗೇನಿಲ್ಲ, ನಿಜವಾದ ಚಿತ್ರಗಳಿವೆ. ಯಾಕಂದ್ರೆ ಚಿತ್ರಗಳೇ ಪ್ರತ್ಯಕ್ಷ ಸಾಕ್ಷಿ. ಇನ್ಯಾರು ಏನೋ ಅದ್ರ ಬಗ್ಗೆ ಕೇಳಂಗಿಲ್ಲ, ಅನುಮಾನ ಪಡೋಂಗೆ ಇಲ್ಲ. ಸೊ ಹಾಗಾಗಿ ಛಾಯಾಚಿತ್ರ ಅಂತ ಪ್ರಭಾವಿ ಮಾಧ್ಯಮನ ನಾವು ಯಾವತ್ತೂ ಒಳ್ಳೆಯದಕ್ಕೆ, ದಾಖಲೆಗಳಿಗೆ ಹೆಚ್ಚು ಉಪಯೋಗಿಸೋದು ನಮ್ಮ ಆದ್ಯ ಕರ್ತವ್ಯ ಆಗ್ಬೇಕು. ಬರೀ ಸ್ವೀಟ್ ಮೆಮೊರೀಸ್ ಅಂತ ಅಲ್ಲ. ನೀವು ಇಷ್ಟೊಂದೆಲ್ಲ ವರ್ಕ್ ಮಾಡಿದ್ದೀರಾ. ಈಗ ಬೇರೆ ಯಾರಾದ್ರೂ ಹೊಸಬರುಗಳು ಬೇರೆ ಬೇರೆ ದೇವಸ್ಥಾನಗಳ ಬಗ್ಗೆ ನೋಡಿ ಮಾಡ್ಬೇಕು, ಅವ್ರಿಗೆ ಏನಾದ್ರು ಟಿಪ್ಸ್ ಗಳನ್ನ ಕೊಡ್ಬೋದು, ಸಲಹೆ ಸೂಚನೆಗಳನ್ನ ಕೊಡ್ಬೋದು. ಈಗ ಇಂಥ ಸಮಯದಲ್ಲಿ ಶೂಟ್ ಮಾಡೋದು ಒಳ್ಳೇದು ಅಂತ ಇರ್ತದೆ, ಅಥವಾ ರೆಕ್ಕಿ ಮಾಡ್ಬೇಕು, ಅಥವಾ ಆ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು, ಓದಿ ತಿಳ್ಕೊಳ್ಬೇಕಾ, ಅಥವಾ ವಿಷಯಗಳ ಬಗ್ಗೆ ನಾವು ಓಡಾಡ್ಕೊಂಡು ನೋಡ್ಕೊಂಡು ಆ ಸಮಯ ಮತ್ತೆ ಬೆಳಕಿನ ಒಂದು ಪರಿಗ್ರಹಣೆ ಮಾಡ್ಕೊಂಡು ಆಮೇಲೆ ನಾವು ಚಿತ್ರೀಕರಣ ಶುರು ಮಾಡ್ಬೇಕಾ, ಒಂದೇನ ಟಿಪ್ಸ್ ಗಳು ನಿಮ್ಮಿಂದ ಸಿಗ್ಬಹುದಾ? ಅಲ್ಲ, ಸತ್ಯ, ನಿಮ್ಮ ಪ್ರಶ್ನೆಯಲ್ಲಿ ಒಳ್ಳೆಯ ಸತ್ವವಿದೆ, ನಿಜ ಅರ್ಥ ಇದೆ. ಈಗ ನನಗೂ ಏನಾಯ್ತು, ದೇವಾಲಯಗಳನ್ನ ನೋಡ್ಬಿಟ್ಟು ಈ ದೇವಾಲಯಗಳನ್ನ ವಿಸಿಟ್ ಮಾಡ್ಬೇಕು, ಫೋಟೋ ತೆಗಿಬೇಕು ಅಂತ ಹೊರಟೋದೆ. ಏನೋ ತಕೊಂಡ್ ಬಂದ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು, ನಾನು ಇನ್ನ ತೆಗಿಬೇಕಾಗಿದ್ದು ಬಿಟ್ಟು ಬಂದಿದ್ದೀನಿ. ಅದ್ರಲ್ಲಿ ಪ್ರಮುಖವಾದ ಇನ್ನೂ ಕೆಲವು ಪ್ಲೇಸ್ಗಳು ಇದ್ದು ಅದನ್ನ ನಾವು ತೆಗೆದಿಲ್ಲ, ಬಿಟ್ಟು ಬಂದಿದ್ದೀನಿ ಅಂತ ಅನ್ಸ್ತು. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಅದೆಲ್ಲೋ ಇದೆ, ಅದನ್ನ ಮಾಡುವ. ಅದಕ್ಕೆ ನಾನು ಒಂದು ಪ್ರಶ್ನೆ, ನನ್ನ ಒಂದು ಅಡ್ವೈಸ್ ಏನು ಅಂದ್ರೆ, ಈ ಛಾಯಾಗ್ರಾಹಕರು ಯಾವುದೇ ಈ ತರದ ಒಂದು ಚಿತ್ರೀಕರಣಕ್ಕೆ ಹೋಗೋಕ್ ಮುಂಚಿತವಾಗಿ ಆ ಪ್ರದೇಶ ಅಥವಾ ಆ ವಿಷಯ ಏನಿದೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಓದಿ ಪಾಯಿಂಟ್ ಮಾಡ್ಕೊಳ್ಳಬೇಕು. ಇಲ್ಲಿನ ಪ್ರಮುಖ ಚಿತ್ರೀಕರಣ ಮಾಡಬೇಕಾದ ಚಿತ್ರಗಳು, ಸನ್ನಿವೇಶಗಳು ಯಾವ್ಯಾವು ಮಾಡಬೇಕು. ಆಮೇಲೆ ಆ ದೇವಾಲಯ ವಿಶೇಷವಾಗಿ ಪೂರ್ವಕ್ಕಿದೆಯಾ ಉತ್ತರಕ್ಕಿದೆಯಾ, ಪೂರ್ವಕ್ಕಿದ್ರೆ ಯಾವ ಟೈಮ್ನಲ್ಲಿ ಹೋದ್ರೆ ಲೈಟ್ ಚೆನ್ನಾಗಿ ಸಿಗುತ್ತೆ, ಉತ್ತರಕ್ಕೆ ಮುಖವಾಗಿದ್ರೆ ಯಾವ ಸಂದರ್ಭದಲ್ಲಿ, ಯಾವ ಕಾಲದಲ್ಲಿ, ಯಾವ ತಿಂಗಳಲ್ಲಿ ಹೋದ್ರೆ ನಮಗೆ ಒಳ್ಳೆಯ ಬೆಳಕು ಸಿಗುತ್ತದೆ. ಒಳ್ಳೆಯ ಬೆಳಕು ಅಂದ್ರೆ ಪ್ಯೂರ್ ಲೈಟ್. ಪ್ಯೂರ್ ಲೈಟ್ ಅಂದ್ರೆ ಯಾವ ಒಂದು ನಿರ್ದಿಷ್ಟ ಸಮಯದ ಒಳಗೆ ತೆಗೆದು ಒಳ್ಳೇದು ಅಂತ ಅಭಿಪ್ರಾಯ. ಅದೇ ಹಂಗಲ್ಲ, ಪ್ಯೂರ್ ಲೈಟ್ ಯಾವಾಗ ಸಿಗುತ್ತೆ, ಸುಂದರವಾದ ಲೈಟ್ ಮತ್ತೆ ಪ್ಯೂರ್ ಲೈಟ್. ಪ್ಯೂರ್ ಲೈಟ್ ಅಂದ್ರೆ ಏನು ಅಂದ್ರೆ, ಇವಾಗ ಏನಂದ್ರೆ ಇದು ನೋಡಿ, ಒಳಗಡೆ ಮೋಡ ಮುಸುಕಿದೆ, ಪ್ಯೂರ್ ಲೈಟ್ ಅಲ್ಲ, ಡಲ್ ಲೈಟ್. ನಿಮ್ಗೆ ಒಂದು ಚಿತ್ರದಲ್ಲಿ ಅದರ ಬಣ್ಣಗಳು ಕಳಪಣೆ ಹೊಳಿಬೇಕು, ಸಹಜವಾಗಿ ಮೂಡಬೇಕು ಅಂದ್ರೆ ಇಂಟೆನ್ಸಿಟಿ ಆಫ್ ಲೈಟ್ ಮಸ್ಟ್ ಬಿ ಪರ್ಫೆಕ್ಟ್. ಸೊ 5600 ಡಿಗ್ರಿ ಕೆಲ್ವಿನ್ ಟೆಂಪರೇಚರ್ ಎಲ್ಲ ಬಣ್ಣಗಳು ನಿಮಗೆ ರಿಚ್ ಆಗಿ ಬರ್ತವೆ. ಹಾಗೆ ಆಂಗಲ್ ಆಫ್ ಲೈಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಹಳ ಮುಖ್ಯ. ಈಗ ಸೂರ್ಯ ನಮ್ಮ ಹಿಂದೆ ಇದ್ದಾನೆ, ಡೈರೆಕ್ಟ್ ಲೈಟ್ ಬಿಡ್ತಾರೆ. ನಾವು ಫೋಟೋ ತೆಗಿತೀವಿ ಒಂದು ಸಬ್ಜೆಕ್ಟ್, ಒಂದು ದೇವಸ್ಥಾನಕ್ಕೆ, ಡೈರೆಕ್ಟ್ ಲೈಟ್ ಫ್ಲಾಟ್ ಆಗ್ಬಿಡ್ತದೆ. ಅದೇ ಸೂರ್ಯ ಹಿಂಭಾಗಕ್ಕೆ ಹೋಗಿದ್ದಾನೆ ಅಂತ ಹೇಳಿ, ದೇವಸ್ಥಾನದ ಹಿಂಭಾಗಕ್ಕೆ ನಾವು ಆ ಫೋಟೋ ತೆಗೆದಾಗ ಸ್ಕೈ ಚೆನ್ನಾಗಿ ಬರ್ತದೆ, ದೇವಸ್ಥಾನ ಸಿಲೋಟ್ ಆಗುತ್ತೆ. ನಿಮ್ದು ಚೆನ್ನಕೇಶವ ದೇವಸ್ಥಾನ ಒಂದು ನೋಡಿದ್ವಿ, ಅದು ನೋಡಿದ್ರಲ್ಲ, ಬ್ಯಾಕ್ ಲೈಟ್ ಅಲ್ಲ. ನಾನು ಏನ್ ಮಾಡಿದೆ, ಆ ಫೋಟೋ ಸಾಯಂಕಾಲದ ತುಂಬಾ ಸುಂದರವಾಗಿತ್ತು, ತೆಗೆದ್ಬಿಟ್ಟೆ. ತೆಗೆದಾದ್ಮೇಲೆ ನೋಡ್ತೀನಿ ದೇವಸ್ಥಾನ ಬ್ಲಾಕ್ ಆಗಿದೆ, ಫೋಟೋ ಕಲರ್ ಚೆನ್ನಾಗಿ ಬಂದ್ಬಿಡ್ತು. ಅರೆ ನಮ್ ಕಣ್ಣಿಗೆ ಮಾತ್ರ ಯಾಕೆ ಹಂಗ್ ಕಾಣಲ್ಲ? ನಮ್ಮ ಕಣ್ಣಿಗೆ ಕಪ್ಪಿಲ್ಲ ದೇವಸ್ಥಾನ, ಅದು ಡೀಟೇಲ್ಸ್ ಕಾಣಿಸುತ್ತೆ, ಜನಗಳು ಓಡಾಡ್ತಿದ್ದಾರೆ, ಮತ್ತೆ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ. ಸೊ ನಮ್ಮ ಕಣ್ಣಿಗೆ ಕಂಡಿದ್ದು ಫೋಟೋದ ಬರಲ್ಲ ಅಂದ್ರೆ ಫೋಟೋ ಮಿಸ್ಟೇಕು, ನಮಗ್ ತೆಗೆಯೋದು ಗೊತ್ತಿಲ್ಲ. ಇವಾಗ ಕೆಲವ್ರು ಹೇಳಿದ್ರೆ ಬರೋದೇ ಹಂಗಾರಿ, ನೀವೇನ್ ಹಿಂಗ್ ಹೇಳ್ತೀರಿ, ಎಷ್ಟಾದ್ರು ಹಂಗರಿ ಬರೋದು ಅಂತಾರೆ. ಹಂಗಲ್ಲ, ಮತ್ತೆ ಕಣ್ಣಿಗೆ ಯಾಕೆ ಕಾಣುತ್ತೆ? ಛಾಯಾಚಿತ್ರ ಅಂದ್ರೆ ಏನ್ ಹೇಳ್ತಾನೆ ಅಂದ್ರೆ, ನಮ್ಮ ಕಣ್ಣಿಗೆ ಕಂಡ ಹಾಗೆ ಚಿತ್ರಿಸುವುದೇ ನಿಜವಾದ ಚಿತ್ರಣ. ಅದ್ ಹೆಂಗ್ ಬರುತ್ತೋ ಚಿತ್ರಿಸೋದಲ್ಲ, ನಿಮ್ಮ ಕಣ್ಣಿಗೆ ಕಂಡ ಚಿತ್ರಿಸೋದು ಸಹಜವಾಗಿ. ಮತ್ತೆ ಇನ್ನೊಂದು ನಾನು ಗಮನಿಸಿದ್ದು ಸರ್, ನಿಮ್ಮ ಎಲ್ಲಾ ಚಿತ್ರಗಳನ್ನ ನೋಡಿದಾಗ ಎಲ್ಲೂ ಕೂಡ ಯಾವ ಮನುಷ್ಯರುಗಳಾಗಲಿ ಯಾರು ಇಲ್ಲ. ಸೊ ಇದಕ್ಕೆ ನೀವು ಎಷ್ಟು ಕಾದ್ರಿ? ನನಗೆ ಇವತ್ತು ಆಶ್ಚರ್ಯ ಆಗುತ್ತೆ. ಹೇಗೆ ನೀವು ತೆಗೆದ್ರಿ? ನನ್ಗೆ ಇವತ್ತು ಆಶ್ಚರ್ಯ ಆಗುತ್ತೆ.
ತುಂಬಾ ಜನ ಈ ಪ್ರಶ್ನೆ ಕೇಳಿದ್ದಾರೆ, ಏನ್ ಸರ್ ನಾವೆಲ್ಲ ತೆಗೆದಾಗಲೇ ಬರೀ ಜನಗಳೇ, ಬಟ್ ನೀವ್ ಹೆಂಗ್ ತೆಗೆದ್ರಿ ಅಂತ ಕೇಳ್ತಾರೆ. ನಾನು ಬಹಳ ಹಿಂದೆ ತೆಗೆದ, ಇತ್ತೀಚೆಗೆ ಟೂರಿಸ್ಟ್ ತುಂಬಾ ಜಾಸ್ತಿ ಆಗಿದ್ದಾರೆ. ಬೆಳಗ್ಗೆ 5-6 ಗಂಟೆಗಾಗಲೇ 2 ಬಸ್ ಬಂದು ನಿಂತಿರ್ತವೆ. ಎಲ್ಲ ಫೋಟೋಗ್ರಾಫರ್ಸ್ ಇರ್ತಾರೆ, ಫೋಟೋಗ್ರಾಫರ್ಸ್ ಇರ್ತಾರೆ, ಮೊಬೈಲ್ ಹಿಡ್ಕೊಡ್ತಾರೆ, ಎಲ್ಲೆಲ್ಲೋ ಗಂಟೆ ನಮಗೆ ಒಂದ್ ಫ್ರೇಮ್ ಮಾಡಿ ಒಂದ್ ಒಳ್ಳೆ ಫೋಟೋ ತೆಗಿಬೇಕು ಅಂದ್ರೆ ಕಾಯ್ತಾ ಕೂತಿರ್ಬೇಕು. ಒಬ್ಬ ಹೋದ ಇನ್ನೇನ್ ತೆಗಿಯೋಣ ಅಂತ ಇರ್ತಾನೆ. ಬಹಳ ಡಿಸ್ಟರ್ಬೆನ್ಸ್ ಇದೆ. ನಾವು ಹೇಳಿದಷ್ಟು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಈಗ ನಿಮ್ಮ ಶ್ರಮ, ನಿಮ್ಮ ಒಂದು ಪರಿಶ್ರಮ, ನಿಮ್ಮ ತಾಳ್ಮೆ ಎಲ್ಲವನ್ನು ಹೊರೆ ಹಚ್ಚಿ ನೀವು ಚಿತ್ರೀಕರಣ ಮಾಡಿದ್ದೀರಿ. ಈಗ ಈಗಿನ ಟೆಕ್ನಾಲಜಿಗಳು ಟೆಕ್ನಾಲಜಿ ಬಂದಿರೋದ್ರಿಂದ ಎಷ್ಟೇ ಜನ ನಿಂತಿದ್ರು ಕೂಡ ಒಂದು ಕ್ಲಿಕ್ ಅಲ್ಲಿ ಎಲ್ಲಾ ಜನಗಳು ಮಾಯ ಮಾಡುವಂತ ಟೆಕ್ನಾಲಜಿ ಕೂಡ ಬಂದಿದೆ. ಯಾವುದೇ ದೇವಸ್ಥಾನ ಮುಂದೆ ಎಷ್ಟೇ ಜನ ನಿಂತಿರ್ಲಿ, ನಾನು ತೆಗೆದು ಮಾಯ ಮಾಡ್ಬಿಡ್ತೇನೆ ಅನ್ನೋ ರೀತಿ ಬಂದಿದೆ ಟೆಕ್ನಾಲಜಿ. ಸೊ ಈ ಒಂದು ಟೆಕ್ನಾಲಜಿ ಉಪಯೋಗಿಸಿ ಕ್ರಿಯೇಟ್ ಮಾಡುವಂತ ಪಿಕ್ಚರ್ಗಳಿಗೂ ನಿಮ್ಮ ಶ್ರಮ, ನಿಮ್ಮ ತಾಳ್ಮೆಯನ್ನ ಹೊರೆ ಹಚ್ಚಿ ನೀವು ತೆಗೆದ ಚಿತ್ರಗಳಿಗೂ ಬಹಳ ವ್ಯತ್ಯಾಸಗಳಿಂದ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ನನಗೆ ನೋಡಿ, ಇದು ಸಹಜವಾಗಿ ನಾನು ತೆಗ್ದೀನಿ, ಯಾವುದು ರಿಮೂವ್ ಮಾಡಿಲ್ಲ, ಯಾವುದು ಆಡ್ ಮಾಡಿಲ್ಲ, ಅಡಿಷನ್ ಡಿಲಿಷನ್ ಯಾವುದು ಇಲ್ಲ. ಯಾಕಂದ್ರೆ ಒಂದು ಚಿತ್ರವನ್ನ ನೈಜವಾಗಿ ಯಾಕಂದ್ರೆ ಇವೆಲ್ಲ ಸಾಕ್ಷಾತ್ ಚಿತ್ರಗಳಿದ್ದಂಗೆ, ಇವೆಲ್ಲ ಎವಿಡೆನ್ಸ್. ಅದರಿಂದ ಯಾವುದೇ ಪಾರ್ಟ್ ಆಫ್ ಎಲಿಮೆಂಟ್ ಶುಡ್ ನಾಟ್ ರಿಮೂವ್ ಆರ್ ಆಡ್ ಎನಿ ಎಕ್ಸ್ಟ್ರಾ ಎಲಿಮೆಂಟ್ ಇನ್ ದಟ್ ಪಿಕ್ಚರ್ ಅಂತ ಹೇಳ್ತಾರೆ. ಆಸ್ ಇಟ್ ಈಸ್, ಹೌ ಇಟ್ ಈಸ್. ಸೊ ಅಷ್ಟೇ ಸಹಜವಾಗಿ ತೆಗೆಯೋದನ್ನ ಇದನ್ನ ಒಳ್ಳೆ ನಾನು ಹಂಗೆ ತೆಗ್ದಿದ್ದೀನಿ. ಗೊತ್ತಾ, AI ನಲ್ಲಿ ತೆಗಿಬಹುದು, ಬಟ್ ನಿಮ್ ಸ್ವಂತಕ್ಕೆ ಏನಿಲ್ಲ. ಗೊತ್ತಾಯ್ತಾ? ಮಾಡೋದು ನ್ಯೂನತೆಗಳನ್ನ ಸರಿಪಡಿಸ್ಕೊಬಹುದು. ಬಟ್ ನ್ಯೂನತೆ ಮಾಡಿದಿರಲ್ವಾ ನೀವು, ಮತ್ತೆ ನ್ಯೂನತೆ ಮಾಡಿದಾಗ ಯಾಕೆ ಚಿತ್ರ ತೆಗೆದು ಅದನ್ನ ನೀವು ಮೊದ್ಲು ಕಲ್ತ. ಆಗ ಅನುಭವ ಮತ್ತೆ ತಾಳ್ಮೆ, ಪರಿಶ್ರಮ, ತಾಂತ್ರಿಕತೆ ಎಲ್ಲ ಕೂಡ ಅಲ್ಲಿಗೆ ಗಣನೆಗೆ ಬರುತ್ತೆ. ಹೋಗಿ ಒಂದು ಹೆಮ್ಮೆ ಅನ್ಸುತ್ತೆ ನನಗೆ. ನಾನು ಸಹಜವಾಗಿ ಛಾಯಾಚಿತ್ರ ಹೇಗಿರ್ಬೇಕು ಅಂತ ಡೆಫಿನೇಷನ್ ಹೇಳುತ್ತೋ ಆ ಡೆಫಿನೇಷನ್ ಗೆ ಮೀರದ ಹಾಗೆ ನಾನು ಸಹಜವಾಗಿ ಚಿತ್ರಗಳನ್ನ ತೆಗೆದಿದ್ದೀನಿ ಅನ್ನೋ ಹೆಮ್ಮೆ ನಮ್ಗಿದೆ. ಇಲ್ಲಾಂದ್ರೆ ಇನ್ಯಾವ್ದಾದ್ರು ನಿಮ್ಗೆ ಅನ್ಸುತ್ತಾ ಸರ್? ಇನ್ಯಾವ್ದಾದ್ರು ನಿಮ್ಗೆ ತೆಗಿಬೇಕು ಮಿಸ್ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಏನಾದ್ರು ಬೇರೆ ಯಾವ್ದೋ ಚಿತ್ರಗಳನ್ನ ಮಾಡ್ಬೇಕಿತ್ತು, ಈ ದೇವಾಲಯಗಳು ಬಿಟ್ಟು ಹೋಗ್ಬಿಟ್ಟಿದೆ, ಇದು ತುಂಬಾ ಚೆನ್ನಾಗಿದೆ. ಇದೆ ಬಹಳ ದೇವಾಲಯಗಳಿದೆ, ಇನ್ನು ಬಹಳ ಇದೆ. ನಿಮ್ಗೆ ನಾವು ಅಂದ್ಕೊಳ್ಳೋದು ಸುಲಭ, ಇನ್ನೂ ಬಹಳಷ್ಟು ದೇವಾಲಯ ಇದೆ ತೆಗೆದಿಲ್ಲ ಇವರು ಅಂತ ಯಾರಾದ್ರೂ ಕೇಳ್ತಾರೆ. ಅದು ಸಹಜ, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ನಮ್ಗೆ ನೋಡಿ, ಅದು ಆ ದೇವಾಲಯ ಇದೆ ಅಲಸಿದು ಬೆಳಗಾಂ ಆಚೆ ಹೋಗ್ಬೇಕು, ಖಾನಾಪುರ. ಸೊ ನಾವ್ ಇಲ್ಲಿಂದ ಹೋಗಿ ಒಂದ್ 2-3 ಫೋಟೋ ತೆಗಿತೀವಿ ಅಷ್ಟೇ. ಅಲ್ಲಿ ಮುಂದೆ ಫ್ರಂಟ್ ಬ್ಯಾಕ್ ಅಥವಾ ಒಂದ್ 4-5 ತೆಗಿತೀವಿ ಅಂತ ಇಟ್ಕೊಳ್ಳಿ. ಹೋಗ್ ಬರಕ್ ನನಗೆ 2 ದಿವಸ ಬೇಕು. ಎಷ್ಟು ದುಡ್ಡು ಖರ್ಚಾಗುತ್ತೆ. ಅಬ್ಸರ್ವ್ ಮಾಡಿದೆ ಸರ್, ಈಗ ಬಾದಾಮಿ ಹೊಳೆ ಇನ್ನೊಂದು ನಿಮ್ಗೆ ಬಾದಾಮಿ ಹಳೆ ಬೀಡಿನಲ್ಲಿ ಒಂದು ಚಿತ್ರಗಳು ನೋಡಿದೆ ನಾನು. ಹಳೆ ಬಿಡುವ ಇನ್ನೊಂದು ಸಣ್ಣ ಸಜೆಷನ್ ನಿಮ್ಗೆ ಹೇಳಿದ ನಾನು ಕೇಳೋದು ನಿಮ್ಮನ್ನ ಏನು ಅಂತಂದ್ರೆ, ಈಗ ಯಾವುದೇ ಒಂದು ಚಿತ್ರೀಕರಣ ಮಾಡ್ಬೇಕು ಅಂದಾಗ ನಾನು ಕೆಲವೊಂದು ಅಂಶಗಳನ್ನ ನಾನು ಕೂಡ ಪಾಲಿಸ್ತೇನೆ, ನೀವು ಹೇಳಿದೆಲ್ಲ ಪಾಲಿಸ್ತೇನೆ. ಹಾಗೆ ನಾನು ಕೆಲವು ಅಂಶಗಳನ್ನ ನಾನು ಕೂಡ ಸೇರಿಸ್ಕೊಳ್ತೇನೆ. ಉದಾಹರಣೆಗೆ ಅಲ್ಲಿನ ಲೋಕಲ್ ಜನಗಳ ಜೊತೆ ಕೂತಿ ಬೆರೆತು ಮಾತನಾಡುವಂತದ್ದು ಒಂದು ವಿಚಾರ. ಯಾವ ಟೀ ಅಂಗಡಿ ಆಗ್ಬೋದು, ಎಲ್ಲ ಲೋಕಲ್ ಅಲ್ಲಿ ಸುತ್ತಮುತ್ತ ಏನಿದೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಂಡು ಹೋಗುವಂತದ್ದು. ಅದಕ್ಕೆ ಉತ್ತಮ ಉದಾಹರಣೆ ಇತ್ತೀಚೆಗೆ ನಡೆದ ಏನಂತಂದ್ರೆ, ನಿಮ್ಮ ಹಳೆ ಬಿಡು ನಾವು ದೇವಸ್ಥಾನ ನೋಡ್ತೀವಿ ಎಲ್ಲರೂ, ಜೈನ ಬಸ್ತಿಗಳಿಗೂ ಹೋಗ್ತೀವಿ. ಜೈನ ಬಸ್ತಿ ಮುಂದೆ ಹೋದ್ರೆ ಬಸವಾಪುರ ಅಂತ ಒಂದು ಊರಿದೆ, ಅಂದ್ರೆ 5 ಕಿಲೋಮೀಟರ್. ಅಲ್ಲಿ ಒಂದು ಸುಂದರವಾದ ಕಲ್ಯಾಣಿ ಇದೆ ಸರ್, ಅದ್ಭುತವಾದ ಕಲ್ಯಾಣಿ ಇದೆ. ಆ ಕಲ್ಯಾಣಿ ಬಗ್ಗೆ ಯಾರು ಹೇಳೋದೇ ಇಲ್ಲ ಸಾಮಾನ್ಯವಾಗಿ. ಸೊ ಅದರಿಂದ ಈ ರೀತಿ ಲೋಕಲ್ ಜನಗಳ ಜೊತೆ ಬೆರೆತು ನಾವು ಹೋದಾಗಲೂ ಕೂಡ ಹಲವಾರು ವಿಷಯಗಳು ನಮ್ಗೆ ಪರಿಗಣನೆಗೆ ಬರ್ತದೆ. ಅದನ್ನ ಕೂಡ ನಾವು ಶೂಟ್ ಮಾಡಬೇಕು. ನೀವು ಅದರ ಸಂಪೂರ್ಣವಾಗಿ ಆ ಸ್ಥಳದ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ನೀವು ಫೋಟೋಗ್ರಾಫ್ಸ್ ಮಾಡಬೇಕು ಅಥವಾ ಮಾಹಿತಿ ಪಡಿಬೇಕು ಅಂದಾಗ ನೀವು ಒಂದು ಗೆಜೆಟಿಯನ್ನು ಓದಬೇಕು ಫಸ್ಟ್. ಅಲ್ಲಿ ಮೂಲತಃ ಅಲ್ಲಿ ನಮಗೆ ವಾಸ್ತವ ಸಿಗುತ್ತೆ. ಅದಾದ್ಮೇಲೆ ಹಿಸ್ಟಾರಿಯನ್ಸ್ ಯಾರಾದ್ರೂ ಅದ್ರ ಬಗ್ಗೆ ಬರ್ದಿದ್ರೆ ಅವುಗಳು ಅವ್ರೇನ್ ಹೇಳ್ತಾರೆ ಅದು ತಿಳ್ಕೊಂಡ್ಬಿಟ್ಟು ಪಾಯಿಂಟ್ ಮಾಡ್ಕೋಬೇಕು. ಇಷ್ಟಲ್ಲದೆ ಅಲ್ಲಿನ ಲೋಕಲ್ ನಲ್ಲಿ ಯಾರಾದ್ರೂ ಒಬ್ಬ ವಿದ್ಯಾವಂತ ಇದ್ರೆ, ಅದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿರೋನು, ಸ್ಟಡಿ ಮಾಡಿದ್ದು ಇದ್ರೆ ಅವನ್ ಕೇಳಿದ್ರೆ ಬಹಳಷ್ಟು ವಿಷಯಗಳು ನಮಗೆ ತಿಳಿತವೆ. ಆಗ ನಾವು ಸಮಗ್ರವಾಗಿ ಕೆಲವು ವಿಷಯಗಳನ್ನ ಸಂಗ್ರಹ ಮಾಡದಂಗೆ ಆಗುತ್ತೆ. ಸೊ ನಮಗೆ ಒಂದು ಸಮಾಧಾನ ಇರುತ್ತೆ ಅವಾಗ. ಸೊ ಅದನ್ನ ನಾವು ರೂಢಿಸ್ಕೊಳ್ಬೇಕು ಯಾವತ್ತು. ಅದು ಮೊದಲನೇ ಕೆಲಸ. ಸುಮ್ಮನೆ ಹೋಗಿದ್ ಕಂಡಿದ್ದು ಫೋಟೋ ತಕೊಂಡು ಬರೋದು. ಈಗ ನೀವು ಇದೆಲ್ಲ ನೀವು ಫೋಟೋಗ್ರಫಿ ಎಲ್ಲ ಮಾಡಿದ್ಮೇಲೆ ಇದು ಪೋಸ್ಟ್ ಪ್ರೊಸೆಸಿಂಗ್ ಯಾವ ರೀತಿ ಮಾಡ್ತೀರಾ ಸರ್? ಪ್ರಿಂಟ್ ಮಾಡಿಸೋದಾಗಿರ್ಬೋದು, ಅದು ಕಲರ್ ಕರೆಕ್ಟ್ ಆಗಿ ಬಂತ ಇಲ್ಲ ಚೆಕ್ ಮಾಡೋದಾಗಿರ್ಬೋದು, ನಿಮ್ದು ಯಾವ್ದು ತಂಡ ಇದೆಯಾ? ನಾನೇ ಮಾಡಿದ್ದು. ಅದು ನೋಡಿ, ನಾವು ಯಾವುದೇ ಎಷ್ಟೇ ಲಕ್ಷಾಂತರ ರೂಪಾಯಿ ಕ್ಯಾಮ್ರಾದಲ್ಲಿ ತೆಗೆದ್ರು ನನ್ನ ಪ್ರಕಾರ ಕ್ಯಾಮ್ರಾಕ್ಕೆ ಸ್ವಲ್ಪನೂ ಬುದ್ಧಿ ಇಲ್ಲ, ಸೃಜನಶೀಲತೆ ಇಲ್ಲ. ನಾವೇನಾದ್ರೂ ಅದು ಒಳ್ಳೆ ಚಿತ್ರ ತೆಗಿಬೇಕು ಅಂದ್ರೆ ಒಳ್ಳೆ ಚಿತ್ರ ಹೆಂಗ್ ತೆಗೆಯೋದು ಅನ್ನೋದು ನಮ್ಮ ತಲೆಯಲ್ಲಿ ಆ ಕಲ್ಪನೆ ಬೆಳಿಬೇಕು, ಆ ರೂಪುಗೊಳ್ಬೇಕು. ಆ ರೂಪುಗೊಂಡಾದ್ಮೇಲೆ ಅದನ್ನ ತೆಗೆಯೋದು ಹೆಂಗೆ ಅಂತಂದ್ಬಿಟ್ಟು ಕ್ಯಾಮ್ರಾಕ್ಕೆ ಸೆಟ್ ಮಾಡಿ ಹೇಳ್ಬೇಕು. ಹಿಂಗ್ ಸೆಟ್ ಮಾಡಿದ್ರೆ ಅದು ಆ ಸೆಟ್ ಪ್ರಕಾರ ಅದು ಹಂಗ್ ತೆಗಿತಾರೆ. ಆದರೆ ಹಂಗ್ ಮಾಡಿದ್ರು ಕೂಡ ಎಷ್ಟೋ ಸತಿ ವಿಶೇಷವಾಗಿ
ಡೈರೆಕ್ಟ್ ಲೈಟು ಓಕೆ, ತೊಂದರೆ ಇಲ್ಲ, ಅದೆಷ್ಟು ತಗೊಳಲ್ಲ. ರಾಂಗ್ ಲೈಟು ಅಥವಾ ಕ್ರಾಸ್ ಲೈಟ್ ನಲ್ಲಿ ತೆಗೆದಾಗ ಶಾಡೋ ಮತ್ತು ಲೈಟ್ ಜಾಸ್ತಿ ಇರ್ತದೆ. ಸರಿ. ಸೊ ಶಾಡೋ ಮತ್ತು ಲೈಟ್ ಅಂತರ ಜಾಸ್ತಿ ಇದ್ದಾಗ ಕಾಂಟ್ರಾಸ್ಟ್ ಆಗುತ್ತೆ ಪಿಕ್ಚರ್. ಹೈಲೈಟ್ ಒಂದ್ ಕಡೆ, ಶಾಡೋ ಒಂದ್ ಕಡೆ. ಸೊ ನಾವು ಹೈಲೈಟ್ಗೆ ಎಕ್ಸ್ಪೋಸ್ ಕೊಟ್ರೆ ಶಾಡೋ ಡೀಪ್ ಆಗ್ಬಿಡ್ತದೆ, 3-4 ಸ್ಟಾಪ್ ಅಂಡರ್ ಆಗ್ಬಿಟ್ಟು ಡಾರ್ಕ್ ಆಗುತ್ತೆ, ಅಲ್ಲಿ ಡೀಟೇಲ್ಸೇ ಕಾಣಲ್ಲ. ಅಥವಾ ಶಾಡೋಗೆ ನಾವು ಎಕ್ಸ್ಪೋಸರ್ ಕೊಟ್ರೆ ಶಾಡೋ ಡೀಟೇಲ್ಸ್ ಚೆನ್ನಾಗಿ ಕಾಣುತ್ತೆ, ಹೈಲೈಟ್ 3-4 ಸ್ಟಾಪ್ ಓವರ್ ಆಗಿ ಬರ್ನ್ ಆಗ್ಬಿಡುತ್ತೆ. ನೋಡಿ, ನಮ್ಮ ಕಣ್ಣಲ್ಲಿ ಒಂದು ಹೇಳ್ತೀನಿ, ಇನ್ನು ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಕೆಲವರು ಫೋಟೋ ತೆಗಿತಾರೆ, ರಿಮ್ ಲೈಟ್ ಅಂತ ಕೊಡ್ತಾರೆ, ಏನ್ ಹೇರ್ಸ್ ಎಲ್ಲ ಬರ್ನ್ ಆಗ್ಬಿಡ್ತದೆ. ಆಮೇಲೆ ಈ ಕಡೆ ಒಂದ್ ಲೈಟ್ ಕೊಡ್ತಾರೆ, ಹೇ ನೋಡು ಹೆಂಗ್ ಲೈಟ್ ಕೊಟ್ಟಿದ್ದೀನಿ ಅಂತ, ಎಲ್ಲ ಬರ್ನ್ ಆಗಿ ಬಿಡಿಸ್ಕೊಂಡ್ಬಿಟ್ಟಿರ್ತಾರೆ. ಹಂಗಾಗಲ್ಲ. ಈಗ ನಮ್ಮೊಂದು ಲೈಟ್ ಅನ್ನ ನೋಡಿ, ಅದು ಹೈಲೈಟ್ ಶಾಡೋ ಎರಡು ಇದೆ, ಆದ್ರೆ ಅವರು ಶಾಡೋ ಪೊಸಿಷನ್ ಡಾರ್ಕ್ ಆಗಿಲ್ಲ ನಮ್ ಕಣ್ಣಿಗೆ, ಅದು ಡೀಟೇಲ್ಸ್ ಇದೆ. ಹೈಲೈಟ್ ಪೊಸಿಷನ್ ಡೀಟೇಲ್ಸ್ ಇದೆ. ಇವಾಗ ನೀವು ಒಂದು ಫೋಟೋ ತೆಗೀರಿ, ಅದನ್ನೇ ನೀವು ಹೈಲೈಟ್ ಎಕ್ಸ್ಪೋಸರ್ ಕೊಟ್ಟರೆ ಶಾಡೋ ಪೊಸಿಷನ್ ಡಾರ್ಕ್ ಆಗುತ್ತೆ. ಯಾಕೆ? ಸೊ ಬೇಲೂರಿನ ಚೆನ್ನಕೇಶವ ದೇವಾಲಯ ತೆಗೆದಾಗ ಹಂಗೇನೆ, ನನಗೆ ದೇವಾಲಯದಲ್ಲಿ ನೋಡುವಾಗ ಎರಡೂ ಡೀಟೇಲ್ಸ್ ಕಾಣಿಸುತ್ತೆ. ಫೋಟೋ ತೆಗೆದಾಗ ಮಾತ್ರ ನಾನು ಸ್ಕೈಗೆ ಎಕ್ಸ್ಪೋಸರ್ ಕೊಟ್ಟೆ, ಬಟ್ ಎಕ್ಸ್ಪೋಸರ್ ಸ್ಕೈ ಚೆನ್ನಾಗಿ ಬಂತು, ದೇವಾಲಯ ಡಾರ್ಕ್ ಆಯ್ತು, ಅಂದ್ರೆ ಸಿಲೋಟ್ ಆಯ್ತು. ಯಾಕೆ ಅಂದ್ರೆ ನಮ್ಮ ಕಣ್ಣಲ್ಲಿ ಡೈನಾಮಿಕ್ ರೇಂಜ್ ಅಂತ, ಹೈ ಡೈನಾಮಿಕ್ ರೇಂಜ್ ಇದೆ. ನಮ್ಮಲ್ಲಿರೋ ಹೈ ಡೈನಾಮಿಕ್ ರೇಂಜ್ ಕಣ್ಣು ಕ್ಯಾಮ್ರಾದಲ್ಲಿ ಇಲ್ಲ. ಅದಕ್ಕೊಂದು ಸ್ಟಾಪ್ 2 ಸ್ಟಾಪ್ ಆದ್ರೆ ಮ್ಯಾನೇಜ್ ಮಾಡ್ಕೊಬಹುದು. 3-4 ಸ್ಟಾಪ್ಗಳೇನಾದ್ರೂ ವ್ಯತ್ಯಾಸ ಲೈಟ್ ಇದ್ದರೆ ಕಾಂಟ್ರಾಸ್ಟ್ ಬರುತ್ತೆ. ಸೊ ಅದನ್ನ ನಾವು ತೆಗಿಲೇಬೇಕು, ಬೇರೆ ದಾರಿ ಇಲ್ಲ ಅಂದಾಗ ಪ್ರೊಸೆಸಿಂಗ್ ನಲ್ಲಿ ಆ ಶಾಡೋಸ್ ನ ಸ್ವಲ್ಪ ಬ್ರೈಟ್ ಮಾಡ್ಕೊಬೇಕು, ಹೈಲೈಟ್ ನ ಸ್ವಲ್ಪ ಡಲ್ ಮಾಡ್ಕೊಳ್ಬೇಕು. ಹೀಗೆ ಪ್ರತಿಯೊಂದು ಪಾರ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಕಂಟ್ರೋಲ್ ತಂದಾಗ ಮಾತ್ರ ನಿಮ್ಗೆ ಕ್ರಿಯೇಟ್ ಮಾಡ್ತೀವಿ. ಫೋಟೋಗ್ರಫಿ ಮಾಡೋದು ದೊಡ್ಡದಲ್ಲ, ಅದಕ್ಕಿಂತ ಜಾಸ್ತಿ ನೀವು ಕಲಿಬೇಕಾಗಿದ್ದು ಪೋಸ್ಟ್ ಪ್ರೊಸೆಸ್. ಅಲ್ಲಿ ನಿಮ್ಮ ಕಲಾತ್ಮಕತೆಯನ್ನ ಒಂದು ಚಿತ್ರದಲ್ಲಿ ಹೇಗೆ ತಂದು ಅದನ್ನೊಂದು ಸಾಮಾನ್ಯ ಚಿತ್ರವನ್ನು ಸುಂದರವಾಗಿ ಮಾಡೋದು ಹೆಂಗೆ ಅಂದ್ರೆ ಇಲ್ಲಿ ಬಣ್ಣ ಮತ್ತು ಬೆಳಕುಗಳ ಸಂಯೋಜನೆ. ಸರಿ, ಆಮೇಲೆ ಹೈಲೈಟ್ ಏನಿದೆ, ಪ್ಯಾತ್ ಲೈಟ್ ಎಲ್ಲಿದೆ, ಶಾಡೋ ಎಲ್ಲಿದೆ, ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಒಂದ್ ಲೆವೆಲ್ ತಂದು ಆಮೇಲೆ ಬಣ್ಣಗಳು ಕೊಟ್ಕೊಂಡು ರೈಸ್ ಮಾಡ್ಕೊಂಡು ಒಂದ್ ಲೆವೆಲ್ಗೆ. ಈಗ ಸಾಮಾನ್ಯ ಹುಡುಗರನ್ನ ಮದುವೆ ಮನೆಯಲ್ಲಿ ಶೃಂಗರಿಸ್ತಾರೆ ಅಲ್ವಾ, ಶೃಂಗರಿಸಿದಾಗ ಚೆನ್ನಾಗಿ ಕಾಣ್ತಾರೆ. ಸಾಮಾನ್ಯವಾಗಿ ಹೆಂಗೆಂಗೋ ಇದ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಅಂತ ಅಲ್ವಾ. ಅವಳೇ ಸಹಜ, ಅವಳೇನು ಬೇರೆಳಲ್ಲ, ಬಟ್ ಅವಳಿಗೆ ಸ್ವಲ್ಪ ನಾವು ಸುಂದರವಾಗಿ ಸ್ವಲ್ಪ ಮೇಕಪ್ ಮಾಡಿದಾಗ ಸುಂದರವಾಗಿ ಕಾಣುತ್ತೆ ಅಷ್ಟೇ. ಮತ್ತೆ ಈಗ ಚಿತ್ರೀಕರಣ ನೀವು ಮಾಡಿದಿರಲ್ಲ ಸರ್, ಈಗ ಸುಮಾರು ASI ಡಿಪಾರ್ಟ್ಮೆಂಟ್ ಅಂಡರ್ ಬರುವಂತ ತಾಣಗಳು ಸುಮಾರು ಇದೆ, ಸ್ಟೇಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಆಗಿರ್ಬೋದು. ಸೊ ಇಲ್ಲಿ ನಾವು ಪರ್ಮಿಷನ್ ತಗೊಂಡ್ ಮಾಡ್ಬೇಕಾ, ಪರ್ಮಿಷನ್ ತಗೊಂಡು ಎಲ್ಲಿ ತಗೋಬೇಕು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ಬೋದು ಸರ್? ಈಗ ಇತ್ತೀಚೆಗಂತೂ ಮೊದ್ಲಿಗಂತೂ ಬಹಳ ಸ್ಟ್ರಿಕ್ಟ್ ಆಗಿದ್ರು, ಪರ್ಮಿಷನ್ ಅಂತ ಇಲ್ಲ. ಕೆಲವು ಕಡೆ ಬಿಟ್ಬಿಡೋರು, ಫೋಟೋ ತೆಗಿಬಹುದು, ವಿಡಿಯೋ ತೆಗಿಯಂಗಿಲ್ಲ. ಕೆಲವು ಕಡೆ ಸ್ಟ್ಯಾಂಡ್ ಹಾಕಂಗಿಲ್ಲ, ಟ್ರೈಫಾರ್ ಸ್ಟ್ಯಾಂಡ್ ಹಾಕಂಗಿಲ್ಲ. ಸೊ ಇವೆಲ್ಲ ರೆಸ್ಟ್ರಿಕ್ಷನ್ಸ್ ಬಹಳ ಇದ್ದು, ಈಗ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಮೊದಲೇ ಮೇಲ್ ಕಳಿಸಿ ಆನ್ಲೈನ್ ನಲ್ಲಿ ಅವ್ರಿಗೆ ದುಡ್ಡು ಕಟ್ಟಿ ಪರ್ಮಿಷನ್ ತಗೊಂಡ್ರೆ ಮೈಸೂರಲ್ಲಿ ASI ಆಫೀಸ್ ಕಳಿಸ್ಬೇಕಾ ಸರ್? ಡಿಸ್ಟಿಕ್, ಆಯಾ ಡಿಸ್ಟಿಕ್ ಕೊಡ್ಬೇಕು. ಇಲ್ಲಾಂದ್ರೆ ಸೆಂಟ್ರಲ್ ಕಳಿಸ್ಬೋದು, ಬಟ್ ಮತ್ತೆ ಅವರು ನಿಮ್ಮ ಡಿವಿಷನ್ ಇದರಲ್ಲಿ ನೀವು ಪರ್ಮಿಷನ್ ತಗೊಳ್ತಾರೆ. ನೀವು ಇದು ಏನು ಅವರ ವಾಟ್ಸ್ಆಪ್ ಅಲ್ಲ ವೆಬ್ಸೈಟ್ ಹೋದ್ರೆ ಆದ್ರೆ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರ್ತಾನೆ. ನೀವು ಎಲ್ಲಿ ಯಾವ್ದಕ್ಕೆ ಎಷ್ಟು ದುಡ್ಡು ಕಟ್ಟಬೇಕು, ವಿಡಿಯೋ ತೆಗಿಬೇಕಾದ್ರೆ ಎಷ್ಟು, ಸ್ಟಿಲ್ ಫೋಟೋಗ್ರಫಿ ತೆಗಿಬೇಕಾದ್ರೂ, ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ಎಷ್ಟು, ಹಾಗೆ ಎಲ್ಲದಕ್ಕೊಂದು ವಿವರವಾದಂತ ಒಂದು ಮಾಹಿತಿ ಇದೆ. ಅದನ್ನ ನೋಡ್ಕೊಂಡು ನೀವು ಆನ್ಲೈನ್ ನಲ್ಲಿ ನೀವು ಬುಕ್ ಮಾಡಿ ಪರ್ಮಿಷನ್ ತಗೊಂಡ್ರೆ ಸೊ ಬಹಳ ಒಳ್ಳೇದು. ಬಟ್ ನಾನು ಯಾವ್ದಕ್ಕೂ ಪರ್ಮಿಷನ್ ತಗೊಂಡಿಲ್ಲ. ನಾನು ಯಾವ್ದಕ್ಕೂ ಪರ್ಮಿಷನ್ ತಗೊಳ್ಳದೆ ನಂದೇ ಆದಂತ ಒಂದು ರೀತಿಯಲ್ಲಿ ಸ್ವಲ್ಪ ಕೆಲವು ರೆಸ್ಟ್ರಿಕ್ಷನ್ ಇದೆ. ರೆಸ್ಟ್ರಿಕ್ಷನ್ ಇದ್ದಾಗ ವಾಚ್ಮ್ಯಾನ್ ಎಲ್ಲಿ ನೋಡ್ಕೊಳ್ಳೋದು, ಸ್ವಲ್ಪ ನೋಡ್ಕೊಂಡೋಗಿ ಟಕ್ ಅಂತ ಫೋಟೋ ತೆಗೆದು ಬಿಡೋದು, ಆಮೇಲೆ ರೇ ಫೋಟೋ ತೆಗಿಬೇಡಿ ಅಂತ ಏನ್ ಹೇಳ್ತಾರೆ. ಹೌದಪ್ಪ, ಇಲ್ಲ ಸರಿ ಬಿಡಪ್ಪ ಆಯ್ತು ಅಂತಂದು ಬರೋದು. ಕೆಲವು ಕಡೆ ನಮ್ಗೆಲ್ಲ ಫ್ರೀ ಬಿಡ್ತಾರೆ. ಇವಾಗ ಹಂಪಿ ಆಗ್ಲಿ, ಹೊಯ್ಸಳ ಆರ್ಕಿಟೆಕ್ಟ್, ಯಾವ್ದು ಬೇಲೂರು, ಚೆನ್ನಕೇಶವ ಅಲ್ಲೆಲ್ಲ ಬಿಡ್ತಾರೆ, ಏನ್ ತೊಂದರೆ ಇಲ್ಲ. ಬಟ್ ಫೀ ತಗೊಳ್ತಾರೆ, ನಾಮಿನಲ್ ಫೀ ತಗೊಳ್ತಾರೆ, ಅದು ಕ್ಯಾಮ್ರಾ ಫೀ ಅಂತ ಹೇಳಿ. ಅದು ಎಲ್ಲರಿಗೂ ವಿಸಿಟರ್ಸ್ ಫೀ ತಗೊಂಡಂಗೆ. ಇನ್ನೊಂದು ವಿಚಾರ ಮೆನ್ಷನ್ ಮಾಡಿದ್ವಿ ಸರ್ ಆಗ್ಲೇನೆ, ಏನಂತ ಹೇಳಿದ್ರೆ ಈಗ ನಾವು ಫೋಟೋಗ್ರಫಿ ಮಾಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಲೈಟಿಂಗ್ಸ್ ಅಲ್ಲಿ ನಾವು ತೆಗೆದ್ರೆ ಒಳ್ಳೇದು. ಉದಾಹರಣೆಗೆ ಒಂದು 6 ಗಂಟೆಯಿಂದ 9 ಗಂಟೆ ಒಳಗೆ ಸಾಫ್ಟ್ ಲೈಟ್ ಇರುತ್ತೆ, ಆಂಗಲಿಂಗ್ ಲೈಟ್ ಇರುತ್ತೆ, ಸಾಫ್ಟ್ ಲೈಟ್ ಇರುತ್ತೆ, ಅಥವಾ ಹೋಗ್ಬೋದು ನಾವು ಅಂತ ಒಂದು ಪರಿಕಲ್ಪನೆ ಇರೋದಾದ್ರೆ, ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳ ಪ್ರಾಂಗಣಗಳಿಗೆ ನಮಗೆ ಪರ್ಮಿಷನ್ ಕೊಡೋದು 10 ಗಂಟೆ ಮೇಲೆ ಅಥವಾ 9 ಗಂಟೆ ಮೇಲೆ ಅಂತ. ಹೋದಾಗ ನಮ್ಗೆ ಲೈಟಿಂಗ್ಸ್ ಇರೋದಿಲ್ಲ ಫೋಟೋಗ್ರಾಫರ್ಸ್ಗಳಿಗೆ.
ಹಾರ್ಸ್ ಲೈಟ್ ಆಗಿರ್ತದೆ, ಹಾರ್ಸ್ ಲೈಟ್ ಆಗಿರುತ್ತೆ, ತುಂಬಾ ಹಾರ್ಸ್ ಲೈಟ್ ಆಗ್ಬೇಕು ಅಲ್ಲಿ. ಅದಕ್ಕೆ ಅವ್ರಿಗೆ ಯಾವ ರೀತಿ ಅವ್ರಿಗೆ ಪರ್ಮಿಷನ್ ತಗೊಳ್ಬೋದು? ಇಲ್ಲ ಇವಾಗ ಹಂಪಿನಲ್ಲಿ 6 ಗಂಟೆಗೆ ಓಪನ್ ಆಗುತ್ತೆ. ಇಲ್ಲೂ ಬೇಲೂರು, ಚೆನ್ನಕೇಶವ, ಸೋಮನಾಥ್ಪುರ ಎಲ್ಲ 6 ಗಂಟೆಗೆ ಓಪನ್ ಆಗುತ್ತೆ. ಬಹುತೇಕ ಸೆಂಟ್ರಲ್ ಆರ್ಕಿಯಾಲಜಿ ಏನಿದೆ ಅವರೆಲ್ಲ 6 ಗಂಟೆಗೆ ಶುರು ಮಾಡ್ತೇವೆ. ಸೊ 6 ಗಂಟೆಗೆ ನೀವು ಟಿಕೆಟ್ ತಗೊಂಡು ಹೋಗಿ ನಿಮ್ ಪಡೆ ನೀವು ಫೋಟೋ ತೆಗಿಬಹುದು. ಸೊ ಕೆಲವು ಸತಿ ಅದೃಷ್ಟ ಏನಾಗುತ್ತೆ ಅಂದ್ರೆ ಕೆಲವು ಜನಗಳು ಬಂದಿರಲ್ಲ, ನಾವು ಹೋಗಿ ಟಕ್ ಅಂತ ಜನ ಬರೋದ್ರೊಳಗೆ ತಗೊಂಡ್ಬಿಡ್ತೀವಿ. ಇನ್ನೂ ಕೆಲವು ಟ್ರಿಕ್ಸ್ಗಳಿವೆ, ಅದೆಲ್ಲ ಇಲ್ಲಿ ಹೇಳೋದೇನು. ಯಾರು ಬಂದಾಗ ಯಾರಿಗಾನ ಗೇಟ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದ್ 2 ನಿಮಿಷ 3 ನಿಮಿಷ ಲೇಟ್ ಆಗ್ಬಿಡಪ್ಪ, ನಾ 2 ಫೋಟೋ ತಗೊಳ್ತೀನಿ. ಅವ್ರು ಯಾರಾದ್ರೂ ಆಯ್ತು ಸರ್ ನೀವು ಹೋಗಿ ಬೇಗ ತೆಗೆದ್ ಬಿಡಿ ಅಂದ್ರೆ ನಾವು ಅಂಗಲ್ ರೆಡಿ ಮಾಡ್ಕೊಂಡಿರ್ಬೇಕು. ಈ ಅಂಗಲ್ನಿಂದ ಈ ಅಂಗಲ್ನಿಂದ ಹೋಗಿ ಟಕ್ ಅಂತ ಬಿಟ್ಟು ಫೋಟೋ ತೆಗೆದ್ ಬಿಡ್ಬೇಕು ಮೊದ್ಲು. ಆಮೇಲೆ ಅವ್ರೇನೋ ಜನ ಬಂದ್ರು ಕೂಡ ನಾವ್ ಒಂದ್ 2 ಫೋಟೋ ನಮಗೆ ಬೇಕಾದ ಮೇನ್ ಆಂಗಲ್ ಇಂದ ತೆಗೆದ್ ಬಿಟ್ಟಬಹುದು. ನಂತರ ನಮ್ಗೆ ಏನ್ ಬೇಕೋ ಅದನ್ನ ನಿಧಾನಕ್ಕೆ ನಾವು ತಗೊಳ್ಬಹುದು. ದುರ್ಗದ ಒಂದು 2 ಫೋಟೋಗಳನ್ನ ನೋಡಿದ ಇಲ್ಲಿ, ಅದಲ್ಲದೆ ಬೇರೆ ದುರ್ಗದ ಬೇರೆ ಒಂದಷ್ಟು ಚಿತ್ರೀಕರಣ ತಾವು ಮಾಡಿದ್ದೀವಿ. ಇದೆ ಬೇರೆ ಇದೆ, ತಂದಿಲ್ಲ ಇನ್ನು. ಒಂದ್ ದುರ್ಗದ ಫೋಟೋ ಇದೆ, ಅದು ತುಂಬಾ ಚೆನ್ನಾಗಿದೆ. ಅದು ಒಳ್ಳೆ ಲೈಟಿಂಗ್ ಮೇಲೆ ತೆಗ್ದಿದ್ದೀನಿ, 3D ಎಫೆಕ್ಟ್ ಇದೆ. ಅದು ಸುಮಾರು 4 ಅಡಿ 3 ಅಡಿ ಪ್ರಿಂಟ್ ಹಾಕ್ಸ್ಕೊಂಡಿದ್ದಾರೆ ಕೆಲವರು, ಚೆನ್ನಾಗಿದೆ. ಅದನ್ನ ತಂದಿಲ್ಲ ಅದು. ಹೌದು, ಲೈಟು ಬರೀ ಒಂದು ಪಿಕ್ಚರ್ ಲೈಟ್ ಮಾಧ್ಯಮ, ಮೀಡಿಯಾ ಫೋಟೋಕ್ಕೆ. ಈಗ ಒಬ್ಬ ಕಲಾವಿದನಿಗೆ ಕ್ಯಾನ್ವಸ್ ಬ್ರಷ್ ಹೆಂಗಿದೆಯೋ ಹಾಗೆ ಫೋಟೋಗ್ರಫಿಗೆ ಲೈಟ್ ಮೀಡಿಯಾ. ಒಂದು ಬೆಳಕೇನಕ್ಕೆ ಬೇಕು? ಆ ದೃಶ್ಯ ನಮ್ ಕಣ್ಣಲ್ಲಿ ಇವಾಗ ಕಾಣಬೇಕಾದ್ರೆ ಬೆಳಕು ಬೇಕಲ್ವಾ? ಕತ್ಲಲ್ಲಿ ಇರೋನ್ ಕಾಣಲ್ಲ. ಬೆಳಕು ಆ ವಸ್ತುವಿನ ಮೇಲೆ ಬಿದ್ರೆ ಆ ವಸ್ತುವಿನ ಬೆಳಕು ಬಿದ್ದಾಗ ಅದು ರಿಫ್ಲೆಕ್ಟ್ ಆಗುತ್ತೆ, ಅದು ನಮ್ ಕಣ್ಣಿಗೆ ಬರ್ತದೆ, ಅದರ ಪ್ರತಿಬಿಂಬ ಕಣ್ಣಲ್ಲಿ ಮುಡಿ ಓ ಅದಿದು ಇಂಥ ದೃಶ್ಯ ಅಂತ ನಾವು ಕಂಡುಹಿಡಿತೀವಿ. ಕ್ಯಾಮ್ರಾನು ಹಾಗೇನೆ, ಆ ಬೆಳಕು ವಸ್ತುವಿನ ಮೇಲೆ ಬಿದ್ದ ಬೆಳಕು ಪ್ರತಿಫಲಿಸಿದಾಗ ಅದು ಲೆನ್ಸ್ ಮಸೂರದ ಮೂಲಕ ಅದು ಹೋಗಿ ಇಂದಿನ ಸೆನ್ಸಾರ್ ಅಥವಾ ಫಿಲಂ ಮೇಲೆ ತಳಕೆಳಕಾಗಿ ಮೂಡುತ್ತೆ. ಇನ್ನು ಹೋಲ್ ಕ್ಯಾಮ್ರಾದ ಹಳೆಯ ಒಂದು ಪ್ರೊಸೀಜರ್ ಪ್ರಕಾರ ಹಾಗೆ ಆಗುತ್ತೆ. ಆದ್ರೆ ನಮ್ಗೆ ಎಷ್ಟು ಒಳ್ಳೆಯ ಬೆಳಕು ಬೀಳ್ತದೋ ಅಷ್ಟು ಸುಂದರವಾದ ಚಿತ್ರ ಬೀಳುತ್ತೆ. ಇನ್ನೊಂದು ನಾನು ನಿಮ್ಗೆ ಕೇಳ್ಬೇಕು ಅನ್ಕೊಂಡೆ ಸರ್, ಈಗ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂತ ನಮ್ಮ ಆಗಸ್ಟ್ 19 ಪ್ರತಿ ವರ್ಷಗಳು ಎಲ್ಲಾ ಕಡೆ ಆಚರಿಸ್ತಾರೆ. ಆಗ ಡ್ಯಾಗರೆ ಆಗಿರ್ಬೋದು, ಬೇರೆ ಬೇರೆ ಫ್ರೆಂಚಿನ ವಿಜ್ಞಾನಿಗಳ ಬಗ್ಗೆ ಅವ್ರ ಬಗ್ಗಳನ್ನೆಲ್ಲ ನಾವು ಇಟ್ಕೊಂಡು ಪೂಜೆ ಮಾಡ್ತೀವಿ, ಅಥವಾ ಅವ್ರ ಬಗ್ಗೆ ಒಂದು ಪೋಸ್ಟ್ ಹಾಕೋದು ಅದೆಲ್ಲ ಮಾಡ್ತಾ ಇರ್ತೀವಿ. ಆದ್ರೆ ಹಂಪೆಯಲ್ಲಿ ಇರುವಂತ ಪಿನೋಲ್ ಕ್ಯಾಮ್ರಾ ಟೆಕ್ನಾಲಜಿಗಳನ್ನ ಬಹಳ ಶತಮಾನಗಳ ಹಿಂದೆ ನಮ್ಮವರು ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ನಾವು ಬೆಳಕು ಚೆಲ್ತಾ ಇಲ್ಲ? ಅದ್ರ ಬಗ್ಗೆ ನೀವೇನಾದ್ರು ಹೇಳ್ಬೋದಾ? ಇಲ್ಲ, ಪಿನೋಲ್ ಕ್ಯಾಮ್ರಾ ಸತ್ಯ, ಅದು ನನ್ನ ಪ್ರಕಾರ ಅದು ನ್ಯಾಚುರಲ್, 100% ನ್ಯಾಚುರಲ್. ಇವಾಗ ನಿಮ್ ಕಲ್ಲಿಂದ ರಥ ಬೆಳಕು ಬಿದ್ದಿದೆಯಲ್ಲ, ಅದು ಸೇಮ್ ಅದಕ್ಕೇನೆ. ಆ ಬೆಳಕು ಯಾವಾಗ್ಲೂ ಬೀಳಲ್ಲ, ಪರ್ಟಿಕ್ಯುಲರ್ ದಿನಗಳು. ಇವತ್ತಿದ್ದು ನಾಳೆ ಲೈಟ್ ಸಮ್ ಡಿಗ್ರೀಸ್ ಚೇಂಜ್ ಆಗಿರ್ತದೆ. ನಾಳೆ ಹೋಗಿ ನೆನ್ನೆ ತಕೊಂಡು ಹೋಗಿದ್ದೀನಿ, ಇವತ್ತಾಗ್ಲೇ ಅದು ಎಫೆಕ್ಟ್ ಆಗಿ ಚೇಂಜ್ ಆಗಿದೆಯಲ್ಲ ಅಂತ ಅಂತಾರೆ. ನೀವು ಯಾವಾಗ ಫೋಟೋಗ್ರಫರ್ಗೆ ಸೂರ್ಯನ ಬೆಳಕು ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣ ಮಾಡುತ್ತಲ್ಲ ಸಂಕ್ರಾಂತಿ ಆದ್ಮೇಲೆ, ಆಗ ಯಾವ ಆಂಗಲ್ ನಲ್ಲಿ ಸೂರ್ಯ ಇದ್ದಾನೆ, ಕರೆಕ್ಟ್ ಪೂರ್ವಕ್ಕೆ ಸೆಂಟ್ರಿಗೆ ಬಂದಿದ್ದಾನ, ಇಲ್ಲ ಇನ್ನೂ ದಕ್ಷಿಣದ ಕಡೆನೆ ಇದ್ದಾನ, ಇಲ್ಲ ಉತ್ತರದ ಕಡೆ ಬಂದ್ಬಿಟ್ಟಿದ್ದಾನ. ಈಗ ಹೊಯ್ಸಳ ದೇವಾಲಯ ಇದೆ, ಬಾದಾಮಿ ಗುಹೆ ಇದೆ, ಅವೆರಡು ಉತ್ತರಕ್ಕೆ ಹೆಬ್ಬಾಗಿಲು. ನಾವ್ ಯಾವಾಗ ಹೋದ್ರೂ ಕೂಡ ಸೂರ್ಯ ಅದ್ರ ತಲೆ ಮೇಲೆ ಹಿಂಗೆ ಹೊರಟೋಗ್ತಾನೆ ಪೂರ್ವದಿಂದ ಪಶ್ಚಿಮ್ಗೆ. ಉತ್ತರ ಕಡೆ ಬಾಟ್ಲಿ ಇರೋದ್ರಿಂದ ಯಾವಾಗ್ಲೂ ಡಾರ್ಕ್ ಅಲ್ಲಿ ಫೇಸ್ ಬ್ರೈಟ್, ಬ್ಯಾಕ್ ಗ್ರೌಂಡ್ ಬ್ರೈಟ್ ಆಗುತ್ತೆ, ಫೇಸ್ ಡಾರ್ಕ್ ಆಗುತ್ತೆ. ಹೆಂಗ್ ಫೋಟೋ ತೆಗೆಯೋದು? ಸೊ ಅವಾಗ ಒಂದ್ಸತಿ ಏನಾಯ್ತು, ನನಗೆ ಹೊಯ್ಸಳೇಶ್ವರ ದೇವಾಲಯದ ಫೋಟೋ ಇಲ್ಲಿದೆ ನೋಡಿ, ತೆಗಿಲೇಬೇಕಾಗಿತ್ತು. ಇವಾಗ ಸೂರ್ಯ ಇದ್ದಾಗ ಈ ಸಮಸ್ಯೆ ಬರ್ತದೆ, ಬ್ಯಾಕ್ ಗ್ರೌಂಡ್ ಎಲ್ಲ ಬ್ರೈಟ್ ಆಗುತ್ತೆ, ಫೋರ್ ಗ್ರೌಂಡ್ ಡಾರ್ಕ್ ಆಗುತ್ತೆ, ನಮ್ ಕಾಂಟ್ರಾಸ್ಟ್ ಆಗುತ್ತೆ, ಫೋಟೋ ಹೋಯ್ತದೆ ಹಾಳಾಗಿ. ಅದಕ್ಕೇನ್ ಮಾಡಿದೆ ಒಂದ್ಸತಿ ಅಂದ್ಕೊಂಡೆ, ನಾವು ಸೂರ್ಯ ಉತ್ತರದ ಕಡೆಗೆ ಬಂದಾಗ ಅಂದ್ರೆ 6 ತಿಂಗಳು, ಇದು ಸೀಕ್ರೆಟ್, ಇದು ಲೈಟಿಂಗ್ ಸೀಕ್ರೆಟ್ ನನ್ನ ಪ್ರಕಾರ ಹೇಳೋದು. ಫೋಟೋಗ್ರಾಫರ್ ತಿಳಿಬೇಕಾಗಿದ್ದು ಇವತ್ತೊಂದು ಸಂದರ್ಭದ ಹೇಳ್ತೀನಿ. ಉತ್ತರಾಯಣ ಶುರುವಾಗಿ ಸಂಕ್ರಾಂತಿ ದಿನದ ನೆಕ್ಸ್ಟ್ ಡೇ ಇಂದ ಸೂರ್ಯ ಮೂವ್ ಆಗ್ತಾನೆ ಈ ಕಡೆಗೆ. ಆ ಮೂವ್ ಆಗಿ ಕಂಪ್ಲೀಟ್ ಆಗಿ 6 ತಿಂಗಳಿಗೆ ಅಂದ್ರೆ ಜೂನ್ ಜುಲೈಗೆ ಈ ಕಡೆ ಬರ್ತಾನೆ ನಾರ್ತ್ಗೆ. ನಾರ್ತಿಗೆ ಬಂದಾಗ ಈ ಉತ್ತರ ನೋಡಿ, ಇದು ಉತ್ತರದ ಕಡೆ ಎನ್ನಿ, ಸೂರ್ಯ ಈ ಕಡೆ ಬಂದಾಗ ಇದ್ರ ಬೆಳಕು ಬೀಳ್ತದೆ. ಆ ಸಮಯಕ್ಕೆ ಕಾದು ನಾವು ತೆಗಿಬೇಕು. ತಿರ್ಗಾ ಹಿಂಗೇನಾದ್ರೂ 3 ತಿಂಗಳು ಹಿಂಗ್ ಹೋದ್ರೆ ಸೆಂಟ್ರಿಗೆ ಬಂದ್ಬಿಡ್ತದೆ, 3 ತಿಂಗಳು. ಅವಾಗ ನೀವ್ ತೆಗೆದ್ರೆ ಅದ್ರ ಟಾಪ್ ಮೇಲೆ ಲೈಟ್ ಬರ್ತದೆ, ಮುಂದೆಗಡೆ ಡಾರ್ಕ್ ಆಗುತ್ತೆ. ಆಮೇಲೆ ಹಂಗೆ 6 ತಿಂಗಳಾದ್ರೆ ದಕ್ಷಿಣ ಕೊಟ್ಟೋಗಿರ್ತದೆ, ಬ್ಯಾಕ್ ಲೈಟ್ ಆಗ್ತದೆ, ಬ್ಯಾಕ್ ಲೈಟ್ ಆಗುತ್ತೆ. ಗೊತ್ತಾಯ್ತಾ? ಇದೇ ಬೇಸಿಕ್ ಥಿಂಗ್ಸ್ ಫೋಟೋಗ್ರಫರ್ ನಿಜವಾಗಿ ಕಲಿಬೇಕು. ಚಿತ್ರೀಕರಣ ಮಾಡಿದಿರಲ್ಲ ಸರ್, ಈಗ ನೋಡುಗರಿಗೆ ಇಲ್ಲಿ ಬಂದವರಿಗೆ ಇದಕ್ಕೆಲ್ಲ ಅವರು ನೋಡ್ಬೋದು. ಇದನ್ನೇನಾದ್ರು ಪುಸ್ತಕ ಮಾಡುವಂತ ನಿಮ್ಗೆ ಆಲೋಚನೆ ಇದೆಯಾ? ಇಲ್ಲ, ಬಹಳ ಜನ ನಾನು ಎಕ್ಸಿಬಿಷನ್ ಮಾಡಿದಾಗ ಬಹಳ ಜನ ದೊಡ್ಡ ದೊಡ್ಡವರು, ಕವಿಗಳು, ಸಾಹಿತಿಗಳು ಅವರೆಲ್ಲ ಹೇಳಿದ್ರು,
ನೀವು ಈ ಇಷ್ಟೆಲ್ಲಾ ಫೋಟೋಗಳನ್ನ ತೆಗೆದಿರ್ತೇನೆ, ಬರೀ ಎಕ್ಸಿಬಿಷನ್ಗೆ ಸೀಮಿತ ಆಗಬಾರ್ದು, ಇವಾಗ ಒಂದು ಕಾಫಿ ಟೇಬಲ್ ಬುಕ್ ಮಾಡಿ ಇದು ಉಳಿಬೇಕಿದು ಅಂತ ಹೇಳಿದ್ರು. ಸೊ ಬುಕ್ ಡಿಸೈನ್ ನಡೀತಾ ಇದೆ. ನೆಕ್ಸ್ಟ್ ನಾನು ಒಂದ್ 2 ತಿಂಗಳಲ್ಲಿ ಆ ಬುಕ್ ನ ರಿಲೀಸ್ ಮಾಡ್ತೇನೆ. ಇದನ್ನು ನೋಡಿದ್ದೀನಿ, ಮಾಡ್ತಾ ಇದ್ರೆ ಇದು. ಆಮೇಲೆ ಇದು ದೇವಾಲಯಗಳಿಂದ ತೆಗಿಬೇಕು ಅಂತ ನಿಮ್ಗೆ ಯಾಕೆ ಅನ್ಸ್ತು? ಅದೇ ಸರ್, ಈಗ ಟೆಕ್ನಾಲಜಿ ಮಾತಾಡ್ಬೇಕು ಅಂತ ಹೇಳಿದ್ರು ಕೂಡ ಸುಮಾರು ಜನ ಮೊಬೈಲ್ ಅಲ್ಲಿ ತೆಗಿತಾರೆ, ಕ್ಯಾಮ್ರಾ ತೆಗಿತಾರೆ. ಈಗ ನೀವೆಲ್ಲ ಕ್ಯಾಮ್ರಾಗಳನ್ನ ತೆಗ್ದಿದ್ದೀರಾ, ಬಹುಶಃ ಒಂದು ಕೆಲವು ನೆಗೆಟಿವ್ ಗಳು ತೆಗೆದಿರ್ಬೋದು, ಕೆಲವು ಡಿಜಿಟಲ್ ತೆಗ್ದಿರ್ಬೋದು ನೀವು. ಸೊ ಈಗ ತೆಗಿಲಿಕ್ಕೂ ಮೊಬೈಲ್ ಅಲ್ಲಿ ತೆಗೊಂಡು ಶೂಟ್ ಮಾಡೋದಕ್ಕೂ ಅಥವಾ ನೀವು ತೆಗಿರೋದಕ್ಕೂ ವ್ಯತ್ಯಾಸಗಳೇನು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ನೀವು ಅದನ್ನ ನೀವು ಕೂಡ ತೆಗಿತಿದ್ದೀರಾ ಮೊಬೈಲ್ ನಲ್ಲಿ ದೇವಾಲಯಗಳ ಚಿತ್ರಗಳನ್ನ, ಅಥವಾ ತೆಗ್ದಿದ್ದೀರಾ ಇದನ್ನ? ಇವಾಗ ಕೇಳ್ತಾರೆ ಏನನ್ಸುತ್ತೆ, ಉತ್ತರ ಕೊಡ್ಬಿಡ್ಲ? ಸರಿ, ನೀವು ರೆಡಿ ಆಗಿದೆ. ಈಗ ಒಂದು ಕೆಲಸ, ಇವತ್ತು ನಾವೆಲ್ಲ ಫೋಟೋ ಕ್ಯಾಮ್ರಾದಲ್ಲಿ ಫೋಟೋ ತೆಗಿತಾ ಇದ್ವಿ. ಇವತ್ತು ಮೊಬೈಲ್ ಬಂದಿದೆ, ಮೊಬೈಲ್ ನಲ್ಲೂ ಫೋಟೋಗಳು ತೆಗಿಬಹುದು, ಇಲ್ಲ ಅನ್ನಲ್ಲ. ಬಟ್ ನಾವು ಫೋಟೋ ತೆಗಿವಾಗ ಏನಕ್ಕೆ ಫೋಟೋ ತೆಗಿತೀವಿ ಅನ್ನೋದು ಮುಖ್ಯ ಪ್ರಶ್ನೆ ಆಗುತ್ತೆ. ಒಂದು ದೊಡ್ಡ ದೊಡ್ಡ ಬ್ಲೋ ಅಪ್ ಹಾಕಕ್ಕೆ, ಎಕ್ಸಿಬಿಷನ್ ಮಾಡಕ್ಕೆ ಫೋಟೋ ತೆಗಿತೀವ, ಅಥವಾ ಸುಮ್ಮನೆ ಮೊಬೈಲ್ ಅಲ್ಲಿ ವಾಟ್ಸಪ್ ನಲ್ಲಿ ಫೇಸ್ಬುಕ್ ನಲ್ಲಿ ಹಾಕಿ ಸಂತೋಷ ಪಡಕ್ಕೆ ಅಷ್ಟಕ್ಕೆ ನಾವು ಫೋಟೋ ತೆಗಿತೀವ, ಸೀಮಿತವಾಗಿದ್ದೀವಿ. ಆ ತರದ ಏನಾದ್ರು ಉದ್ದೇಶಕ್ಕೆ ಸೀಮಿತವಾಗಿದ್ದಲ್ಲಿ ನೀವು ಮೊಬೈಲ್ ನಲ್ಲಿ ಅದ್ಭುತವಾದ ಚಿತ್ರ ತೆಗಿಬಹುದು. ತುಂಬಾ ನಾನ್ ತೆಗೆದಿರೋ ಮೊಬೈಲ್ ಫೋಟೋಗಳು ಅದ್ಭುತವಾಗಿವೆ, ತುಂಬಾ ಜನ ಹೇಳ್ತಾರೆ. ಆದ್ರೆ ಮೊಬೈಲ್ ನಲ್ಲಿ ಫೋಟೋ ತೆಗಿಬೇಕಾದ್ರೆ ಸ್ವಲ್ಪ ಲೈಟಿಂಗು ಮತ್ತೆ ಆಂಗಲ್, ಕಂಪೋಸಿಷನ್ ಸ್ವಲ್ಪ ಕೆಲವರು ಹಿಂಗ್ ತೆಗಿತಾರಲ್ಲ, ಹಂಗ್ ತೆಗಿಬಾರ್ದು. 2 ಕೈಯಲ್ಲಿ ಹಿಡ್ಕೊಂಡು ಕ್ಲೀನ್ ಆಗಿ ಫ್ರೇಮ್ ಮಾಡಿ ತೆಗಿಬೇಕು. ಆಮೇಲೆ ಅದೇ ಸ್ವಲ್ಪ ಲೈಟ್, ಟಾಪ್ ಲೈಟ್ ಅವೆಲ್ಲ ಗಮನಿಸಿ ತೆಗೆದ್ರೆ ತುಂಬಾ ಚೆನ್ನಾಗಿ ಬರ್ತವೆ. ಅವ್ರು ಹೋದಾಗ ರಾಂಗ್ ಲೈಟ್ ಇದ್ರು ಕೂಡ ಅದ್ರ ಪಾಡಿಗೆ ಅವ್ರು ತಕ್ಕೊಂಡು ನೆಟ್ಟಗೆ ಬರ್ತಾರೆ. ಆಮೇಲೆ ನೋಡಿದ್ರೆ ಅಯ್ಯೋ ಇದು ಸ್ವಲ್ಪ ಡಾರ್ಕ್ ಆಗೋಯ್ತು ಅಂತ. ಅಲ್ಲಿ ನೋಡಲ್ಲ, ಕಣ್ಣಿಗೆ ಅದು ಸೂಕ್ಷ್ಮವಾಗಿರ್ತದೆ. ಸೂಕ್ಷ್ಮ ಗಮನಿಸಿದಾಗ ಮಾತ್ರ ಈ ಫೋಟೋ ತೆಗೆದ್ರೆ ಹಿಂಗೆ ಬರುತ್ತೆ, ತಪ್ಪು ಬೇಡ ಅಂತ ಅನ್ಸುತ್ತೆ. ಬಟ್ ಅದೆಲ್ಲ ಗಮನಿಸಲ್ವಲ್ಲ, ಗಮನಿಸ್ಬೇಕೆ ಹೊತ್ತು. ಗಮನಿಸಿ ನೋಡಿ ಅದನ್ನ ಒಂದು ರೀತಿಯಲ್ಲಿ ಅದನ್ನ ಚೆನ್ನಾಗಿದೆಯಾ ಇಲ್ವಾ ಅಂತ ವಿಮರ್ಶೆ ಮಾಡಿ, ಚೆನ್ನಾಗಿದೆ, ಲೈಟಿಂಗ್ ಎಲ್ಲ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ. ನೋಡಿ, ಒಂದು ಚಿತ್ರಕ್ಕೆ ಸಬ್ಜೆಕ್ಟ್ ಲೈಟಿಂಗ್ ಎಷ್ಟು ಮುಖ್ಯವೋ ಬ್ಯಾಕ್ ಗ್ರೌಂಡ್ ಅಷ್ಟೇ ಮುಖ್ಯ. ನೀವು ಸಬ್ಜೆಕ್ಟ್ ಲೈಟಿಂಗ್ ಇದೆ, ಬ್ಯಾಕ್ ಗ್ರೌಂಡ್ ಸ್ಕೈ ಬಂತು ಅಂದ್ರೆ ವೈಟ್ ಆಗೋತಾರೆ. ಬ್ಯಾಕ್ ಗ್ರೌಂಡ್ ಯಾವತ್ತೂ ಡಲ್ ಇರಬೇಕು. ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್, ಸಪೋರ್ಟಿಂಗ್ ಕ್ಯಾರೆಕ್ಟರ್. ಅದು ಓವರ್ ಲುಕ್ ಮಾಡಬಾರ್ದು. ಈಗ ಅದೇನ ಗಾಳಿ ಹೇಳಲ್ವಾ, ಹುಡುಗಿ ಬೆಳ್ಳಗಿದ್ದು ಹುಡುಗ ಡಾರ್ಕ್ ಇದ್ದು ಬಿಟ್ರೆ ಕಾಂಟ್ರಾಸ್ಟ್ ಆಗುತ್ತೆ. ಸೊ ಹುಡುಗನಿಗಿಂತ ಜಾಸ್ತಿ ಆಗ್ಬಾರ್ದು, ಸ್ವಲ್ಪ ಬೆಳಗಿರ್ಬೇಕು, ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು. ಒಂದು ಸಾಮ್ಯತೆ ಇರಬೇಕು, ಸಪೋರ್ಟಿಂಗ್ ಆಗಿರ್ಬೇಕು. ನಮ್ಮ ಮುಖ್ಯ ಸಬ್ಜೆಕ್ಟ್ ಏನು, ಮೈನ್ ಸಬ್ಜೆಕ್ಟ್ ದೇವಾಲಯ, ಬ್ಯಾಕ್ ಗ್ರೌಂಡ್ ಅದ್ರ ಹಿನ್ನೆಲೆ ಸಪೋರ್ಟಿಂಗ್. ಈಗ ಲೈಟ್ ಹೇಗೆ ನಿಮಗೆ ಸಪೋರ್ಟ್ ಮಾಡ್ಕೋಬೇಕು, ಯಾವ ಟೈಮ್ ಶೂಟ್ ಮಾಡ್ಬೇಕಾಗುತ್ತೆ, ಒಂದು ಟಿಪ್ ನಮ್ಮ ಫೋಟೋಗ್ರಾಫರ್ಸ್ ಕೊಡೋದು, ಅದಕ್ಕೆ ಯಾವ ಸಮಯದಲ್ಲಿ ಶೂಟ್ ಮಾಡಿದ್ರೆ ಒಳ್ಳೇದು ಸರ್? ನೋಡಿ, ಕೆಲವೊಂದು ನನ್ನ ಬ್ಯಾಕ್ ಗ್ರೌಂಡ್ ದೇವಾಲಯ ಇದೆಯಲ್ಲ, ಬೆಳಿಗ್ಗೆ 5:30 ನಾನು ದೇವಾಲಯದ ಮುಂದೆ ಹೋಗಿ ಅದು ಒಂದು ಆಂಗಲ್ ಕಂಪೋಸಿಷನ್ ಎಲ್ಲಿಂದ ತೆಗೆದ್ಬೇಕು, ಏನ್ ಬೇಕು ಅಂತ ಮೊದಲು ನೋಡ್ಕೊಂಡು 2 ಸತಿ ಓಡಾಡ್ಕೊಂಡು ಒಂದು ಜಾಗ ಹುಡುಕಿ, ಸೊ ಇಲ್ಲಿಂದ ತೆಗದ್ರೆ ಇದು ಬರ್ತಾರೆ, ಹಿಂದೆಗಡೆ ಇದು ಬರ್ತಾರೆ, ಇದೆಲ್ಲ ಮಾಡ್ಕೊಬೇಕು. ನಾವು ಒಂದು ಕಲ್ಪನೆ, ನನಗೆ ಏನ್ ಬೇಕು ಅನ್ನೋದನ್ನ ಮೊದಲು ನೋಡ್ಬೇಕು, ಏನಿದೆ ಅಂತ ನೋಡ್ಬೇಕು, ಎಲ್ಲೆಲ್ಲಿ ಏನೇನಿದೆ, ಎಲ್ಲೆಲ್ಲಿ ಹೋಗಿ ಇದ್ರಲ್ಲಿ ನನಗೆ ಫ್ರೇಮ್ ನಲ್ಲಿ ಏನ್ ಬೇಕು, ಏನ್ ಅಳವಡಿಸ್ಬೇಕು, ಯಾವ್ದು ಬ್ಯಾಕ್ ಗ್ರೌಂಡ್ ಏನಿರ್ಬೇಕು, ಫೋರ್ ಗ್ರೌಂಡ್ ಏನಿರ್ಬೇಕು, ಈ ಕಡೆ ಯಾವ್ದೋ ಒಂದು ಮರ ಇದೆ, ಮರ ಸೇರ್ಸ್ಕೊಂಡ್ಲಾ, ಕಂಪೋಸಿಷನ್ ಬೇಡವಾ, ಒಂದು ಹೇಳಿ, ಒಂದು ಕಂಪೋಸಿಷನ್, ಒಂದು ಆಂಗಲ್ ಆಫ್ ಕ್ಯಾಮ್ರಾ ಆಂಗಲ್ ಸೆಲೆಕ್ಟ್ ಕ್ಯಾಮ್ರಾ ಆಂಗಲ್ ಫಸ್ಟ್. ಅದಾದ್ಮೇಲೆ ಕಂಪೋಸ್ ಮಾಡಿ ಫ್ರೇಮ್ ಬ್ಯಾಲೆನ್ಸ್ ಆಗಿದ್ಯಾ, ಅದಾದ್ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಕಂಪೋಸ್ ಮಾಡ್ಕೊಂಡಿದ್ರಿ, ಏನ್ ಸೇರಿಸ್ಬೇಕು ಏನ್ ಸೇರಿಸ್ಬಾರ್ದು. ಇದಾದ ಮೇಲೆ ಬೆಳಕು ನೀವು 5:30 5:45 ಹೋಗಿ ಮಾಡ್ಕೊಂಡು ಕೂತ್ಕೊಂಡ್ರೆ 6:15 ಕೆಲವು ಸತಿ ಸನ್ರೈಸ್ ಆಗುತ್ತೆ. 6:15 ಆದಾಗ ಕೆಂಪಾಗುತ್ತೆ ಸ್ಕೈ, ಅದನ್ನ ನೋಡ್ತಾ ಇರ್ತಿರಲ್ವಾ. ಹಾಗೆ ಸ್ವಲ್ಪ ಆ ಭೂಮಿ ಬಿಟ್ಟಿನ ಸ್ವಲ್ಪ ಮೇಲೆ ಬರ್ತಿದ್ದಂಗೆನೆ ಒಂದು ಲೈಟ್ ಹಾಗೇ ಪಾಸ್ ಆಗುತ್ತೆ. ಹಿಂಗೆ ಮೊದಲನೇ ಲೈಟ್ ರೇಸ್ ಹಿಂಗ್ ಹೊಡಿತಾರೆ, ಹಿಂಗೆ ಆ ಲೈಟ್ ರೇಸ್ ಬರೋದು ನಾವು ಕಣ್ಣಲ್ಲಿ ನೋಡ್ತೀವಿ, ಅದ್ಭುತ. ಅದು ತುಂಬಾ 199 ಜನ ನೋಡಲ್ಲ, ಯಾಕೆಂದ್ರೆ ಎಲ್ಲ ಮಲಗಿರ್ತಾರೆ, ಎದ್ದಿರ್ತಾರೆ, ಅಥವಾ ಮನೆ ಒಳಗಡೆ ಇನ್ನೂ ರೆಡಿ ಆಗ್ತಿರ್ತಾರೆ. ನಾವು 5:30 ಹೋಗಿ ಕುತ್ಕೊಂಡ್ರೆ ಆ ಅದ್ಭುತ ದೃಶ್ಯ, ಆ ಲೈಟ್ ರೇಸ್ ಹಂಗೆ ಪಾಸ್ ಆಗ್ತದೆ. ಆ ಪಾಸ್ ಆಗಿ ಸಬ್ಜೆಕ್ಟ್ ಮೇಲೆ ಹಿಂಗ್ ಕ್ರಾಸ್ ಆಗಿ ಬೀಳ್ತದೆ, ಹಿಂಗೆ ಒಂದು ಕೋನದಿಂದ ಬೀಳ್ತದೆ, ಒಂದು ಪರ್ಟಿಕ್ಯುಲರ್ ಆಂಗಲ್ ಕೋನದಿಂದ ಬೀಳ್ತದೆ. ಅವಾಗ ಸಬ್ಜೆಕ್ಟ್ ಗೆ ಮಾತ್ರ ಲೈಟಿಂಗ್ ಆಗಿರ್ತದೆ, ಬ್ಯಾಕ್ ಗ್ರೌಂಡ್ ಹೋಗಿರಲ್ಲ. ಬ್ಯಾಕ್ ಗ್ರೌಂಡ್ ಸ್ಕೈ ಲೈಟ್, ಡಿಫ್ಯೂಸ್ ಲೈಟ್, ಅದು ಡಲ್ ಇರ್ತದೆ. ಗ್ರೌಂಡ್ ಡಲ್ ಇರ್ತದೆ. ನೋಡಿ, ನಮ್ಮ ಬೇಲೂರು ಟೆಂಪಲ್ ಕೆಲವೆಲ್ಲ ಹಂಗೆ ಇದೆ, ನೋಡಿದ್ರೆ ಸರ್, ಕಲ್ಲಿನ ಕೂಡ ಹಾಗೆ ಇದೆ, ಡಲ್ ಫೋರ್ ಗ್ರೌಂಡ್ಗೂ ಬಿದ್ದಿರಲ್ಲ, ಸ್ಕೈಗೂ ಲೈಟ್ ಬಿದ್ದಿರಲ್ಲ. ಸೂರ್ಯನ ಬೆಳಕು ಎಲ್ಲಿ ಬಿದ್ದಿರ್ತಾರೆ, ಓನ್ಲಿ ಮಾನ್ಯುಮೆಂಟ್ಸ್ ಬಿದ್ದಿರ್ತದೆ. ಇದು ಸೂರ್ಯ ಇನ್ ಸ್ವಲ್ಪ ಮೇಲೆ ಎದ್ದ ತಕ್ಷಣ ಸ್ಕ್ಯಾಟರ್ಡ್ ಆಗುತ್ತೆ, ನೆಲಕ್ಕೂ ಎಲ್ಲ ಬೆಳಕು ಬಿದ್ದುಬಿಡುತ್ತೆ, ನೆಲಕ್ಕೂ ಬೀಳುತ್ತೆ, ಆಕಾಶಕ್ಕೂ ಹೊರಟೋಗುತ್ತೆ.
ಆವಾಗ ಏನಾಗುತ್ತೆ ಓವರ್ ಆಲ್ ಲೈಟ್ ಆಗುತ್ತೆ. ಸೊ ಆ ಡೆಪ್ತ್ ಹೊರಟೋಗುತ್ತೆ. ಪಿಕ್ಚರ್ ಬರ್ತಾರೆ ಬ್ರೈಟ್ ಆಗಿ, ಡೆಪ್ತ್ ಅನ್ನೋದೊಂದು ಇದೆಯಲ್ಲ, ಮೇನ್ ಸಬ್ಜೆಕ್ಟ್ಗೂ ಬ್ಯಾಕ್ ಗ್ರೌಂಡ್ ಫೋರ್ಗ್ರೌಂಡ್ಗೂ ಈ ಎರಡಕ್ಕೂ ವ್ಯತ್ಯಾಸ ವ್ಯತ್ಯಾಸಗಳು ಇರಲ್ಲ. ಓವರ್ ಆಲ್ ಒಂದೇ ಲೈಟ್ ಆಗುತ್ತೆ, ಅದು ಫ್ಲಾಟ್ ಆಗುತ್ತೆ. ಈಗ ಗ್ರಾಮೀಣ ಕ್ರೀಡೆಗಳಾಗಿರ್ಬೋದು, ದೇಸಿ ಕೆಲವೊಂದು ವಿಷಯಗಳನ್ನಾಗಿರ್ಬೋದು ನೀವು ಮಾಡಬಹುದಿತ್ತು, ಮನಸ್ಸು ಮಾಡಿದ್ದೀವಿ. ದೇವಾಲಯಗಳಿಗೆ ಯಾಕೆ ನೀವು ಸ್ಟಿಕ್ ಆದ್ರಿ? ಯಾಕೆ ದೇವಾಲಯಗಳನ್ನೇ ಮಾಡ್ಬೇಕು? ಎಸ್, ಗ್ರಾಮೀಣ ಕ್ರೀಡೆಗಳನ್ನ ತೆಗೆಯೋರು ಸ್ಪೋರ್ಟ್ಸ್ ಅವ್ರು ಇದು ಮಾಡಿದಾಗ ಬೇರೆಯವ್ರು ಇರ್ತಾರೆ. ಸೊ ನನ್ಗೆ ಈ ಮುಖ್ಯವಾಗಿ ಅಂತ ನಮ್ಮ ಕನ್ನಡದ ಅರಸರು ಕಟ್ಟಿರ್ತಕ್ಕಂಥ ನೋಡಿ, ಕದಂಬರು ನಾಲ್ಕನೇ ಶತಮಾನ ಅಂದ್ರೆ ಕ್ರಿಸ್ತಶಕ 325ರಲ್ಲಿ ಕದಂಬರು ತಮ್ಮ ಸಾಮ್ರಾಜ್ಯವನ್ನ ಬನವಾಸಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಬನವಾಸಿ ಅವರು ತುಂಬಾ ಸ್ವಾಭಿಮಾನಿಗಳು. ಅದರ ಕತೆ ನಾವು ಕೇಳಿದ್ರೆ ಕನ್ನಡಿಗರು ಎಂತ ಸ್ವಾಭಿಮಾನಿಗಳು ಅನ್ನೋದು ನಮಗೆ ವ್ಯಕ್ತವಾಗುತ್ತದೆ. ರಾಜು ಅಣ್ಣವರು ಕೂಡ ಮಾಡಿದಾರಲ್ಲ ಸರ್, ಪಿಕ್ಚರ್ಗಳೆಲ್ಲ ತೋರಿಸಿದ್ದಾರೆ, ಹಳೆ ಮಯೂರ ಶರ್ಮಾ ಇದೆಯಲ್ಲ ನೋಡಿ, ಪಾಪ ಮಯೂರ ಶರ್ಮಾ ಒಬ್ಬ ಬ್ರಾಹ್ಮಣ ಯುವಕ. ಅವನ ಅವ್ರ ತಾತನ ಜೊತೆಗೆ ಕಂಚಿಗೆ ಹೋಗ್ತಾನೆ, ಘಟಕಸ್ಥಾನ ಅಂತ, ಅಂದ್ರೆ ವಿದ್ಯೆಯನ್ನ ಕಲಿಯಕ್ಕೆ. ಕಾಶಿ ಮೂಲ ಎಲ್ಲೇ ನಮ್ಮ ಭಾರತ ದೇಶದಲ್ಲಿ ಕಾಶಿನೇ ಮೂಲ ವಿದ್ಯೆಗಳಿಗೆ ಇತ್ತು. ಇಲ್ಲಿ ನಮ್ಮ ಕಂಚಿಗೆ ಹೋಗೋರು, ಕಂಚಿಯಲ್ಲಿ ಪಲ್ಲವರು ಇದ್ರಲ್ಲ, ಆ ಕಂಚಿಯಲ್ಲಿ ಅವನು ಹೋಗಿರ್ತಾನೆ. ಅಲ್ಲಿ ಪಲ್ಲವರು ಅವರ ರಾಜರು ಅಲ್ಲಿ ಇದು ಅಶ್ವಮೇಧ ಯಾಗವನ್ನ ಮಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಒಬ್ಬ ಕ್ಷತ್ರಿಯ ಇವನಿಗೆ ಅವಮಾನ ಮಾಡ್ತಾನೆ, ಕೇವಲ ಮಾತಾಡಿ. ಮೈಯಸರು ಮಾತಾಡ್ಕೊಳಕ್ ಆಗಲ್ಲ, ಸೀದಾ ತಾತನ ಜೊತೆಗೆ ವಾಪಸ್ ಬರ್ತಾನೆ. ಚಿತ್ರದುರ್ಗದ ಚಂದ್ರಗುತ್ತಿ ಅಂತ ಇದೆಯಾ, ಚಂದ್ರವಳ್ಳಿ ತೋಟ, ಅಲ್ಲಿ ನಿಂತ್ಕೊಂಡು ಜನಗಳನ್ನ ಗುಹೆ ಯಾರು ಕಾಣದಂಗೆ ಜನಗಳನ್ನೆಲ್ಲ ಯುವಕರನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಒಂದು ತರಬೇತಿ ಕೊಟ್ಟು, ಸೈನ್ಯ ತರಬೇತಿ ಕೊಟ್ಟು ಒಂದು ರೆಡಿ ಮಾಡ್ಕೊಂಡು ಹೋಗಿ ಕಂಚಿ ಪಲ್ಲವರ ಮೇಲೆ ಯುದ್ಧ ಮಾಡ್ತಾನೆ. ಪಲ್ಲವರು ಏನ್ ಮಾಡ್ತಾರೆ, ಇವನ ಹೋರಾಟ ವೀರಾವೇಶವನ್ನು ನೋಡಿ ಇವನನ್ನು ಎಗನಿಸ್ಟ್ ಮಾಡ್ಕೊಂಡ್ಬಾರ್ದು ಶತ್ರು ಅಂದ್ಬಿಟ್ಟು ಕೆಲವು ಪ್ರದೇಶಗಳನ್ನ ಬಿಟ್ಕೊಡ್ತಾರೆ. ಆವಾಗ ಅವನೇನ್ ಮಾಡ್ತಾನೆ, ಪ್ರದೇಶಗಳನ್ನೆಲ್ಲ ಆಳ್ತಾನೆ. ಬನವಾಸಿಯಲ್ಲಿ ರಾಜ್ಯ ಸ್ಥಾಪನೆ ಮಾಡಿ, ನಾನು ಸ್ವತಂತ್ರ ರಾಜ, ನಾನು ಯಾರ ಅಡಿಯಲ್ಲೂ ನಾನು ಅಂದ್ರೆ ಪಲ್ಲವರ ಕಂಡ್ರೆ ಅವ್ನಿಗೆ ಆಗ್ತಾರಲ್ಲ, ನಿಮ್ಮ ಅಡಿಯಲ್ಲಿ ನಾನೇ ಅಂದ್ರೆ ಕನ್ನಡಿಗರ ಸ್ವಾಭಿಮಾನಿಗಳು ಕದಂಬರ ಒಂದು ಇತಿಹಾಸದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗೆ ಒಬ್ಬ ನಮ್ಮ ಇಮ್ಮಡಿ ಪುಲಿಕೇಶಿಯಲ್ಲಿ ಇನ್ನೂ ಅದ್ಭುತ ಹರ್ಷ, ಉತ್ತರ ಭಾರತದ ಚಕ್ರವರ್ತಿ ಹರ್ಷ, ಇವನು ದಕ್ಷಿಣೇಶ್ವರ. ಇವನು ದಂಡೆತ್ತಿ ಹೋದಾಗ ನರ್ಮದಾ ನದಿ ತಟದಲ್ಲಿ ಇವರಿಬ್ಬರು ಘನಘೋರ ಯುದ್ಧ ಆಗುತ್ತೆ. ಘನಘೋರ ಯುದ್ಧ ಆಗುವಾಗ ಹರ್ಷವರ್ಧನನ್ನ ಸಂಪೂರ್ಣವಾಗಿ ಸೋಲ್ತಾನೆ, ಇಮ್ಮಡಿ ಪುಲಿಕೇಶಿ ಗೆಲ್ತಾನೆ. ಆದ್ರೆ ಇಮ್ಮಡಿ ಪುಲಿಕೇಶಿ ಎಂತ ಕನ್ನಡಿಗರು ಅನ್ನೋದಕ್ಕೆ ನಿಜವಾಗಿಯೂ ಹುಯೆನ್ ಸಾಂಗ್ ಬರೀತಾನೆ, ಕನ್ನಡಿಗರು ಸ್ವಾಭಿಮಾನಿಗಳು, ಔದಾರ್ಯ ಔದಾರು ಅಂತರು, ಇವರಿಗೆ ಸೋಲು ಎಂಬುದೇ ಇಲ್ಲ, ಸೋಲುಗಿಂತ ಮರಣವೇ ಲೇಸ ಎನ್ನುವರು. ಅದ್ಭುತವಾಗಿ ಹುಯೆನ್ ಸಾಂಗ್ನ ಮಾತುಗಳು ಕೇಳಿದ್ರೆ ಇಷ್ಟೆಲ್ಲ ಕನ್ನಡಿಗರು, ಕನ್ನಡದ ಅರಸರು ಇಂಥ ಅದ್ಭುತವಾದಂತಹ ಗುಣಗಳನ್ನು ಹೊಂದಿದ್ರ ಅಂತ ಅನುಮಾನ ಬರ್ತದೆ. ಆದ್ರೆ ಅವರ ಇತಿಹಾಸ ಏನ್ ಹೇಳುತ್ತೆ, ಈ ಘಟನೆಗಳೆಲ್ಲ ಹೇಳ್ತಾರೆ. ನೋಡಿ, ಇಮ್ಮಡಿ ಪುಲಿಕೇಶಿ ಸೋತ ಹರ್ಷನ ಏನು ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಇಲ್ಲಿ ಕೊಲ್ತಾರೆ, ಹಿಂಸೆ ಕೊಡ್ತಾರಲ್ವಾ. ಬಟ್ ಹರ್ಷವರ್ಧನ್ ಹಂಗ್ ಮಾಡ್ಲೇ ಇಲ್ಲ. ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನ್ನ ಗೌರವದಿಂದ ಬರಮಾಡ್ಕೊಳ್ತಾನೆ ಆ ಸ್ಥಾನಕ್ಕೆ. ಅವನಿಗೊಂದು ಪ್ರತ್ಯೇಕ ಸಿಂಹಾಸನವನ್ನ ಹಾಕಿ ಅಲ್ಲಿ ಕುಳ್ಳಿರಿಸಿ ಹೇಳ್ತಾನೆ, ನಮಗೆ ಯುದ್ಧ ಮಾಡಿ ಸಾಮ್ರಾಜ್ಯವನ್ನು ವಿಸ್ತರಿಸಿ ದೊಡ್ಡ ಚಕ್ರವರ್ತಿ ಆಗ್ಬೇಕು ಅಂತ ಆಸೆ ದೇವರ ಅಣಗು ಇಲ್ಲ. ಆದ್ರೆ ನಮ್ಮ ಕನ್ನಡ ಬಲ ಅಂತ ಒಂದು ಸೈನ್ಯ ಇತ್ತು, ಎಲ್ಲಿ ಬನವಾಸಿಯ ಇದು ನಮ್ಮ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಅಲ್ಲಿ ಒಂದು ಸೈನ್ಯ ಇತ್ತು, ಕನ್ನಡದ ಬಲ. ಅದನ್ನ ಬರ್ತದೆ ಅಂದ್ರೆ ಉತ್ತರ ಭಾರತದ ರಾಜರುಗಳು ನಡುತ್ತಾ ಇದ್ರಂತೆ, ಎದುರ್ತಾ ಇದ್ರಂತೆ, ಅಂತ ಒಂದು ಸೈನ್ಯವನ್ನು ಕಟ್ಟಿದ್ರಂತೆ. ಸೊ ಹಾಗಾಗಿ ಹರ್ಷವರ್ಧನನ್ನ ನಾವು ನಮ್ಮ ಕನ್ನಡದ ಬಲವನ್ನ ತೋರಿಸ್ಬೇಕು ಅಂತ ನಾವು ಬಂದ್ವಿ ಹೊರತು ನಾವು ರಾಜ್ಯದ ಆಸೆಯಿಂದ ವಿಸ್ತಾರ ಮಾಡ್ಕೊಂಡು ಬದುಕಬೇಕು ಅಂತ ನಮ್ಗೆ ಆಸೆ ಇಲ್ಲ. ಈಗ ನೀವು ಏನ್ ಗೆದ್ದಿದೀವಿ ಅದನ್ನ ನಿಮಗೆ ವಾಪಸ್ ಕೊಡ್ತೀವಿ, ನೀವು ಜನಗಳನ್ನ ಚೆನ್ನಾಗಿ ನೋಡ್ಕೊಂಡು ರಾಜ್ಯಭಾರ ಮಾಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಅಲ್ಲಿಂದ ವಾಪಸ್ ಹಿಂದಿರ್ತಾನೆ. ಈ ಘಟನೆಗಳು ವಿಶ್ವದ ಇತಿಹಾಸದಲ್ಲಿ ಯುದ್ಧಗಳು ಎಷ್ಟೋ ನಡೆದಿರ್ತವೆ. ಸೋತ ಶತ್ರುವನ್ನ ಹಿಂಸಿಸದೆ, ಬಂಧಿಸದೆ, ಗೌರವದಿಂದ ನಡೆಸ್ಕೊಂಡು ಗೆದ್ದ ರಾಜ್ಯವನ್ನು ಹಿಂದಿರುಗಿಸಿ ಕೊಟ್ಟೋಗುವಂತ ಔದಾರ್ಯ, ಮನಸ್ಸನ್ನೇ ಗೆಲ್ಲೋ ಅಂತ ಒಂದು ಪ್ರಕ್ರಿಯೆ ಅಲ್ಲ. ಸೊ ಇವೆಲ್ಲ ಏನಾಯ್ತು, ಓದ್ತಾ
ನನಗೆ ಈ ಅಯ್ಯೋ ಇಂಥ ಮಹಾರಾಜರು ನಮ್ಮ ಕನ್ನಡಿಗರಲ್ಲಿದ್ರೆ. ಹೌದು. ಸೊ ಅದಾಯ್ತು, ಭಾವ ತುಂಬತ್ತು. ಆಮೇಲೆ ಏನ್ ಮಾಡಿದೆ ನಾನು, ಇಡೀ ಇತಿಹಾಸ, ಕನ್ನಡದ ಇತಿಹಾಸವನ್ನು ಯಾರು ಯಾವ ಕಾಲದಲ್ಲಿ ಎಲ್ಲೆಲ್ಲ ಆಡಿದ್ರು ಅನ್ನೋದು ಹುಡುಕೊಂಡು ಕೂತ್ಕೊಂಡು ಎಲ್ಲ ಬರೆಯಕ್ ಶುರು ಮಾಡಿದೆ. ಬರದಾದ್ಮೇಲೆ ಆಮೇಲೆ ಅದಕ್ಕೆ ಬೇಕಾದಂತ ದೇವಾಲಯಗಳು ಎಲ್ಲೆಲ್ಲಿವೆ ಏನೇನು ಅಂತ ಹುಡುಕಿ ಹೋಗಿ ಈ ಇಷ್ಟು ದೇವಾಲಯಗಳನ್ನ ಸದ್ಯಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಅದೊಂದು ದೊಡ್ಡ ನನಗೆ, ಅದು ಬೇರೆಯವ್ರಿಗೆ ಸಾಮಾನ್ಯ ಇರ್ಬೋದು, ನನಗಂತೂ ಅದು ನನ್ನ ಏಟಿಗೆ ಆತ್ಮತೃಪ್ತಿ. ಮತ್ತೆ ಆ ಸಾಹಸ ಪಟ್ನಲ್ಲ, ಶ್ರಮ ಪಟ್ನಲ್ಲ, ಸಾಕಷ್ಟು ದುಡ್ಡು ಖರ್ಚಾಗುತ್ತೆ, ಒಬ್ಬ ಪ್ರಯಾಣ ಮಾಡಬೇಕು ರಾತ್ರಿ, ಬಟ್ ಸಾರ್ಥಕ. ನನ್ನ ಕನ್ನಡದ ರಾಜರುಗಳು, ನಾನ್ ಫೋಟೋ ತೆಗೆಯೋದು ಒಂದ್ ಕಡೆ, ಆ ಕಟ್ಟಿದಂತ ಈ ಬೃಹತ್ ಮಹತ್ ಶಿಲ್ಪಕಲೆಗಳನ್ನ ನಮ್ಮ ಕನ್ನಡಿಗರಿಗೆ ತೋರಿಸುವಂತ ಅವಕಾಶ ನನ್ನ ಮೀಡಿಯಾ ಪ್ರಕಾರ ಕ್ಯಾಮರಾ ಮೂಲಕ ನಾನು ದಗ್ಗಿಸ್ಕೊಂಡಿದ್ದೀನಿ. ಸಾಕು, ಸಂತೋಷ ಆಯ್ತು. ಸರ್, ಮತ್ತೊಂದು ಒಂದು ಸಣ್ಣ ಮಾತು ತಮ್ಮಲ್ಲಿ. ವಿಚಾರ ಏನಂತ ಹೇಳಿದ್ರೆ, ಈಗ ನೀವು ಇಷ್ಟೆಲ್ಲಾ ಶ್ರಮ ಪಟ್ಟಿದ್ದೀರಾ, ನಮ್ಮ ಹಿಂದಿನ ಹಳೆ ಎಲ್ಲಾ ವಿಚಾರಗಳನ್ನ ನಾವು ತೋರ್ಪಡಿಸ್ಬೇಕು ಅಂತ ಕೆಲಸಗಳನ್ನ ಮಾಡಿದ್ದೀರಾ. ಈಗ ನಾವು ಮುಂದಿನ ಪೀಳಿಗೆ ಇದನ್ನ ತಲುಪಿಸ್ಬೇಕು ಅಂದ್ರೆ ಬರೀ ಸೂಚ್ಯವಾಗಿ ಪಠ್ಯಪುಸ್ತಕಗಳಲ್ಲಿ ಎರಡೆರಡು ವಿಷಯಗಳನ್ನ ಮಾತ್ರ ಇದಾಗಿರ್ತದೆ. ಸೊ ಇದನ್ನ ಈ ಮಂದಟ್ಟಾಗುವಾಗೆ ಮಾಡ್ಲಿಕ್ಕೆ ಬೇರೆ ಏನೋ ಕಾರ್ಯಕ್ರಮ ಕೈಗೊಳ್ಳಬಹುದಾ? ನಿಮ್ಮ ಒಂದು ಸಲಹೆ ಏನಾದ್ರು ಇದೆ ಸರ್ ಪೀಳಿಗೆಗಳಿಗೆ? ನಾವು ಮುಂದಿನ ಪೀಳಿಗೆಗೆ ಇದರ ಮಹತ್ವ, ಇವಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ, ಇದು ಒಂದು ದೇಶದ ಸಂಸ್ಕೃತಿ ಪರಂಪರೆಗಳನ್ನ ಮೇಲೆ ಆ ದೇಶದ ಇದು ನಿಂತಿರ್ತದೆ, ಗೌರವ ಘನತೆಗಳು. ಈಗ ನಿಮ್ಮ ದೇಶಕ್ಕೇನೆ ಎಷ್ಟು ವರ್ಷಗಳ ಸಂಸ್ಕೃತಿ ಪರಂಪರೆ ಇದೆ ಅಂತಂದ್ರೆ ನಾವು ಹೇಳ್ತೀವಿ 1,500-2,000 ಹೇಳ್ಬಿಡ್ತೀವಿ. ಅಮೆರಿಕಕ್ಕೆ ಎಷ್ಟಿದೆ? 300-400 ವರ್ಷ ಕಾಲ. ಅದಕ್ಕಿಂತ ಮೊದಲು ಅದು ಯಾರಿದ್ರು ಏನು ಗೊತ್ತಿಲ್ಲ. ಬಟ್ ನಮಗೆ 1,500 ವರ್ಷ, 1,500-2,000 ವರ್ಷಗಳ ಹಿಂದೆ ನೀವು ಏನ್ ಮಾಡಿದ್ರಿ, ಹೆಂಗ್ ಬಾಳಿದ್ರು, ಬದುಕಿದ್ರು ಅನ್ನೋದಕ್ಕೆ ಬನ್ನಿ, ದೇವಾಲಯಗಳಿವೆ ನೋಡಿ. ಅರಸರಿಲ್ಲ, ಅರಮನೆಗಳಿಲ್ಲ, ಏನಿದೆ? ಅವ್ರು ಕಟ್ಟಿರ್ತಕ್ಕಂಥ ದೇವಾಲಯಗಳಿದೆ. ಆ ದೇವಾಲಯಗಳು ನೋಡಿದ ತಕ್ಷಣ ಆ ಕಾಲದಲ್ಲಿ ಎಂತ ತಂತ್ರಜ್ಞಾನ ಇವರು ಉಪಯೋಗಿಸಿದ್ದಾರೆ. ಆ ಕಂಬಗಳನ್ನು ಮುಖ ಕಾಣುವಂತೆ ಎಷ್ಟು ಚೆನ್ನಾಗಿ ನಯಗೊಳಿಸಿ ಆ ಚಿತ್ರಗಳನ್ನ ಅದರಲ್ಲಿ ಎಷ್ಟೊಂದು ಸುಂದರವಾದಂತ ಕಂಬಗಳನ್ನ ನಿರ್ಮಿಸಿದ್ದಾರೆ. ಎಂತ ದೇವಾಲಯಗಳನ್ನ ಕಟ್ಟಿದ್ದಾರೆ, ಆ ಕಲ್ಲಿನ ರಥ ಎಲ್ಲ ಒಂದಕ್ಕಿಂತ ಒಂದು ಅದ್ಭುತ. ಆಮೇಲೆ ಬಾದಾಮಿ ಗುಹೆ ಇದೆಯಲ್ಲ, ಅದು ಇದು ಇವರು ಅದ್ಭುತವಾಗಿ ಮಾಡಿದ್ಮೇಲೆ ಇವ್ರಿಗಿಂತ ನಾವು ತುಂಬಾ ನೆನಬೇಕಾದವರು ರಾಷ್ಟ್ರಕೂಟರು ಮಹಾರಾಷ್ಟ್ರದ ಎಲ್ಲೋರ, ಮಹಾರಾಷ್ಟ್ರ ಸಂಪೂರ್ಣವಾಗಿ ಕನ್ನಡಿಗರ ಆಡಳಿತಕ್ಕೆ ಒಳಪಟ್ಟಿತ್ತು. ಆ ಎಲಿಫೆಂಟಾ ಕೇವ್ ನಲ್ಲಿ ಅದ್ಭುತವಾದಂತ ಶಿವನ ಒಂದು ದೊಡ್ಡ ಮೂರ್ತಿ ಇದೆ. ಆಮೇಲೆ ಇದು ಎಲಿಫೆಂಟಾ ಕೇವ್ ಬಾಂಬಿನ ಹತ್ರ ಇದೆ. ಆಮೇಲೆ ಅಜಂತ ಎಲ್ಲೋರದಲ್ಲಿ 34 ಗುಹಾ ದೇವಾಲಯಗಳು ಇವೆ. ಇವುಗಳನ್ನೆಲ್ಲ ನಿರ್ಮಿಸಕ್ಕೆ 100 ವರ್ಷಗಳನ್ನು ತಗೊಂಡಿದ್ದಾರೆ. ಅದರಲ್ಲಿ 1ನೇ ಕೃಷ್ಣ ರಾಷ್ಟ್ರಕೂಟರು ಅಲ್ಲಿಂದ ಪ್ರಾರಂಭ ಆಗಿ, ಅಲ್ಲಿಂದ ಅವನಾದ ಮೇಲೆ ಇನ್ನೊಬ್ಬ ರಾಜಗಳು, ಸುಮಾರು ರಾಜಗಳು ಆಡಳಿತದ ಅವ್ರದ್ದೇ ಇತ್ತು. ರಾಷ್ಟ್ರಕೂಟರದೇ ನಡೆಸ್ತಿದ್ರು 100 ವರ್ಷಗಳು, 250 ವರ್ಷಗಳು ಅವರು ಆಡಳಿತ ನಡೆಸ್ತಾರೆ. ಸೊ 100 ವರ್ಷಗಳನ್ನ ಗುಹಾಲಯಗಳನ್ನ ಮಾಡೋದಕ್ಕೇನೆ ನಿರ್ಮಿಸ್ತಾರೆ. ಬಟ್ ಅಲ್ಲಿರತಕ್ಕಂಥ ಕೈಲಾಸನಾಥ ದೇವಾಲಯವನ್ನ ನೋಡುವ ಹೇಳ್ತಾರೆ ಯಾರು, ವಿದೇಶದ ಇತಿಹಾಸಕಾರರು ಹೇಳಿದ್ರು, ಈ ದೇವಾಲಯವನ್ನ ಮಾನವರಿಂದ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ದೇವಮಾನವರು ಅಥವಾ ಅನ್ಯಗ್ರಹದ ಜೀವಿಗಳು ಯಾರೋ ನಿರ್ಮಿಸಿರಬಹುದೇನೋ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅದ್ಭುತವಾದಂತ ಗೃಹ ದೇವಾಲಯವನ್ನ ರಾಷ್ಟ್ರಕೂಟರು ಕೈಲಾಸನಾಥ ದೇವಾಲಯ ಎಲ್ಲರಲ್ಲಿ ನಿರ್ಮಿಸಿದ್ದಾರೆ. ಹಾಗೆ ಇಂಥ ಅದ್ಭುತಗಳು, ಅದ್ಭುತ ವಾಸ್ತು ಮತ್ತು ಶಿಲ್ಪಕಲೆಗಳನ್ನ ನಾವು ಮುಂದಿನ ಪೀಳಿಗೆಗೆ ಸ್ಕೂಲ್ಗಳಿಗೆ ಒಂದು ಪಿಪಿಟಿಗಳು ಮಾಡಬಹುದು. ಆಮೇಲೆ ಈ ಪ್ರಾಚ್ಯ ವಸ್ತು ಇಲಾಖೆ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ಅಲ್ಲ, ಇವರು ಸಂಸ್ಕೃತಿ ಪರಂಪರೆ ಅಂತ ಹೇಳ್ಕೊಂಡು ಬರೀ ನೃತ್ಯ, ಜನಪದ, ಡ್ಯಾನ್ಸು, ಸಂಗೀತ ಇವುಗಳಿಗೆ ಸೀಮಿತ ಆಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತದೆ, ಸತ್ಯ. ಆದರೆ ಅದ್ರ ಜೊತೆಗೆ ನಮ್ಮ ಮೂಲ ಸಂಸ್ಕೃತಿ ಪರಂಪರೆಗಳ ಇತಿಹಾಸವನ್ನ ಹೇಳುವಂಥದ್ದು, ಇವುಗಳನ್ನ ಛಾಯಾಚಿತ್ರಗಳನ್ನ ಅವರು ಒಂದು ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲೆಲ್ಲ ಸ್ಕೂಲ್ಗಳಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ಒಂದು ಇವುಗಳ ವರ್ಣನೆಯನ್ನು, ಇವಾಗ ನಾವೇನೇ ಮಾತಾಡ್ತೀವೋ ಇತಿಹಾಸಕಾರ ಇನ್ನು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರಂತವ್ರನ್ನ ಬಿಟ್ಟು ರೆಕಾರ್ಡ್ ಮಾಡಿಸಿ ಅಥವಾ ಅವ್ರನ್ನ ಬಿಟ್ಟು ಅವುಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಟ್ರೆ ಇವು ಏನಕ್ಕೆ ಬೇಕು ಮುಂದೆ
ನಮ್ಮ ಸಂಸ್ಕೃತಿ ಪರಂಪರೆಗಳನ್ನ ಇನ್ನೂ ನೂರಾರು ವರ್ಷ ಕಾಲ ಅದೇ ನೀವು ಆಗ್ಲೇ ಹೇಳಿದ್ರಿ ಅಶೋಕ ಸಾರಿ ನಮ್ಮ ಚಂದ್ರ ಇವನಾಗಿರ್ಬೋದು, ರಾಜ್ಯಗಳ ಬಗ್ಗೆ ಒಂದಷ್ಟು ಮಾತುಗಳು ಆಡ್ತಾ ಇದ್ವಿ ನಾವು. ರಾಜ್ಯಗಳ ಬಗ್ಗೆ ನೀವು ಹೇಳಿದಾಗ ನಮಗೆ ರೋಮಾಂಚನ ಆಗುತ್ತೆ. ಇಂತಿಂತ ನಡೆದಿತ್ತ, ಈ ರೀತಿ ಆಗಿತ್ತಲ್ಲ ನಮ್ಮಲ್ಲಿ. ಈ ವಿಷಯಗಳು ನಮ್ಮ ಮುಂದೆ ಪೀಳಿಗೆ ಸುಮಾರು ಯುವಕರಿಗೆ ಇವು ನನಗೆ ನೋಡಿ, ನಾನು ವಾರ್ತಾ ಇಲಾಖೆಯಲ್ಲಿ ಛಾಯಾ ಮತ್ತು ಚಲನಚಿತ್ರದ ಅಧಿಕಾರಿ ಆದೆ. ವಾರ್ತಾ ಇಲಾಖೆ ಅಂದ್ರೆ ಇಡೀ ಕರ್ನಾಟಕವನ್ನು ಸುತ್ತೋದು, ಎಲ್ಲಾ ಕಡೆಗೂ ಸರ್ಕಾರದ ಬಗ್ಗೆ, ಕನ್ನಡ ಸಂಸ್ಕೃತಿ ಪರಂಪರೆ ಬಗ್ಗೆ ಪಬ್ಲಿಸಿಟಿ ಮಾಡೋದು. ಸೊ ಹಾಗಾಗಿ ನಾನು ದೇವಾಲಯಗಳ ಫೋಟೋಗಳನ್ನು ತೆಗಿತಿದ್ದೆ, ಸರ್ಕಾರದ ಹಲವಾರು ಕಾರ್ಯಕ್ರಮಗಳ ಫೋಟೋಗಳನ್ನು ತೆಗಿತಿದ್ದೆ. ಆದ್ರೆ ನನಗೆ ಹೆಚ್ಚು ಈ ದೇವಾಲಯಗಳನ್ನ ನೋಡಕ್ ಆಗ್ತಿರಲ್ಲ. ಹೋದ್ರೆ ಏನ್ ಇವಾಗ ಯಾವ್ದೋ ಒಂದು ಹಂಪಿದ ಒಂದು ಇದು ಕಲ್ಲಿನ ರಥದ್ದು ಇದು ನಮ್ಮ ಇದಾಗುತ್ತಲ್ಲ ಜನವರಿ 26 ಗಣಕ ರಾಜ್ಯೋತ್ಸವ, ಅಲ್ಲಿ ಒಂದು ಟ್ಯಾಬ್ಲೋ ಮಾಡಬೇಕು, ಅದ್ರ ಫೋಟೋ ಬೇಕು ಅಂದಾಗ ಅಲ್ಲಿ ಓಡೋಗೋದು, ನಾವು ಒಂದಷ್ಟು ಫೋಟೋ ತಗೊಂಬಂದು ಕೊಡೋದು ಅಷ್ಟೇ. ಅದು ಬೇರೆ ಕಾರಣಕ್ಕೆ ಆಗ್ತಾ ಇತ್ತು. ಬಟ್ ನಾವು ಇಷ್ಟೆಲ್ಲ ದೇವಾಲಯಗಳು ನೋಡ್ರು ಕೂಡ ಇದು ನಾನು ಅಂದ್ಕೊಂಡಿದ್ದೆ ಕರ್ನಾಟಕವನ್ನ ಹಿಂದೆ ಚಂದ್ರಗುಪ್ತರು, ಮೌರ್ಯರು ಇವರೆಲ್ಲ ಆಡುತ್ತಿದ್ರಲ್ವಾ. ಚಂದ್ರಗುಪ್ತರು ಮತ್ತೆ ನಂದರು ಅವರು ಇವರು ಯಾರು ಆಡಿರ್ತಾರೆ, ಅವ್ರು ಯಾರು ದೇವಾಲಯಗಳು ಕಟ್ಟಿರ್ಬೋದು ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ನಾನು ಗೆಜೆಟಿಯರ್ ಓದಕ್ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು ಇಲ್ಲಿರೋ ಎಲ್ಲಾ ದೇವಾಲಯಗಳನ್ನು ಕನ್ನಡದ ಅರಸರು ಸ್ವತಃ ಅವರೇ ಕಟ್ಟಿಸಿದ್ರು, ಕನ್ನಡದ ಶಿಲ್ಪಿಗಳು ನಿರ್ಮಿಸಂತ ಅದ್ಭುತ ದೇವಾಲಯಗಳು ಅನ್ನೋದು ಗೊತ್ತಾದ್ಮೇಲೆ ನನ್ಗೆ ಆಸಕ್ತಿ ಜಾಸ್ತಿ ಆಗ್ಬೇಕು. ಆವಾಗ ಓದ್ತಾ ಇದ್ರೆ ಇವ್ರ ಕಥೆಗಳು ಶುರುವಾದ ಇಮ್ಮಡಿ ಮಾಡಿದ್ರೆ. ಈಗ ನಿಮ್ಮ ಮಾತಿನ ಪ್ರಕಾರ ಈ ದೇವಗಳ ಸಂಕೀರ್ಣಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಕನ್ನಡ ಅರಸರ ಒಂದು ಕೊಡುಗೆ, ದೊಡ್ಡ ಕೊಡುಗೆ, ಅಪಾರವಾದಂತ ಕೊಡುಗೆ ಅಂತ ಹೇಳ್ಬೋದು ನಾವು. ಅಷ್ಟೇ ಅಲ್ಲ, ಆ ಒಂದು ದೇವಾಲಯ ಹೇಳಿಬೇಕಾದ್ರೆ ಇವ್ ನಾನು ಇಮ್ಮಡಿ ಪುಲಿಕೇಶಿ ಬಗ್ಗೆ ಹೇಳಿದೆ, ಎಷ್ಟು ಜನ ಗೊತ್ತು? ಯಾರೋ ಇತಿಹಾಸ ಸ್ಥಾಪನೆ ಮಾಡಿದೆ, ರಾಷ್ಟ್ರಕೂಟರು ಹೇಳಿದೆ, ಅದ್ಭುತ. ಇನ್ನೂ ಬೇಕಾದಷ್ಟಿವೆ. ಅವೆಲ್ಲ ಹೇಳಿದಾಗ ಇವೆಲ್ಲ ನಾನು ತಿಳ್ಕೊಂಡಲ್ಲ, ನಮ್ಮ ನಿಜವಾದ ಕನ್ನಡದ ಅರಸರ ಬಗ್ಗೆ ತಿಳ್ಕೊಂಡಲ್ಲ, ಹೆಮ್ಮೆ ಅನಿಸ್ತು. ಸಾಕು ಸರ್. ಸಾಮಾನ್ಯವಾಗಿ ಫೋಟೋಗ್ರಫಿ ಅಂತ ಬರ್ತಿದ್ದಾಗೇನೆ ಬೆಳಕು ಮತ್ತೆ ಬಣ್ಣ ನಾವೆಲ್ಲರೂ ಕೂಡ ಆಸಕ್ತಿಯಿಂದ ಗಮನಿಸುವಂತದ್ದು. ಮುಖ್ಯವಾಗಿ ನಂದು ಗ್ಲಾಮರಸ್ ಅಂತ. ನೀವ್ ಎಲ್ಲಾ ಕಡೆ ನೀವು ಕೆಲಸಗಳನ್ನ ಮಾಡಿದ್ದೀರಾ, ಚಿತ್ರರಂಗದಲ್ಲೂ ಮಾಡಿದ್ದೀರಾ, ಡಾಕ್ಯುಮೆಂಟರಿ ಫಿಲ್ಮ್ಗಳನ್ನ ಮಾಡಿದ್ದೀರಾ, ಕಿರುಚಿತ್ರಗಳನ್ನ ಕೂಡ ಎಲ್ಲ ತಯಾರಿಸಿದ್ದೀರಾ. ಹಾಗಿದ್ದಾಗ ಸಾಮಾನ್ಯವಾಗಿ ಎಲ್ಲಾ ಜನ ಮನಸ್ಸು ಮತ್ತೆ ಹೋಗೋದು ಸ್ವಲ್ಪ ಗ್ಲಾಮರ್ ಕಡೆಗೆ, ವೈವಿಧ್ಯವಾಗಿರುತ್ತೆ, ಚಿತ್ರರಂಜಕವಾಗಿರ್ತದೆ ಅಂತ ಹೇಳಿ ಮಾಡ್ತಾರೆ. ಅಂತ ಗ್ಲಾಮರಸ್ ನ ನೀವು ಯಾಕೆ ತಗೊಳ್ಳಿಲ್ಲ? ಅಥವಾ ಪೋರ್ಟ್ರೇಟ್ ಫೋಟೋಗ್ರಫಿ ಅಂತ ಹೇಳ್ಬೋದು ನಾವು, ಇಂಡಿವಿಜುವಲ್ ಫಿಲಮ್ಸ್ ಡಿವಿಷನ್ ಫೋಟೋಗ್ರಫಿ ಮಾಡೋದಿರ್ಬೋದು. ಈ ರೀತಿ ಒಂದು ಮನಸ್ಸನ್ನ ಸೆಳೆಯುವಂತ ರಂಗವನ್ನ ಬಿಟ್ಟು ಇದಕ್ಕೆ ನೀವು ಒಲವು ತೋರಿಸಿದ್ದು ಯಾಕೆ? ಅದಕ್ಕೆ ಬಹಳ ಈಸಿಯಾಗಿ ನೀವು ಹೋಗ್ಬೋದಿತ್ತು ಅಲ್ಲ? ಇಲ್ಲ, ನಾನು ನೀವ್ ಹೇಳ್ತಾರೆ ಭಾವಚಿತ್ರದ ಬಗ್ಗೆ, ಭಾವಚಿತ್ರಗಳ ಬಗ್ಗೆ, ಪೋರ್ಟ್ರೇಟ್ ನಾನು ಇವತ್ತು ಹೇಳ್ತೀನಿ, ನಾನೊಬ್ಬ ಒಳ್ಳೆ ಭಾವಚಿತ್ರ ಕಲಾವಿದ. ಭಾವಾಭಿವ್ಯಂಜಕಗಳನ್ನ ಸೆರೆ ಹಿಡಿಯೋದು, ಭಾವಾಭಿವ್ಯಂಜಕಗಳನ್ನ ಸೆರೆ ಹಿಡಿಯೋದ್ರಲ್ಲಿ ನನ್ನದೇ ಆದಂತ ಒಂದು ರೀತಿಯಲ್ಲಿ ನಾನು ಮಾಡ್ತೀನಿ. ನನಗೆ ಈ ಅದ್ದೂರಿಯಾಗಿ ಮೇಕಪ್ ಮಾಡಿಸಿ ಡ್ರೆಸ್ ಹಾಕಿ ಇವೆಲ್ಲ ಮಾಡೋದು ಕಮ್ಮಿ. ನನಗೆ ಸಹಜವಾಗಿ ಸುಂದರವಾಗಿ ನೈಜವಾಗಿರ್ಬೇಕು. ಅತಿಯಾಗಿ ಬೆಳಕುಗಳನ್ನ ಬೆಳೆಸಿ ಇವೆಲ್ಲ ಮಾಡೋದು ಗೊತ್ತಿದೆ, ಯಾಕಂದ್ರೆ ನಾನು ಸಿನಿಮಾದಿಂದ ಬಂದನು. ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಹೀರೋಯಿನ್ಗಳಿಗೆಲ್ಲ ಲೈಟಿಂಗ್ ಮಾಡಿ ಪೋರ್ಟ್ರೇಟ್ ಮಾಡಿದೀವಿ. ಕೀ ಲೈಟು, ಪಿಲ್ಲಿನ್ನು, ಬ್ಯಾಕ್ ಲೈಟು, ರಿಂಗ್ ಲೈಟು, ಎಲ್ಲೆಲ್ಲಿ ಶಾಡೋ ಬರ್ತದೆ, ಎಲ್ಲೆಲ್ಲಿ ಸಾಫ್ಟ್ ಮಾಡ್ಬೇಕು, ಎಲ್ಲ ಅದ್ರ ಬೇಸಿಕ್ ಎಲ್ಲ ನಮಗೆ ಗೊತ್ತಿದೆ. ಸಿನಿಮಾದಲ್ಲಿ ಕೆಲಸ ಮಾಡೋದ್ಮೇಲೆ ಇವೆಲ್ಲ ಗೊತ್ತೇ ಆಗ್ಲೇಬೇಕು. ಬೇಸಿಕ್ ಆಗಿ ನಾವು ಡಿಪ್ಲೊಮಾ ಸಿನಿಮಾಟೋಗ್ರಫಿ ಓದಿದ್ದೀವಿ, ಲೈಟಿಂಗ್ ಬಗ್ಗೆ ತಿಳ್ಕೊಂಡೇ ಬಂದಿರ್ಬೇಕು, ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಆದ್ರೆ ನಾನು ಎಲ್ಲಾ ಟೈಮ್ನಲ್ಲಿ ಒಂದು ಪೋರ್ಟ್ರೇಟ್ ಮಾಡ್ಬೇಕಾದ್ರೆ ಲೈಟ್ ತರಿಸಿ ಬ್ಯಾಗ್ ಹಿಡಿದು ಒಂದು ಸ್ಟುಡಿಯೋ ಕೊಡ್ಬೇಕು, ಹಂಗಲ್ಲ. ಇರೋ ಜಾಗದಲ್ಲೇ ಒಳ್ಳೆ ಫೋಟೋ ತೆಗೆದು ಹೆಂಗೆ ಅನ್ನೋದು ನನ್ನ ಟೆಕ್ನಿಕ್. ಸೊ ಹಾಗಾಗಿ ನಾನು ಕೆಲವೊಂದು ಫೇಸ್ಬುಕ್ ಹಾಕ್ತೀನಿ. ಇವಾಗ ನಾನು ಬಹಳ ನಮ್ಮ ಸಾಮಾನ್ಯ, ನಾನು ಎಂತವ್ರು ತೆಗಿತೀನಿ ಅಂದ್ರೆ ನಮ್ಮ ಗ್ರಾಮೀಣ ಮಹಿಳೆಯರು, ವಯಸ್ಸಾದವರು, ಸೊ ಸ್ವಲ್ಪ ಸಾಮಾನ್ಯ ವ್ಯಕ್ತಿಗಳನ್ನೇ ನನ್ನ ಭಾವಚಿತ್ರಕ್ಕೆ ನೈಜವಾಗಿ ನಮ್ಮ ಕಣ್ಣಿಗೆ ತುಂಬಾ ಸುಂದರವಾಗಿರೋರ್ನ ನಾನು ಅವ್ರು ಕೇಳಿದ್ರೆ ಫೋಟೋ ತಗೊಡ್ತೀನಿ ಹೊರತು ನಾನಾಗಿ ನಿಮ್ಮನ್ನ ಒಂದು ಸುಂದರವಾಗಿ ಫೋಟೋ ತೆಗಿತೀನಿ. ಸುಂದರವಾಗಿರೋರು ಸುಂದರವಾಗಿರ್ತಾರೆ, ಅದೆಲ್ಲ ಸಾಮಾನ್ಯ ವ್ಯಕ್ತಿನ ಸುಂದರವಾಗಿ ಮಾಡೋದು ಹೇಗೆ? ಅದು ಆ ಕಲೆಯನ್ನ ರೂಢಿಸ್ಕೊಂಡಿದ್ರೆ ಮಾತ್ರ ನೀವು ಇರೋ ಲೈಟ್ ನಲ್ಲಿ ಸುಂದರವಾಗಿ ಫೋಟೋಗ್ರಾಫ್ ಮಾಡಕ್ ಸಾಧ್ಯ. ಅದನ್ನ ಆ ಟೆಕ್ನಿಕ್ ಇರ್ತದೆ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೆಂಗಿರ್ಬೇಕು, ಲೈಟ್ ಕ್ರಾಸ್ ಹೆಂಗಿರ್ಬೇಕು, ಆಮೇಲೆ ಎಕ್ಸ್ಪ್ರೆಷನ್, ಸರಿ ಇದೆಲ್ಲ ಇದೆ, ಚೆನ್ನಾಗಿದೆ. ಬಟ್ ಹಿಂಗನ್ಬಿಟ್ರೆ ಬರ್ತದ? ಭಾವನೆ ಇಲ್ಲ ಇದ್ರೆ ಹೇಗೆ ಅದು? ಯಾಕೆಂದ್ರೆ ಒಂದ್ ಮಾತಾಡ್ತಾರೆ, ಒಂದು ಭಾವಚಿತ್ರ ಹೇಗಿರ್ಬೇಕು ಅಂದ್ರೆ ಅವನ ವ್ಯಕ್ತಿತ್ವವನ್ನ ಪ್ರತಿಪಾದಿಸಬೇಕು. ಗೊತ್ತಾಯ್ತಾ? ಆ ವ್ಯಕ್ತಿತ್ವವನ್ನು ಪ್ರತಿಪಾದಿಸಬೇಕಂದ್ರೆ ಕೆಲವರು ಯಾವಾಗ್ಲೂ ಸೀರಿಯಸ್ ಇರ್ತಾರೆ, ಕೆಲವರು ಯಾವಾಗ್ಲೂ ನಗ್ತಲೇ ಇರ್ತಾರೆ ಅಲ್ವಾ? ತುಂಬಾ ನಗ್ತಾ ಇರೋನಿಗೆ ಯಾವಾಗ್ಲೂ
ತುಂಬಾ ಸೀರಿಯಸ್ ಆಗಿ ತೆಗೆದ್ಬಿಟ್ರೆ ಅದು ವಿರೋಧ ಆಗ್ಬಿಡ್ತಾರೆ. ಅವನ ವ್ಯಕ್ತಿತ್ವದ ಚಿತ್ರಣ ಕೈಲಾಸಂ ಅವರು ಸಿಗರೇಟ್ ಇಲ್ದಾರೆ ಫೋಟೋನೇ ಇಲ್ವಂತೆ, ಅವ್ರು ಕೈಲಾಸಮೇ ಅಲ್ಲ ಅಂತ. ಇನ್ನೊಬ್ಬ ಇವ್ರು ಎಂತ ಚರ್ಚೆಲ್ಲ ಅನ್ನೋರ್ದು ಸಿಗಾರು ಅದಕ್ಕಿಂತ ಹೆಂಗಂತಾರೆ, ಅದು ಯಾವಾಗಲೂ ಅವ್ರದ್ದು. MG ರಾಮಚಂದ್ರ ಅಂದ್ರೆ ಟೋಪಿ ಮತ್ತೆ ಕನ್ನಡಕ ಇರ್ಲೇಬೇಕು, ಕನ್ನಡತಿಗರು. ಸೊ ಒಂದು ಭಾವಚಿತ್ರ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸ್ಬೇಕು. ಹೌದು. ಸೊ ಈ ಅಂಶಗಳನ್ನ ಗಮನ ಇಟ್ಕೊಂಡು ತೆಗೆದಾಗ ನೀವು ಒಳ್ಳೆ ಭಾವಚಿತ್ರ ಕಲಾವಿದರು ಆಗಕ್ಕೆ ಸಾಧ್ಯ. ಇವತ್ತು ಫೋಟೋಗ್ರಫಿ ಕಲಿಯಕ್ಕೆ ಆಸಕ್ತಿಯುಳ್ಳ ಹುಡುಗರು ಕ್ಯಾಮ್ರಾ ತಗೊಂಡ್ರೆ ನಾವು ಫೋಟೋಗ್ರಫಿ ಕಲ್ತಂಗೆ, ಫೋಟೋ ತೆಗೆದಂಗೆ ಅನ್ನೋ ಒಂದು ಭಾವನೆ ಇದೆ. ಯಾಕಂದ್ರೆ ಒಳ್ಳೆ ಕಾಸ್ಟ್ಲಿ ಕ್ಯಾಮ್ರಾ ತಗೊಂಡ್ಬಿಟ್ರೆ ಆಯ್ತು ಅದೇ ಮಾಡ್ಕೊಳುತ್ತೆ, ನಾವು ಕ್ಲಿಕ್ ಮಾಡ್ಕೊಂಡು ಹೋದ್ರೆ ಫೋಟೋ ಬರುತ್ತೆ ಅಂತ. ಸತ್ಯ, ಇವತ್ತು ಕ್ಯಾಮ್ರಾ ಹೇಗಿದೆ ಅಂದ್ರೆ ಟೋಟಲಿ ಆಟೋಮೆಟಿಕ್ ಇರ್ತದೆ. ನೀವು ಯಾವ ತರ ಬೇಕಾದ್ರೂ ಒಂದ್ 5-6 ಆಪ್ಷನ್ಸ್ ಕೊಟ್ಟಿರ್ತಾನೆ, ಅದ್ರಲ್ಲಿ ನಿಮ್ಗೆ ಯಾವ ಬೇಕಾದ್ರೂ ನೀವು ಸೆಟ್ ಮಾಡ್ಕೊಂಡ್ರೆ ಒಳ್ಳೆ ಫೋಟೋಗಳೇ ಬರ್ತವೆ. ಆದರೆ ಬರೀ ಆಟೋಮೆಟಿಕ್ ಮೋಡ್ ನಲ್ಲಿ ಫೋಟೋ ತೆಗೆದ್ರೆ ಒಳ್ಳೆ ಫೋಟೋಗಳು ಎಲ್ಲಾ ಸಂದರ್ಭದಲ್ಲೂ ಬರಲ್ಲ. ಅದಕ್ಕೊಂದು ಲೈಟ್ ಸೂಕ್ತವಾಗಿದ್ದಾಗ ಮಾತ್ರ ಬರ್ತದೆ, ಇಲ್ಲಾಂದ್ರೆ ಅದು ವೇರಿ ಆಗುತ್ತೆ. ಹಾಗಾಗಿ ನೀವು ಒಂದು ಕ್ಯಾಮ್ರಾ ತಗೊಳ್ಳಿ, ಯಾವ್ದಾನ ತಗೊಳ್ಳಿ, ಮೊದಲು ಕ್ಯಾಮ್ರಾ ಹೇಗೆ ಕೆಲಸ ಮಾಡುತ್ತೆ, ಒಂದು ಇಮೇಜು ಯಾಕೆ ಫಾರ್ಮ್ ಆಗುತ್ತೆ, ಅಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳೇನು, ಮತ್ತೆ ಬೆಳಕಿನ ಮುಖ್ಯವಾದಂತ ಉದ್ದೇಶ ಏನು, ಯಾಕೆ ಬೇಕು ಬೆಳಕು ನಮ್ಗೆ, ಆ ಬೆಳಕು ಹೇಗಿರಬೇಕು, ಮತ್ತೆ ಬೆಳಕನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಅಪರ್ಚರು, ಶಟರ್ ಸ್ಪೀಡು ಹೆಂಗ್ ಸೆಟ್ ಮಾಡಬೇಕು, ISO ಅಂತ ಒಂದಿದೆ. ಯಾಕೆಂದ್ರೆ ಬೆಳಕನ್ನ ಅದು ಕಮ್ಮಿ ಬೆಳಕಿನಲ್ಲೂ ಕೂಡ ಅದಕ್ಕೆ ಗ್ರಹಣ ಶಕ್ತಿ ಜಾಸ್ತಿ ಇರ್ತದೆ, ಅದನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಸೆನ್ಸಾರ್ನಲ್ಲಿ, ಅದೇ ISO. ಸೊ ಅದನ್ನ ಯಾವ ಟೈಮ್ನಲ್ಲಿ ಸೆಟ್ ಮಾಡಬೇಕು, ಹೀಗೆ ಅದು ಬೇಸಿಕ್ ಥಿಂಗ್ಸ್ ಏನಿದೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಎಂತೆಂಥ ಸಂದರ್ಭದಲ್ಲಿ ನಿಮಗೆ ಯಾವ ಮೋಡ್ ನಲ್ಲಿ ಕೆಲಸ ಮ್ಯಾನ್ಯುಯಲ್ ಅಲ್ಲಿ ತೆಗಿಬೇಕಾಗುತ್ತೆ. ಸೊ ನಿಮಗೆ ಯಾವ ಟೈಮ್ನಲ್ಲಿ ಯಾವ ಲೈಟಿಂಗ್ ಕಂಡೀಷನ್ ನಲ್ಲಿ ಯಾವ ಮೋಡ್ ನಲ್ಲಿ ತೆಗಿಬೇಕು ಅನ್ನೋದು ಅರ್ಥವಾಗುತ್ತೆ. ಅಂತ ಮೋಡ್ ನಲ್ಲಿ ನೀವು ತೆಗೆದಾಗ ನಿಮಗೆ ಸಾಮಾನ್ಯವಾಗಿ ಒಳ್ಳೆ ಚಿತ್ರಗಳು ಮೂಡುತ್ತವೆ. ಹಾಗಾಗಿ ಮೊದಲು ಕ್ಯಾಮ್ರಾ ಬಗ್ಗೆ ತಿಳ್ಕೊಳ್ಳಿ. ಇದಾದ ಮೇಲೆ ನೀವು ತೆಗೆಯೋ ಸಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡಬೇಕು. ಆ ಸಬ್ಜೆಕ್ಟ್ ಅಂತ ಹೇಗೆ ತೆಗಿಬೇಕು, ಅದಕ್ಕೆ ಲೈಟಿಂಗ್ ಹೆಂಗಿರಬೇಕು, ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ನೀವು ತೆಗೆದ್ರೆ ಒಳ್ಳೆ ಫೋಟೋಗ್ರಾಫರ್ ಆಗ್ಬೋದು. ಬಹಳ ಜನಕ್ಕೆ ಎಷ್ಟೊಂದ್ಸರಿ ಫೋಟೋ ತೆಗಿತಾರೆ, ಯಾಕ್ರಿ ಒಂದು ಅಷ್ಟು ಚೆನ್ನಾಗಿದೆ ಒಂದಷ್ಟು ಬ್ರೈಟ್ ಓವರ್ ಆಗಿದೆ ಅಂದ್ರೆ, ಸರ್ ಕೆಲವು ಸರಿ ಕ್ಯಾಮ್ರಾ ಚೆನ್ನಾಗಿ ಬರುತ್ತೆ, ಕೆಲವು ಸತಿ ಹಿಂಗ್ ಬರಲ್ಲ ಸರ್ ಅಂತಾರೆ ಹೊರತು, ಅವನು ಲೈಟ್ ಜಾಸ್ತಿ ಆಗಿದೆ ಅಂಡರ್ ಲೈಟ್ ಕಂಟ್ರೋಲ್ ಮಾಡ್ಕೊಬೇಕು ಅಂತ ಸೂಕ್ಷ್ಮತೆನೇ ಗೊತ್ತಿರಲ್ಲ. ಬಟ್ ಕ್ಯಾಮ್ರಾ ಇರ್ತೈತೆ. ಸೊ ಆಯುಧ ಇದ್ರೆ ಆಗಲ್ಲ, ಆಯುಧ ಉಪಯೋಗಿಸ್ಕೊಳ್ಳೋ ಆ ಚಾಕು ಚಕ್ಕೆದ ಕಲಗಾರಿಕೆಯನ್ನು ಕಲ್ತಿದ್ರೆ ಆ ಆಯುಧವನ್ನ ಎಲ್ಲಿ ಯಾವಾಗ ಉಪಯೋಗಿಸ್ಕೊಂಡು ಸೊ ಕಲಿಬೇಕಷ್ಟೆ. ಕ್ಯಾಮ್ರಾದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ತೆಗಿಬಹುದು. ಬಟ್ ನಮ್ಮಲ್ಲಿ ಅವರು ಅಷ್ಟೇ ಮೊಬೈಲ್ನವರು ಎಲ್ಲಂದ್ರಲ್ಲಿ ಹೆಂಗಂದ್ರೆ ಹಂಗೆ ಇಟ್ಕೊಂಡು ತೆಗಿತಾರೆ ಹೊರತು, ಒಂದು ಕಂಪೋಸ್ ಮಾಡಿ ಹತ್ರಕ್ಕೆ ಹೋಗಿ ಕೆಲವೊಂದ್ಸರಿ ಝೂಮ್ ಮಾಡ್ಕೊಂಡು ನಿಧಾನಕ್ಕೆ ಫ್ರೇಮ್ ಮಾಡ್ಕೊಂಡು ಇದು ನೋಡ್ಕೊಂಡು ತೆಗೆದ್ರೆ ಒಳ್ಳೆ ಚಿತ್ರಗಳು ಬರ್ತವೆ. ನಮ್ಮಲ್ಲಿ ಹಾಗೆ ಮಾಡಲ್ಲ, ಸುಮ್ಮನೆ ಒಂಥರ ಪ್ಯಾಷನ್ ತೆಗೆದಂಗೆ ಟಕ್ ಅಂತ ತಕೊಂಡು ಹೋಗ್ತಾರೆ. ಹಾಗಾಗಿ ಕೆಲಸ ಚೆನ್ನಾಗೇ ಬರ್ತವೆ. ಲೈಟ್ ಚೆನ್ನಾಗಿದ್ರೆ, ಲೈಟ್ ಏನಾದ್ರೂ ವಿರುದ್ಧವಾಗಿದ್ದಾಗ ಅದು ಕಾಂಟ್ರಾಸ್ಟ್ ಆಗುತ್ತೆ. ಸೊ ಹಾಗಾಗಿ ಮೊಬೈಲಲ್ಲಿ ಫೋಟೋ ತೆಗೆಯೋದನ್ನ ತೆಗಿಬಹುದು. ಬಟ್ ನೀವು ಅದ್ರ ಬಗ್ಗೆ ಬೇಸಿಕ್ ಥಿಂಗ್ಸ್ ಅನ್ನ ನೀವು ತಿಳ್ಕೊಳ್ಳಿ, ಆವಾಗ ನಿಮಗೆ ಮೊಬೈಲಲ್ಲೂ ಕೂಡ ಕೆಲವು ಒಳ್ಳೆಯ ಫೋಟೋಗಳು ತೆಗಿಯಕ್ಕೆ ಸಾಧ್ಯ ಅಂತ ನನ್ನ ಅನುಭವಕ್ಕೆ ಬಂದಿದೆ. ತೆಗಿಯೋದೇ ಇಂಪಾರ್ಟೆಂಟ್. ಹೌದೌದು, ಹೆಂಗ್ ತೆಗಿಬೇಕು, ಹೆಂಗ್ ಇಟ್ಕೊಳ್ಬೇಕು, ಲೈಟ್ ಇದೆಯಾ ಇಲ್ವಾ, ರಾಂಗ್ ಲೈಟಾ, ಇವೆಲ್ಲ ಗಮನಿಸಿ ತೆಗೆದಾಗ ಒಳ್ಳೆ ಬರ್ತೀನಿ. ನಾನೇ ಕಳ್ಸಿದ್ದವರ ನೆನೆ ಬಂದಿದ್ರು, ನೆನೆ ಚೆನ್ನಾಗಿದೆಯಾ? ಹೌದೌದು, ಥ್ಯಾಂಕ್ ಯು. ಗೊತ್ತೇ ಇಲ್ಲ. ನೆನಪು ಬಂತು. ಹೌದು, ಥ್ಯಾಂಕ್ ಯು. ನಮ್ದೆ ನೋಡಿ ಈ ಗ್ಲೇರ್ ಇದೆಯಲ್ಲ, ಈ ಲೈಟ್ ಅದು ಲೆನ್ಸ್ ಮೇಲೆ ಬೀಳಬಾರದು ನೋಡಿ. ಕೆಲವು ಸರಿ ಎಷ್ಟೋ ಸರಿ ಹಿಂಗ್ ತೆಗಿತಾರೆ ನೋಡಿ, ಗ್ಲೇರ್ ಬಂತು. ನೀವ್ ಇದನ್ನೇ ಲೈಟು ಈ ಲೆನ್ಸ್ ಮೇಲೆ ಬೀಳದಾಗೆ ಹಿಂಗ್ ಇಟ್ಕೊಂಡು ತೆಗೆದ್ರೆ ಈ ಗ್ಲೇರ್ ಬರಲ್ಲ. ಇದನ್ನೇ ಸೂಕ್ಷ್ಮವಾಗಿ ಮೊಬೈಲ್ ತೆಗಿಬೇಕಾದ್ರೆ ಕೆಲವೊಂದು ವಿಷಯಗಳು ತಿಳ್ಕೊಂಡ್ರೆ ಒಳ್ಳೆ ಫೋಟೋ ನೀವು ತೆಗಿಬಹುದು. ಬಟ್ ಯಾರು ಕಲಿಯಕ್ ಹೋಗಲ್ಲ.
ಬಂದಿದ್ದೇ ಸರಿ ಅಂತ ಸುಮ್ಮನೆ ಆಗ್ತಾರೆ. ಹಾಗಾಗಿ ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲ, ಒಂದು ಕಡೆ ನೋಡೋದು, ಒಂದು ಕಡೆ ನೋಡುವಂತ ಸೌಲಭ್ಯ. ಹೌದು 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 ಹೌದು. ಇದು ನೋಡಾದ್ಮೇಲೆ ಎಷ್ಟೋ ಜನ ಹೋಗಿ ನೋಡ್ಕೊಂಡ್ ಬರ್ಬೇಕು ಮಕ್ಕಳು. ಗದಗನಲ್ಲಿ ಸರಸ್ವತಿ ದೇವಾಲಯ ಇದೆ, ಚೆನ್ನಾಗಿ ಸೋಮೇಶ್ವರ ದೇವಾಲಯ ಅವೆಲ್ಲ ಚೆನ್ನಾಗಿವೆ. ಮಾಡಿದ್ದೀನಿ. ಅವರು ಮಹಾರಾಜರುಗಳು ನಮ್ಮ ಕನ್ನಡದ ಅರಸರು ಕಟ್ಟಿರೋ ಇವೆಲ್ಲ ಅವರು ಕಟ್ಟಿರ್ಬೋದೇ ದೊಡ್ಡ ಸಾಹಸ ಅಲ್ವೇ? ನಾವು ನೋಡಕ್ಕೆ ಸುತ್ತೋಡಿದ್ವಿ, ಅದನ್ನ ನಾನು ಫೋಟೋ ಮಾಡೋದಿಲ್ಲ, ಏನ್ ದೊಡ್ಡ ಇಲ್ಲ. ಅವ್ರು ನೆನಿಬೇಕು ಅಂತಲೇ ಇವೆಲ್ಲ ನಿಮಗೆ ತೋರಿಸ್ತಿರೋದು. ನಮ್ಮ ಕನ್ನಡದ ಅರಸರನ್ನ, ನಮ್ಮ ಸ್ಥಪತಿಗಳನ್ನ, ಶಿಲ್ಪಿಗಳನ್ನ, ಅದರ ಮಹತ್ವ ನೀವು ತಿಳ್ಕೊಂಡ್ರೆ ನನ್ನ ಧನ್ಯನ. ಚೆನ್ನಾಗಿದೆ, ನೋಡ್ಬೇಕು. ಕನ್ನಡಿಗರು ಫಸ್ಟ್ ನಾವ್ ಎಂತವ್ರು ಕನ್ನಡಿಗರು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ್ರೆ ಮೊದಲು ಹೋಗಿ ನೋಡ್ಬೇಕು, ಆಮೇಲೆ ಇತಿಹಾಸ ಓದ್ಬೇಕು. ಇಷ್ಟ ಹೌದು, ದೊಡ್ಡ ದೊಡ್ಡ ದೇವಸ್ಥಾನಗಳು ಅವರೆಲ್ಲ. ನಮ್ಮಂಗೆ ಬೇಲೂರು, ಹಳೆಬೀಡು ತರ ಚಿಕ್ಕ ಚಿಕ್ಕ ಸುಂದರವಾದ ದೇವಾಲಯಗಳು ನಮ್ದು. ನಮ್ ಶಿಲ್ಪಕಲೆ ಅದ್ಭುತ ಇದೆ. ಅವರು ದೊಡ್ಡ ದೊಡ್ಡ ಬೃಹತ್ತಾಗಿ ಕಲ್ತಿದ್ದಾರೆ. ದ್ರಾವಿಡ ಶೈಲಿ ದೇವಾಲಯಗಳವೆಲ್ಲ. ಅಲ್ಲಿನ ಕನ್ನಡದ ಅರಸರೇ ಬಹಳಷ್ಟು ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಅದು ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ. ಅದು ಬನ್ನಿ. ಹೌದು ಹೌದು ಹೌದು. ತಮಿಳುನಾಡು ಫುಲ್ ಕನ್ನಡದ ಅರಸರೇ ಬಹಳ ವರ್ಷಗಳು ಆಳಿದ್ದಾರೆ. ಎಸ್ ಸರ್. ತುಂಬಾ ಧನ್ಯವಾದಗಳು ಕೆಂಪಣ್ಣ ಸರ್. ನಿಮ್ಮಿಂದ ಅಭೂತಪೂರ್ವವಾದ ಒಂದಷ್ಟು ಚಿತ್ರಗಳನ್ನು ನೋಡುವಂತ ಅವಕಾಶ ಸಿಕ್ತು. ಹಾಗೆ ಇಡೀ ಕರ್ನಾಟಕ ದರ್ಶನವನ್ನ ನೀವು ಮಾಡಿಸಿದ್ದೀರಾ ನಮ್ಮ ವೀಕ್ಷಕರಿಗೆ, ನಮ್ಗೆಲ್ಲರೂ ಕೂಡ, ಮತ್ತು ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಸುಮಾರು ವಿಷಯಗಳು ನಮಗೆ ಗೊತ್ತೇ ಇರಲಿಲ್ಲ. ನಿಮ್ಮ ವಿಷಯಗಳು ನೋಡಿದಾಗ, ಮಾತಾಡಿದಾಗ ವಿಷಯಗಳು ತಿಳಿದು ಬಂತು. ಹಾಗೆ ಮುಂದಿನ ಪೀಳಿಗೆಗಳು ಕೂಡ ಒಂದಷ್ಟು ಉತ್ತೇಜನಕಾರಿಯಾಗಿ ಮತ್ತೆ ಆಸಕ್ತಿ ಹುಟ್ಟುವಂತ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಪ್ರೊಫೆಷನಲ್ಸ್ ಗಳಿಗೂ ಕೂಡ ಯಾವ್ದಿಂದ ಚಿತ್ರೀಕರಣ ಮಾಡ್ಬೇಕು ಅಂತ ಅನ್ಕೊಳ್ತಾರೋ, ಫೋಟೋಗ್ರಫಿ ಮಾಡ್ಬೇಕು ಅಂತ, ಅವ್ರ ಬಗ್ಗೆ ಬೇಸಿಕ್ ಆಗಿ ಹೇಗಿರ್ಬೇಕು, ಯಾವ ಕ್ಯಾಮ್ರಾ ಯಾವ ಟೈಮಲ್ಲಿ ಹೋಗ್ಬೇಕು, ಹೇಗ್ ತೆಗಿಬೇಕು, ಇದ್ರ ಪರಿಪೂರ್ಣವಾದ ಒಂದು ಚಿತ್ರವನ್ನು ನೀವು ನಮ್ಗೆ ಕಟ್ಕೊಟ್ಟಿದ್ದೀರಾ. ಇದು ಬಾದಾಮಿಯ ಮಧುಕೇಶ್ವರ ದೇವಾಲಯ. ಇದು ಕದಂಬರ ಕಾಲದಲ್ಲಿ ಅವರ ಕುಲದೈವ ಮಧುಕೇಶ್ವರಂದು ಸುಮಾರು 14ನೇ ಶತಮಾನದಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ. ಇದು ಬಾದಾಮಿಯ ಅಲ್ಲ, ಬನವಾಸಿಯ ಮಧುಕೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ ಕಲ್ಲುಗಳ ಮಂಟಪ, ಬಹಳ ಸುಂದರವಾದ ಕಲ್ಲುಗಳ ಮಂಟಪ ಇದೆ. ಇಲ್ಲಿ ಒಂದು ದೊಡ್ಡ ನಂದಿಯ ವಿಗ್ರಹ ಇದೆ. ಇದು ಕೂಡ ಬಾದಾಮಿ ಕದಂಬ, ಇದು ಬನವಾಸಿ ಕದಂಬರ ದೇವಾಲಯ. ಇದು ಕೂಡ ಇದು ಭೂವರಹ ದೇವಾಲಯ ಅಂತ ಅಂದ್ಬಿಟ್ಟು ಅದು ಬೆಳಗಾಂ ಜಿಲ್ಲೆಯಲ್ಲಿ ಇದೆ. ಇದು ಸುಮಾರು 11ನೇ ಶತಮಾನದಲ್ಲಿ ಕದಂಬರ ದೊರೆ ಶಿವಚಿತ್ತ ಅನ್ನೋರು ನಿರ್ಮಿಸಿದ್ದಾರೆ. ಇದು ಕೂಡ ಬನವಾಸಿಯ ಕದಂಬರ ದೇವಾಲಯ. ಇದು ಕಮಲನಾರಾಯಣ ದೇವಾಲಯ ಅಂತ. ಇದು ದೇಗಾಂ ಅಂತಂದ್ಬಿಟ್ಟು ಕಿತ್ತೂರ್ ಹತ್ರ ಇದೆ, ಬೆಳಗಾಂ ಜಿಲ್ಲೆ. ಅಲ್ಲಿ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತ ದೇವಾಲಯ. ಇದು ಕಲ್ಲಿನ ರಥ, ಹಂಪೆಯಲ್ಲಿರುವ ಕಲ್ಲಿನ ರಥ.
ಇದೊಂದು ನಮ್ಮ ಕರ್ನಾಟಕದ ಸಂಸ್ಕೃತಿ ಪರಂಪರೆಯನ್ನ ಪ್ರತಿನಿಧಿಸುವಂತ ಒಂದು ಐಕಾನ್ ಇದು. ಇದನ್ನ ವಿಜಯನಗರ ಅರಸರ ಕಾಲದಲ್ಲಿ ಅಂದ್ರೆ ಕೃಷ್ಣದೇವರಾಯ ಕಾಲದಲ್ಲಿ ನಿರ್ಮಾಣವಾದಂತ ಒಂದು ರಥ ಅಂತ ಹೇಳ್ತಾರೆ. ಈ ಫೋಟೋ ನೋಡೋದರಲ್ಲ ಇದೇನು ಬೆಳಕಿಗಿದೆಯಲ್ಲ, ಹೇಗಾಯ್ತು ಬೆಳಕು ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಆದ್ರೆ ಈ ಬೆಳಕನ್ನ ನಾನು ಸೂರ್ಯನಿಂದ ಪಡ್ಕೊಂಡಿರೋದು. ಎಲ್ಲಾ ಟೈಮ್ನಲ್ಲೂ ಇಂಥ ಬೆಳಕು ಬರಲ್ಲ. ಕೆಲವು ತಿಂಗಳಲ್ಲಿ ಅಂದ್ರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೆಲವು ತಿಂಗಳಲ್ಲಿ ಅದು ಏನಂದ್ರೆ ವಾತಾವರಣ ಶುದ್ಧವಾಗಿ ಕ್ಲಿಯರ್ ಆಗಿದ್ದಾಗ ಸೂರ್ಯನ ಬೆಳಕು ರಿಚ್ ಆಗಿ ಬರುತ್ತೆ. ಆವಾಗ ಅದರಲ್ಲಿ ಬಣ್ಣಗಳು ಕೂಡ ತುಂಬಾ ಸುಂದರವಾಗಿ ಬರ್ತದೆ. ಅದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಆ ಲೈಟ್ ಬಿದ್ದಾಗ ನಮಗೆ ಈ ಒಂದು ಅದ್ಭುತವಾದಂತ ಎಫೆಕ್ಟ್ ಆ ಚಿತ್ರದಲ್ಲಿ ಮೂಡುತ್ತೆ. ಟೈಮು ಇದು ಬೆಳಿಗ್ಗೆ ಒಂದು 6:10 6:15 ಆ ಟೈಮ್ನಲ್ಲಿ ತೆಗೆದಂತೆ ಚಿತ್ರ. ನಿಮಗೆಲ್ಲ ಗೊತ್ತಿದ್ದಂಗೆ ಇದು ಗೊಮ್ಮಟೇಶ್ವರ ಶ್ರವಣಬೆಳಗೊಳದಲ್ಲಿರೋದು. ಸಾಮಾನ್ಯವಾಗಿ ಗೊಮ್ಮಟೇಶ್ವರ ಒಂದು ಬರೀ ಒಂದು ಚಿತ್ರ ಇರ್ತದೆ. ಇಲ್ಲಿ ನಾನೇ ಮಾಡಿದ್ವಿ ಆ ದೇವಾಲಯದ ಸಂಪೂರ್ಣವಾದಂತಹ ದೃಶ್ಯದ ಒಂದಿಗೆ ಬಾಹುಬಲಿಯ ಮೂರ್ತಿಯನ್ನ ಇಲ್ಲಿ ಚಿತ್ರಿಸಿದ್ದೀನಿ. ವೈಡ್ ಆಂಗಲ್ ಯೂಸ್ ಮಾಡಿದ್ದೀನಿ. ಸೊ ಅದನ್ನ ಒಂದು ಆರ್ಚ್ ಒಂದು ಇಟ್ಕೊಂಡು ಈ ದೃಶ್ಯವನ್ನ ವೈಡ್ ಆಂಗಲ್ ಲೆನ್ಸ್ ನಲ್ಲಿ ತಾನು ತೆಗೆದಿದ್ದೀನಿ. ಇದು 12 ವರ್ಷಕ್ಕೊಂದ್ಸತಿ ಶ್ರಾವಣಬೆಳಗೊಳ ನಡೀತಿದೆ. ಸಾರಿ ಅದು ಮರ್ತು ಬಿಟ್ಟೆ, ಅದು ಕಟ್ ಮಾಡ್ಕೊಳ್ಳೆ. 12 ವರ್ಷಕ್ಕೊಂದ್ಸತಿ ನಡೆಯುವಂತ ಒಂದು ಮಹಾಮಸ್ತಕಾಭಿಷೇಕ, 12 ವರ್ಷಕ್ಕೆ ನಡೆಯುವ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ತೆಗೆದಂತ ಈ ದೃಶ್ಯ. ಇದು ಅಷ್ಟೇ, ನಾವು ಒಂದು 2 ಚಿತ್ರಗಳನ್ನ ತೆಗೆದು ಸ್ಟಿಚ್ ಮಾಡ್ತೀವಿ. ಅದಕ್ಕೆ ಪೆನೋರಮಿಕ್ ವ್ಯೂ ಅಂತ ಹೇಳ್ತಾರೆ. ಅದು ಒಂದು ಮುಸ್ಸಂಜೆಯ ಸಂದರ್ಭದಲ್ಲಿ ಇಲ್ಲಿ ಏನು ಅಭಿಷೇಕ ನಡೀತಿದೆ ಆ ಸಂದರ್ಭದಲ್ಲಿ ತೆಗೆದಂತ ಒಂದು ಸುಂದರವಾದ ಚಿತ್ರ ಅಂತ ನಾನು ಭಾವಿಸಿದ್ದೇನೆ. ಇದು ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲಿದೆ. ಇದೇನಂದ್ರೆ ಬಸದಿಗಳು. ಯಾವುದು ಅಂದ್ರೆ ಒಂದು ಚಾಮುಂಡರಾಯನ ಬಸದಿ. ಯಾರು ಚಾಮುಂಡರಾಯ ಅಂದ್ರೆ ನಮ್ಮ ಗೊಮ್ಮಟೇಶ್ವರನ ನಿರ್ಮಾಣ ಮಾಡಿದ್ರಲ್ಲ ಅವರು. ಇದು ಚಂದ್ರಗುಪ್ತ ಬಸದಿ ಅಂತ. ಚಂದ್ರಗುಪ್ತ ಅಂದ್ರೆ ಅಶೋಕನ ತಂದೆ. ಅವರು ಕೊನೆಯ ಕಾಲದಲ್ಲಿ ಉತ್ತರ ಭಾರತದಿಂದ ಇಲ್ಲಿ ಬಂದು ಇಲ್ಲೇ ನೆಲೆಸಿ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ಕೊನೆ ಇಲ್ಲೇ ನಿಧನರಾದರು ಅಂತ ಹೇಳ್ತಾರೆ. ಅವರ ಬಸದಿ ಇದು. ಈ ಕಡೆ ಲೈಟ್ ಜಾಸ್ತಿ ಇದೆ, ಈ ಕಡೆ ಲೈಟ್ ಕಮ್ಮಿ ಇದೆ. ಯಾವ ಟೈಮಲ್ಲಿ ತೆಗ್ದಿವಿ ಸರ್ ಇದು? ಫಿಲಂ ಕ್ಯಾಮ್ರಾದಲ್ಲಿ ತೆಗ್ದ್ರು ತುಂಬಾ ಹಿಂದೆ. ಅದು ಈ ಸನ್ರೈಸ್ ಆಗತ್ತಲ್ಲ, ಸೊ ಅದು ಸೂರ್ಯನ ಬೆಳಕಲ್ಲಿ ಜಾಸ್ತಿ ಇತ್ತು ಬತ್ತ ಇನ್ನೂ ಅದು ಸ್ಪ್ರೆಡ್ ಆಗಿಲ್ಲ. ಹಾಗಾಗಿ ನಿಮ್ಗೆ ಈ ಒಂದು ಎಫೆಕ್ಟ್ ಕಾಣುತ್ತೆ. ಮುಸ್ಸಂಜೆ, ಅದು ಮುಸ್ಸಂಜೆ. ಇದು ಕಲ್ಯಾಣ ಚಾಲುಕ್ಯರ ಒಂದು ದೇವಾಲಯ. ಕಲ್ಯಾಣ ಚಾಲುಕ್ಯರ ಅಧಿಕಾರಕ್ಕೆ ಬಂದಾಗ ಇವರು ಕುಕನೂರಿನಲ್ಲಿ ಕಲ್ಲೇಶ್ವರ ದೇವಾಲಯವನ್ನ ಕಟ್ಟಿಸ್ತಾರೆ. ಇದು ನೋಡಕ್ಕೆ ಅಂತ ಕಲಾತ್ಮಕವಾಗಿಲ್ಲದಿದ್ರು ಒಂದು ಸುಮಾರಾಗಿ ಇದೆ. ಅದಕ್ಕಿಂತ ನೋಡಿ, ಇದು ಲಾಡ್ಕಾದ ದೇವಾಲಯ ಅನ್ಬಿಟ್ಟು ಇದು ಐಹೊಳೆಯಲ್ಲಿದೆ. ಇದು ನಮ್ಮ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತ ದೇವಾಲಯ. ಅವತ್ತಿನ ಮೂಲ ದೇವಾಲಯದಲ್ಲಿ ಅಂದ್ರೆ 7ನೇ ಶತಮಾನದ ನೋಡಿ, ಇದು ಕಲ್ಲುಗಳನ್ನ ದಪ್ಪ ಕಲ್ಲುಗಳನ್ನ ಜೋಡಿಸಿ ಈ ತರದ ಒಂದು ದೇವಾಲಯವನ್ನ ಕಟ್ಟಿದ್ರು ಅವಾಗ. ಇದಕ್ಕೆ ಲಾಡಕಾನ ದೇವಾಲಯ ಅಂತ ಇದೆ. ಆದ್ರೆ ಶಿವನ್ ದೇವಾಲಯ ಇದು. ಇದು ಈ ಯಾರೋ ಒಬ್ಬ ಮುಸ್ಲಿಂ ಈ ದೇವಾಲಯದ ವಾಸ ಮಾಡ್ತಿದ್ರಂತೆ. ಬ್ರಿಟಿಷ್ನವ್ರು ಸರ್ವೆ ಮಾಡಕ್ ನೋಡಕ್ ಹೋದಾಗ ಇವ್ರು ಕೇಳ್ತಾನೆ, ನೀನ್ ಯಾರಪ್ಪ ಅಂತ. ಲಾಡ್ಕಾನ್ ಅಂದ್ರಂತೆ. ಇದಕ್ಕೆ ಲಾಡ್ಕಾನ್ ದೇವಾಲಯ ಅಂದ್ರೆ ಆಕ್ಚುಲಿ ಅದು ಶಿವನ್ ದೇವಾಲಯ. ಇದು ಮೇಗುತಿ ದೇವಾಲಯ ಅಂದ್ರೆ ಮೇಲಣ ಬೆಟ್ಟದ ಮೇಲಿರುವ ದೇವಾಲಯಕ್ಕೆ ಅದು ಮೇಗುತಿ ದೇವಾಲಯ ಅಂತ ಹೆಸರಾಗಿದೆ. ಇದು ಅಷ್ಟೇ ದಪ್ಪ ಕಲ್ಲುಗಳನ್ನು ಜೋಡಿಸಿ ಒಂದು ಒರಟಾಗಿ ಕಟ್ಟಂತ ಒಂದು ದೇವಾಲಯ. ಅಂದ್ರೆ ಬಾದಾಮಿಯ ಚಾಲುಕ್ಯರ ಒಂದು ಪ್ರಾರಂಭದ ದೇವಾಲಯಗಳು ಈ ತರ ಇದ್ದು ಅನ್ನೋದನ್ನ ನಮ್ಗೆ ಇದಾದ ಮೇಲೆ ನೋಡಿ, ಇದು ಬಾದಾಮಿ ಚಾಲುಕ್ಯರ ದುರ್ಗಾ ದೇವಾಲಯ. ಇದು ಐಹೊಳೆಯಲ್ಲಿದೆ. ಈ ದೇವಾಲಯ ಇಂಪ್ರೂವೈಸ್ ಆಗಿದೆ ಸಿಕ್ಕಾಪಟ್ಟೆ. ನೋಡಿ, ಶಿಲ್ಪಿಗಳನ್ನೆಲ್ಲ ಕೆತ್ತಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಅದರ ಮುಂದುವರಿದ ಭಾಗವಾಗಿ ಇದು ಇಲ್ಲಿ ಅಲಂಕೃತವಾದಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಇದು ಬಾದಾಮಿಯಲ್ಲಿ ಗುಹಾ ದೇವಾಲಯ, 1ನೇ ಗುಹಾ ದೇವಾಲಯದ ಹೊರಭಾಗದಲ್ಲಿರುವಂತ ನಟರಾಜ ಅಂದ್ರೆ 18 ಕೈಗಳು 18 ಆಯುಧಗಳನ್ನು ಹಿಡಿದು ಅದನ್ನು ಶಿವತಾಂಡವ ನೃತ್ಯ ಅಂತ ಕರೀತಾರೆ. ಇದು ಬಾದಾಮಿ ಗುಹೆಯ 3ನೇ ಗುಹಾಲಯದಲ್ಲಿರುವಂತ ವೈಷ್ಣವ ದೇವಾಲಯ ಇದು. ಸೊ ವಿಷ್ಣು 7 ಅಡಿ ಸರ್ಪದ ಮೇಲೆ ಕುಳಿತಿದ್ದಾನೆ. ಸುಂದರವಾದ ಕಂಬಗಳ ಮಂಟಪಗಳಿದೆ. ಇಲ್ಲೆಲ್ಲ ಮಿಥುನ ಜೋಡಿಗಳು ಚಿತ್ರಗಳಿವೆ. ಇದು ಒಂದು ಅದ್ಭುತವಾದಂತ ಒಂದು ಗುಹಾ ದೇವಾಲಯ. ಅಂದ್ರೆ ಗುಹೆ ಬೆಟ್ಟವನ್ನ ಕಡಿದು ಅದರೊಳಗಡೆ ನಿರ್ಮಾಣವಾದಂತ ಒಂದು ದೇವಾಲಯ.
ಯಾವ ಟೈಮ್ ತೆಗ್ದು ಫೋಟೋಗ್ರಫಿದು? ಇದು ಯಾವತ್ತಿದ್ರು ಬೆಳಿಗ್ಗೆ ಸಾಯಂಕಾಲ ತೆಗಿಯಕ್ಕಾಗಲ್ಲ, ಯಾಕೆಂದ್ರೆ ಲೈಟ್ ಶಾಡೋ ಜಾಸ್ತಿ ಇರ್ತದೆ. ಸೂರ್ಯನ ಬೆಳಕು ಸ್ಕೈ ಅಂದ್ರೆ ಟಾಪ್ ಲೈಟ್ ಹೋದಾಗ ರಿಫ್ಲೆಕ್ಟ್ ಜಾಸ್ತಿ ಆದಾಗ ಈ ಡಿಫ್ಯೂಸ್ ಲೈಟ್ ನಲ್ಲಿ ಅವಾಗ ಈ ತರದ ಎಫೆಕ್ಟ್ ಬರ್ತದೆ. ಇವಂತವೆಲ್ಲ ಮಧ್ಯಾಹ್ನನೇ ತೆಗಿಬೇಕು. ಮಲ್ಲಿಕಾರ್ಜುನ ದೇವಾಲಯ ಇದೊಂದು ಒಳ್ಳೆಯ ಸುಂದರವಾದ ದೇವಾಲಯ. ಸುಮಾರು 8ನೇ ಶತಮಾನದಲ್ಲಿ ತ್ರೈಲೋಕ್ಯ ಮಹಾದೇವಿ ಅಂದ್ರೆ ಹೇಳೋದು ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಹೆಂಡತಿ ಕಟ್ಟಿಸಿರೋದು ಅಂತ ಹೇಳ್ತಾರೆ. ಸಂಗಮೇಶ್ವರ ದೇವಾಲಯ ಅಂತ ಇದು ಪಟ್ಟದಕಲ್ಲು. ಸ್ವಲ್ಪ ಆರ್ಕಿಟೆಕ್ಟ್ ಅಂದ್ರೆ ವಾಸ್ತು ಶೈಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಆಗಿದೆ. ಇದಾದ ಮೇಲೆ ಗರ್ಗನಾಥ ದೇವಾಲಯ ನೋಡಿ, ಇದು ಗೋಪುರ ಇದೆಯಲ್ಲ, ಇದು ಒಂದು ಉತ್ತರ ಭಾರತದ ಶೈಲಿಯ ಗೋಪುರಗಳು. ಇಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದ ಹಲವಾರು ರೀತಿಯ ಗೋಪುರಗಳು ಮತ್ತು ದೇವಾಲಯದ ವಿನ್ಯಾಸವನ್ನ ನೀವು ನೋಡಬಹುದು. ಅಂದ್ರೆ ಇಲ್ಲೊಂದು ಪ್ರಯೋಗ ಮಾಡ್ತಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಪಟ್ಟದಕಲ್ಲನ್ನ ದೇವಾಲಯಗಳ ತೊಟ್ಟಿಲು ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ದೇವಾಲಯಗಳನ್ನ ಯಾವ ರೀತಿ ಕಟ್ಟಬೇಕು ಅನ್ನೋ ಒಂದು ಪರೀಕ್ಷೆ ಅಲ್ಲಿ ನಡೀತಾ ಇತ್ತು. ಹಾಗಾಗಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ನೋಡಿ, ಇದು ಬ್ರಹ್ಮಜನಾಲಯ ಲಕ್ಕೊಂಡೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಲ್ಲಿ ಅತ್ತಿಮಬ್ಬೆ ಅಂತ ಒಬ್ಬ ಕವಿತ್ರಿ ಇದ್ರು. ಅವ್ರ ಕವಿಯತ್ರಿ ಅಂದ್ರೆ ಕವಿಗಳಿಗೆ ಬಹಳಷ್ಟು ಉದಾರವಾದಂತ ಸಹಾಯಗಳನ್ನ ಮಾಡ್ತಾ ಇದ್ರು. ಆಕೆ ಕಟ್ಟಿಸಿದಂತ ಒಂದು ಬ್ರಹ್ಮಜನಾಲಯ ಅಂತ ಒಂದು ದೇವಾಲಯ ಇವತ್ತು ಲಕ್ಕೊಂಡಿಯಲ್ಲಿ ಇದೆ. ಬಹಳ ಸುಂದರ. ಇದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಲೈಟು ನೋಡಿ, ಆಗ್ತಾನೆ ಲೈಟು ಇನ್ನು ಬಂದಿದೆ. ಇಲ್ಲಿ ಬಿದ್ದಿಲ್ಲ, ಇಲ್ಲಿ ಬಿದ್ದಿದೆ. ಇದು ಮೊದಲನೇ ಲೈಟ್ ರೇಸ್ ಬಿದ್ದಿರೋದು. ಹಾಗಾಗಿ ನಿಮ್ಗೆ ಈ ಒಂದು ಅದ್ಭುತವಾದಂತ ಒಂದು ಬಣ್ಣದ ಚಿತ್ತಾರ ಇಲ್ಲಿ ನಮಗೆ ಕಣ್ಣಿಗೆ ಕಾಣುತ್ತೆ. ಇದು ಹೊಯ್ಸಳ ದೇವಾಲಯ ಬಿಟ್ರೆ ನಂತರ ಇರುವಂತ ಸುಂದರ ದೇವಾಲಯ ಅಂತ ಅಂದ್ಬಿಟ್ಟು ಇದನ್ನ ಹೇಳ್ತಾರೆ ಇತಿಹಾಸಕಾರರು. ಇದು ಮಹಾದೇವ ದೇವಾಲಯ ಅಂತ ಇಟಗಿ ಗದಗದ ಹತ್ರ ಇದೆ. ಬಟ್ ತುಂಬಾ ಜನಕ್ಕೆ ಈ ದೇವಾಲಯ ಪರಿಚಯ ಇಲ್ಲ. ಬಟ್ ತುಂಬಾ ಅದ್ಭುತವಾದ ದೇವಾಲಯ ಇದು. ಕಲ್ಯಾಣ ಚಾಲಕ ದಂಡನಾಯಕ ಮಹಾದೇವ ಅನ್ನೋರು ಈ ದೇವಾಲಯವನ್ನ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಿಸ್ತಾರೆ. ಇದು ಕೂಡ ಕಲ್ಯಾಣ ಚಾಲುಕ್ಯರ ದೇವಾಲಯ ಲಕ್ಕುಂಡಿಯಲ್ಲಿದೆ. ಇದು ಕಾಶಿ ವಿಶ್ವನಾಥ ದೇವಾಲಯ. ಇಲ್ಲಿ ನೋಡಿ ಜೋಡಿ ದೇವಾಲಯಗಳು ಇದೆ. ಇದು ಈ ತರ ದೇವಾಲಯವನ್ನು ಇಲ್ಲಿ ಮಾಡಿದ್ದಾರೆ. ಇದೊಂದು ದೇವಾಲಯ, ಇದೊಂದು ದೇವಾಲಯ. ಇದು ಮುಂದೆ ಮುಂಭಾಗದ ಮಂಟಪ. ಇದು ಬಂದ ವಿಶಿಷ್ಟವಾದಂತ ಶೈಲಿ ಉಳ್ಳ ದೇವಾಲಯ ಆಗಿದೆ. ಇದು ಡಂಬಳ ಅಂತ ದೊಡ್ಡ ಬಸಪ್ಪ ದೇವಾಲಯ ಅಂತ ಇದೆ. ಇದು ವಾಸ್ತು ಶೈಲಿನೇ ಒಂಥರ ಡಿಫ್ರೆಂಟ್ ಆಗಿದೆ. ಗೋಪುರ ಇವೆಲ್ಲವನ್ನು ಚೆನ್ನಾಗಿದೆ, ಬಹಳ ಅಪರೂಪದ್ದು. ಬಟ್ ಅದು ಒಳಗಡೆ ಇರೋದ್ರಿಂದ ಊರು ಒಳಗಡೆ ಹಿಂಗೆ ಬರ್ತಾರೆ. ಅದು ಎರಡಿದೆ, ಇದು ಒಂದಿದೆ. ಇದು ಸೋಮನಾಥ್ಪುರದು ತ್ರಿಕುಟಾಚಲ. ಅದು 3 ತ್ರಿಕುಟಾಚಲ ಇದೆ. ಇದು ಫೋಟೋಗ್ರಫಿ. ಇವರು ಲೂಯಿಸ್ ಡ್ಯಾಗೊರೆ ಅಂದ್ಬಿಟ್ಟು ಫೋಟೋಗ್ರಫಿಯಲ್ಲಿ ಮೊದಲ ಛಾಯಾಚಿತ್ರವನ್ನ ವಿಶ್ವಕ್ಕೆ ತಂದು ಕೊಟ್ಟಂತ ಮಹನೀಯ. ಸೊ ದಿನ್ನೆ ವರ್ಲ್ಡ್ ಫೋಟೋಗ್ರಫಿ ಡೇ ಆಯ್ತು. 186ನೇ ವಿಶ್ವ ಛಾಯಾಗ್ರಹಣ ದಿನ ಆಯ್ತು. ಆ ಅಂಗವಾಗಿ ನಾನು ಈ ಫೋಟೋ ಎಕ್ಸಿಬಿಷನ್ ಮಾಡ್ತಾ ಇದ್ದೇನೆ. ಆಗ ಆ ಸಂದರ್ಭದಲ್ಲಿ ಅವರ ಫೋಟೋಗಳನ್ನು ಇಟ್ಟು ಅವರಿಗೆ ಒಂದು ಗೌರವವನ್ನ ನಾವು ಸಲ್ಲಿಸ್ತೀವಿ. ಇದು ಡಂಬಳದ ದೊಡ್ಡಬಸಪ್ಪ ದೇವಾಲಯ ಇದೆಯಲ್ಲ, ಅದರ ಒಳಾಂಗಣದ ಗರ್ಭಗುಡಿಯ ನೋಟ. ಸುಂದರವಾದ ಕಲಾಕೃತಿಗಳಿಂದ ಸುಂದರವಾದ ಕಂಬಗಳಿಂದ ಅಲಂಕೃತವಾಗಿ ಈ ದೇವಾಲಯ ಇದೆ. ನನಗೆ ತುಂಬಾ ಆಸಕ್ತಿ ಇತ್ತು, ಇಷ್ಟ ಆಯ್ತು. ಹಾಗಾಗಿ ಅದರ ಶಿಲ್ಪ ವಿನ್ಯಾಸವನ್ನ ಎಸ್ಟಾಬ್ಲಿಷ್ ಮಾಡಿ ಕಲಾಕುಸರಿ ಚೆನ್ನಾಗಿ ಕಾಣುತ್ತರ ಫೋಟೋಗ್ರಫಿ ಮಾಡಿದ್ದೀರಾ. ಚೆನ್ನಾಗಿದೆ. ಆ ಲೈಟ್ ಬೆಳಕು ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ, ಶಿವಲಿಂಗ ಇದೆ, ಬಸವ ಇದೆ, ಚೆನ್ನಾಗಿದೆ, ಬಹಳ ಆಕರ್ಷಣೀಯವಾಗಿದೆ. ನಮ್ಮ ಹಳೆಯ ಕಾಲ ದೇವಾಲಯದ ಗರ್ಭಗುಡಿ ಹೇಗಿದೆ ಅನ್ನೋದಕ್ಕೆ ಇದೊಂದು ಮಾದರಿ ಅಂದ್ಬಿಟ್ಟು ಈ ಫೋಟೋ ತೆಗೆದಿದೆ. ಇದು ಬೇಲೂರು ಚೆನ್ನಕೇಶವ ದೇವಾಲಯ. ಇದು ಏನಂದ್ರೆ ಸಂಜೆನಲ್ಲಿ ಸೂರ್ಯ ಕೆಂಪಾಗ್ತಿದ್ದಾಗ ತೆಗೆದ ಚಿತ್ರ. ಸಾಮಾನ್ಯವಾಗಿ ಈ ಫೋಟೋ ತೆಗಿಬೇಕಾದ್ರೆ ಇದಕ್ಕೆ ನಾವು ಎಕ್ಸ್ಪೋಸರ್ ಕೊಟ್ಟಿದ್ದು ಡಾರ್ಕ್ ಆಗಿ ಸಿಲೌಟ್ ಆಗ್ಬಿಡ್ತದೆ. ಆದ್ರೆ ನಮ್ಮ ಕಣ್ಣಲ್ಲಿ ನೋಡಿದಾಗ ಮಾತ್ರ ಇದು ಡೀಟೇಲ್. ಯಾವ ಕ್ಯಾಮ್ರಾ ತೆಗೆದಿದ್ದಾರೆ? ಇದು 801 ಅಂತ ನಿಕಾನ್ ಕ್ಯಾಮ್ರಾ ತೆಗೆದಿದ್ದು. ಸೊ ಹಾಗಾಗಿ ಇದನ್ನ ಒಂದು ಎಕ್ಸ್ಪೋಸ್, 2 ಎಕ್ಸ್ಪೋಸ್, 3 ಎಕ್ಸ್ಪೋಸ್ ಮಾಡಿ ಅದನ್ನ ನಮ್ಮ ಫೋಟೋಶಾಪ್ ನಲ್ಲಿ ಮರ್ಜ್ ಮಾಡಿ ಆ ತರದ ಒಂದು HD ಐ ಡೈನಾಮಿಕ್ ರೇಂಜ್ ಕ್ಯಾಮ್ರಾ ಅಂತ ಲೆನ್ಸ್ ಪಿಕ್ಚರ್ ಮಾಡಿದ್ದೀವಿ. ಇದು ಬೆಳಗಿನ ಅರ್ಧ ಮಾರ್ನಿಂಗ್ ಲೈಟ್ ಆಗ್ತಾನೆ ನೋಡಿ, ಲೈಟ್ ಬಿದ್ದಿದೆ. ಇನ್ನು ಇದೆಲ್ಲ ಶಾಡೋ ಇದೆ, ಇನ್ನು ಸ್ಕೈ ಇನ್ನು ಡಾರ್ಕ್ ಇದೆ. ಸೂರ್ಯ ಮೇಲೆ ಹೋಗ್ತಿದ್ದಂಗೆ ಇದೆಲ್ಲ ಬ್ರೈಟ್ ಆಗುತ್ತೆ, ಇದು ಬ್ರೈಟ್ ಆಗುತ್ತೆ ಅಷ್ಟೇ. ಅದನ್ನ ಸಂದರ್ಭ ಆಗುತ್ತೆ ನೋಡಿ. ಚೆನ್ನಕೇಶ್ವರ ದೇವಾಲಯದ ಮುಂಭಾಗದಲ್ಲಿ
ಅದ್ಭುತವಂತ ಶಿಲ್ಪಕಲೆ ಇದೆ ನೋಡಿ. ಒಂದೊಂದು ದೇವರುಗಳೊಂದು ಎಷ್ಟು ಸುಂದರವಾಗಿದೆ. ಇಲ್ಲಿ ಅಂತೂ ನೀವು ಕಡ್ಡಿ ಯಾವ್ದಾದ್ರು ತಗೊಂಡು ಒಳಗಡೆ ಈ ಒಳಗಡೆ ಆಡಿಸ್ಬೋದು. ಅಷ್ಟು ಅದ್ಭುತವಾದಂತ ಬಹಳ ಕೆಲಸವನ್ನ ಮಾಡಿದ್ದಾರೆ. ಅದು ಕಲ್ಲಲ್ಲಿ ಬಳಪದ ಕಲ್ಲು ಪೇಪರ್ ನಲ್ಲಿ ಕಟ್ ಮಾಡಿ ಇಕ್ಕಿದ್ದಾರೆ ಅನ್ನೋದಂಗೆ ಇದೆ. ಇದು ಚೆನ್ನಕೇಶವ ದೇವಾಲಯದ ಸಂಪೂರ್ಣ ಆ ಒಂದು ನೋಟ ಇದೆ. ಸಮೂಹ ದೇವಾಲಯಗಳ ಸಮೂಹ ಎಲ್ಲವನ್ನು ಸೇರಿಸಿ ಒಂದೇ ಫ್ರೇಮ್ನಲ್ಲಿ ನಾನು ತೆಗೆಯುವ ಪ್ರಯತ್ನ ಮಾಡಿದ್ದೇನೆ. ಇದನ್ನ 3 ಪಿಕ್ಚರ್ ತೆಗೆದು 3 ಸ್ಟಿಚ್ ಮಾಡಿ ಮಾಡಿದ್ದೀನಿ. ಅದರದ ವಿಶೇಷ ಇದು ಹೊಯ್ಸಳೇಶ್ವರ ದೇವಾಲಯ, ಹಳೇಬೀಡು. ಇದು ಒಂದು ಸುಂದರವಾದ ದೇವಾಲಯ. ಇದು ವಿರೂಪಾಕ್ಷ ದೇವಾಲಯ, ಹಂಪಿ, 12ನೇ ಶತಮಾನದ್ದು. ಇದನ್ನ ನಾನು ಮಾತಂಗ ಬೆಟ್ಟದಿಂದ ಒಂದು ದೊಡ್ಡ ಝೂಮ್ ಲೆನ್ಸ್ ಹಾಕಿ ಬರೀ ಗೋಪುರಗಳು ಇಷ್ಟನ್ನ ಸಾಯಂಕಾಲ ಎಲ್ಲೋ ಲೈಟ್ ನಲ್ಲಿ ತೆಗೆದ್ರಿಂದ ಅದೇ ಎಫೆಕ್ಟ್ ಬಂದಿದೆ. ವಿಜಯ ವಿಠಲ ದೇವಾಲಯ ಇದು. ಇಲ್ಲಿ ನಿಮಗೆ ಗೊತ್ತಿರಬೇಕು, ಇದೊಂದು ಸುಂದರವಾದ ದೇವಾಲಯ. ಹಂಪಿ ವಿಜಯನಗರದ ಅರಸರಲ್ಲಿ ದೇವಾಲಯಗಳಲ್ಲಿ ಅತ್ಯಂತ ಸುಂದರವಾದ, ಬಹಳ ಕುಸರಿ ಕೆಲಸ ಮಾಡಿರುವಂತಹ ದೇವಾಲಯ. ಇಲ್ಲಿ ಕಂಬಗಳಲ್ಲಿ ನಾದ ಹೊಮ್ಮುತ್ತೆ. ಸರಿಗಮಪದೇಶ ಸಂಗೀತದ ಒಂದು ನಾದಗಳನ್ನು ಬರ್ತದೆ. ಸರಿಗಮ ನಾದಗಳನ್ನು ಅದು ಬಡಿಯೋದ್ರ ಲಯವಾಗಿ ಬರೋದ್ರಿಂದ ಬರುತ್ತೆ ಅಂತ ಹೇಳ್ತಾರೆ. ಇದು ಅಘೋರೇಶ್ವರ ದೇವಾಲಯ ಇಕ್ಕೇರಿಯಲ್ಲಿದೆ. ಜೈನ ಬಸದಿ. ಇದು ಮೂಡುಬಿದಿರೆಯಲ್ಲಿರುವ ಸಾವಿರ ಕಂಬದ ಬಸದಿ, ಅಂದ್ರೆ ಚಂದ್ರನಾಥ ದೇವಾಲಯ ಅಂತ ಅದಕ್ಕೆ ಹೆಸರು. ಅದು ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಅಲ್ಲಿನ ಒಬ್ಬ ಸರದಾರ ದೇವರಾಯ ಅನ್ನೋರು ಈ ದೇವಾಲಯವನ್ನ ಸಾವಿರ ಕಂಬದ ಬಸದಿ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಸೋಮನಾಥ ದೇವಾಲಯ ಇದು ಕೂಡ ತ್ರಿಕುಟಾಚಲ ದೇವಾಲಯ, ಬಹಳ ಸುಂದರವಾದ ದೇವಾಲಯ. ಇದು ನಮ್ಮ ಮೈಸೂರು ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಸೋಮನಾಥಪುರದಲ್ಲಿ ಇದೆ. ಹೊಯ್ಸಳರ 3 ಅದ್ಭುತ ದೇವಾಲಯಗಳಲ್ಲಿ ಹೊಯ್ಸಳ, ಹಳೇಬೀಡಿನ ಹೊಯ್ಸಳೇಶ್ವರ, ಬೇಲೂರಿನ ಚೆನ್ನಕೇಶ್ವರ, ಇದು ಸೋಮನಾಥಪುರದ ಚೆನ್ನಕೇಶ್ವರ, 3 ದೇವಾಲಯಗಳು. ಇದು ಹಳ್ಳಿಯಲ್ಲಿ ನಮ್ಮ ಮಹಿಳೆಯರು ಕಣದಲ್ಲಿ ಕೆಲಸ ಮಾಡೋ ಒಂದು ದೃಶ್ಯವನ್ನ ಮುಸ್ಸಂಜೆಯ ಬೆಳಕಿನಲ್ಲಿ ತೆಗೆದ ದೃಶ್ಯ ಇದು. ಅದು ನೋಡೋದರಲ್ಲ, ಇನ್ನು ಒಳ್ಳೆ ಪೇಂಟಿಂಗ್ ಇದೆಯಲ್ಲ ಅಂತ ಕೇಳ್ತಾರೆ. ಹೌದು, ಇದು ಬೆಳಕುನೇ ಪೇಂಟಿಂಗ್. ಬೆಳಕು ಅದು ಪೇಂಟಿಂಗ್ ಅಂದ್ರೆ ಅದು ಬಣ್ಣದ ಬೆಳಕಿನಿಂದ ಆ ಚಿತ್ರ ಮೂಡಿದೆ. ಕೊಪ್ಪಳದ ಜಾತ್ರೆ ಇದು ಬಹಳ ಸುಂದರವಾದ, ಅದ್ಭುತವಾದ ದೊಡ್ಡ ಜಾತ್ರೆ ನಡೀತದೆ. ಅದು ಸಂಜೆ ರಥೋತ್ಸವ ಆಗುತ್ತೆ. 5:30 ರಥೋತ್ಸವ ಆಗುತ್ತೆ. ಆ ಮುಸ್ಸಂಜೆಯಲ್ಲಿ ರಥೋತ್ಸವ ಆಗೋದು ಈ ಜಾತ್ರೆ ವಿಶೇಷ. ಹಂಪಿಯ ವಿಜಯ ವಿಠಲ ದೇವಾಲಯ, ಕಲ್ಯಾಣಿ, ಇದು ಕಲ್ಲಿನ ರಥ, ಮತ್ತೆ ಹೆಬ್ಬಾಗಿಲು, ಮುಂದಿನ ಗೋಪುರ, ಇವೆಲ್ಲವನ್ನು ನಾನು ಒಂದೇ ಫ್ರೇಮ್ನಲ್ಲಿ ಒಂದು ಅರ್ಲಿ ಮಾರ್ನಿಂಗ್ ಆಗ ತಾನೇ ಸೂರ್ಯನ ಬೆಳಕು ಬಂದಾಗ ಅದಕ್ಕಾದು ಈ ದೃಶ್ಯವನ್ನ ಮಾಡಿದ್ದೀನಿ. ಅದು ಒಂಥರ ಸುಂದರವಾಗಿ ಮೂಡಿ ಬಂದಿದೆ. ಇದು ಸಾಮಾನ್ಯ ಉತ್ತರ ಕರ್ನಾಟಕದಲ್ಲಿ ಸವದತ್ತಿ ಜಾತ್ರೆ ಎಲ್ಲರೂ ಕೇಳಿದ್ದೀರಿ, ತುಂಬಾ ದೊಡ್ಡ ಜಾತ್ರೆ. ಆ ಜಾತ್ರೆಗೆ ಮಹಾರಾಷ್ಟ್ರ, ಆಂಧ್ರ ಮತ್ತು ಕರ್ನಾಟಕದ ಹಲವು ಭಾಗಗಳಿಂದ ರೈತರು ಈ ತರ ಎತ್ತುಗಳನ್ನ ಎತ್ತುಗಾಡಿಗಳಲ್ಲಿ ಸಾಲುಗಟ್ಟಿ ಬರ್ತಾರೆ. ಇದು ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇರುವಂತ ದೃಶ್ಯ. ನಮ್ಮ ಬೆಂಗಳೂರು ಸುತ್ತಮುತ್ತ ಅಥವಾ ಇನ್ನು ಹಾಸನ ಕೆಲವಾರು ಜಿಲ್ಲೆಗಳಲ್ಲಿ ಈ ತರದ ಒಂದು ರಾಸುಗಳನ್ನ ಕಿಚ್ಚಾಯಿಸೋದು ಅಂತ ಹೇಳ್ತಾರೆ. ಬೆಂಕಿ ಹಾಕಿ ಅದರ ಮೇಲೆ ಆರಿಸೋದ್ ಮೂಲಕ ಒಂದು ಹಬ್ಬ ಮಾಡ್ತಾರೆ. ಯಾಕೆ ಇದು ಮಾಡ್ತಾರೆ ಅಂದ್ರೆ, ಇಲ್ಲೆಲ್ಲ ಉಣ್ಣೆಗಳು ಈ ಮೈಯ ಕೆಳಗಡೆ ಕಚ್ಕೊಂಡಿರ್ತವೆ. ಆರೋದ್ರ ಮೂಲಕ ಬಿಸಿಗೆ ಅವೆಲ್ಲ ಉದುರೋಗ್ಲಿ, ಶುದ್ಧವಾಗ್ಲಿ ದೇಹ ಅನ್ನೋ ಒಂದೇ ಕಾರಣದಿಂದ ಬಟ್ ಈ ಒಂದು ಹಬ್ಬವನ್ನ ಮಾಡ್ತಾರೆ. ಇದು ದಸರಾ ಸಂದರ್ಭದಲ್ಲಿ ಈ ಆನೆಗಳು, ನಿಶಾನೆ ಆನೆ ಇವೆಲ್ಲವೂ ಮೆರವಣಿಗೆಯಲ್ಲಿ ಹೊರಟಿರ್ತಕ್ಕಂಥ ಒಂದು ದೃಶ್ಯ. ಇದೆಲ್ಲ ಕ್ಯಾಮ್ರಾ ತಯಾರು ಮಾಡಿದೀವಲ್ಲ, ಫಿಲಂ ಕ್ಯಾಮ್ರಾ ಅನ್ಸುತ್ತೆ. ಇದೆಲ್ಲ ತುಂಬಾ ಹಳೇದು. ಇದು ಅಷ್ಟೇ ತುಂಬಾ ಹಳೆ ಫಿಲಂ ಕ್ಯಾಮ್ರಾಗಳಿವೆಲ್ಲ. ಇವು ಬೆಳಗ್ಗೆ ದೇವಸ್ಥಾನಕ್ಕೆ ಬನ್ನಿ ಮಂಟಪ ದೇವಸ್ಥಾನ ಇದೆಯಲ್ಲ, ಅಲ್ಲಿ ದೇವಸ್ಥಾನ ಪೂಜೆಗೆ ಹೋಗ್ತಾ ಇರೋ ಅಂತ ಅಂದ್ಬಿಟ್ಟು ಆನೆಗಳಿವೆಲ್ಲ. ಅರಮನೆಯ ಒಳಗಿನ ಒಂದು ದೃಶ್ಯ, ದರ್ಬಾರ್ ಇರತಕ್ಕಂತ ಒಂದು ವೈಭವ, ಅರಮನೆ ಒಂದು ವೈಭವ. ಚಿತ್ರದುರ್ಗ ನಾಯಕರ
ಒಂದು ಹಿಡಿಂಬೇಶ್ವರ ದೇವಾಲಯ, ಅದು ಬೆಟ್ಟದ ಮೇಲೆ ಕಟ್ಟಿರ್ತಕ್ಕಂಥ ಒಂದು ದೇವಾಲಯ ಇದು. ಅಲ್ಲಿನ ಒಂದು ವಾಸ್ತು ಮತ್ತು ಶಿಲ್ಪಕಲೆಯನ್ನ ಇದರಲ್ಲಿ ನಾವು ನೋಡಬಹುದಾಗಿದೆ. ಇದಾಗಿದೆ. ಇದು ಹೊಯ್ಸಳೇಶ್ವರ ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿರುವಂತ ಹೆಬ್ಬಾಗಿಲಿದು. ಇದು ಅಷ್ಟೇ ಸುಂದರವಾದಂತ ಶಿಲ್ಪಕಲಾಕೃತಿಗಳನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಜಯ ವಿಜಯರು ಹೆಬ್ಬಾಗಿಲಿನಲ್ಲಿರೋರು ನೋಡಿ. ಇಲ್ಲಿ ಆನೆಗಳಿವೆ. ಆನೆಗಳಲ್ಲ, ಅದೊಂಥರ ಬೇರೆ ಯಾವುದೋ ಒಂದು ಪ್ರಾಣಿ ತರ, ಮನುಷ್ಯ ಮತ್ತು ಪ್ರಾಣಿ ಯಾವುದೋ ಬೇರೆ ಎರಡನ್ನು ಸೇರಿಸಿ ಮಾಡಿದ್ದಾರೆ ಅಂತ ಅದು ಹೇಳ್ತಾರೆ. ಬಟ್ ಬಹಳ ಸುಂದರವಾದಂತ ಕಲಾಕೃತಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ದೇವಸ್ಥಾನದ ಫೋಟೋಗ್ರಫಿ ತುಂಬಾ ತರ ಮಾಡಿರ್ತಾ ತಮ್ಮ ಒಂದು ಆಸಕ್ತಿಗೆ, ತಮ್ಮ ಒಂದು ಪರಿಶ್ರಮಕ್ಕೆ ತಮಗೆ ಅನಂತ ಧನ್ಯವಾದಗಳು. ದೇವರು ನಿಮ್ಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಒಳ್ಳೊಳ್ಳೆ ಫೋಟೋಗಳನ್ನು ತೆಗೆಯಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ ಸರ್. ನೀವು ಬಂದು ನೋಡಿ ಇವುಗಳನ್ನ ಚಿತ್ರಿಸಿಕೊಂಡು ಹೋಗಿ ಇನ್ನೂ ನೂರಾರು ಸಾವಿರಾರು ಜನಗಳಿಗೆ ಇದರ ಪರಿಚಯವನ್ನ ಮಾಡ್ಕೊಡ್ತಿರಲ್ಲ, ಅದಕ್ಕೆ ನಿಮಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ.